ಎಸ್ ಮತ್ತೊಮ್ಮೆಗೆ ತಮಗೆಲ್ಲರಿಗೂ ಕೂಡ ವೆರೆಂಡರೇಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್. ಸೊ ನೀವು SSC ಎಕ್ಸಾಮ್ಸ್ಗಳಿಗೆ ಈ ಒಂದು ಕಾನ್ಸೆಪ್ಟಿಂದ ಈ ಒಂದು ಚಾಪ್ಟರಿಂದ ನಿಮಗೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಇದು ಈಜಿ ಚಾಪ್ಟರ್ ಆಗಿರುತ್ತೆ. ನಾನು ನಿಮಗೆ ಈಜಿ ಒಳಗೆ ಹೇಳಿಕೊಡ್ತೀನಿ. ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಫಸ್ಟ್ ನಾನು ಹೇಳುವಂಥ ಟ್ರಿಕ್ಸನ್ನ ಕರೆಕ್ಟಾಗಿ ಕೇಳಿ, ನಾನು ಹೇಳುವಂಥ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ನೋಟ್ಸಲ್ಲಿ ಬರ್ಕೊಂತ ಬನ್ನಿ. ನಾನು ಎಲ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಎಲ್ಲಿ ಕಾನ್ಸೆಪ್ಟ್ ವೈಸ್ ಹೇಳ್ಕೊಂತ ಬರ್ತೀನಿ, ಅವೆಲ್ಲ ನೀವು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಪ್ರತಿ ಒಂದು ಪಾಯಿಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಎಸ್, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಮ್ಮಲ್ಲಿ ದಿಸ್ ಮಂತ್ ಇದೇ ತಿಂಗಳ 29ನೇ ತಾರೀಕಿಗೆ ಬ್ಯೂಟಿಫುಲ್ ಬ್ಯಾಂಕಿಂಗ್ ಅಂಡ್ SSC ಬ್ಯಾಚಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಯಾರಿಗೂ ಆಫ್ಲೈನ್ ಕ್ಲಾಸಸ್ ಇಂಟ್ರೆಸ್ಟ್ ಇರುತ್ತೆ, ದಯವಿಟ್ಟು ಧಾರವಾಡ ಆ್ಯಂಡ್ ಬೆಂಗಳೂರು, ವಿಜಯನಗರ ಆ್ಯಂಡ್ ಮೈಸೂರು ಇಲ್ಲೆಲ್ಲ ಕೂಡ ಆಫ್ಲೈನ್ ಬ್ಯಾಚಸ್ಗಳು ತುಂಬ ಬ್ಯೂಟಿಫುಲ್ ಆಗಿ ನಡೀತಾ ಇದ್ದಾವೆ. ನಾನು ಮಾಡ್ತಾ ಇರೋದು ಧಾರವಾಡದಲ್ಲಿ. ಯಾರು ಆಫ್ಲೈನ್ ಕ್ಲಾಸ್ಗಳು ಇಂಟ್ರೆಸ್ಟೆಡ್ ಇದೆ ದಯವಿಟ್ಟು ಬಂದು ಡೆಮೋ ಕ್ಲಾಸ್ ಕೇಳಿ, ದೆನ್ ಕ್ಲಾಸನ್ನು ಅಟೆಂಡ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ನಾನು ಎಂಟ್ರಿ ಕೊಡ್ತೀನಿ ಫ್ರೆಂಡ್ಸ್. ಸೊ ನಮ್ಮಲ್ಲಿ ಲಾಸ್ಟ್ ಇಯರು 150+ ಸ್ಟೂಡೆಂಟ್ಸ್ ಆಲ್ರೆಡಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ ಫಾರ್ ವೇರಿಯಸ್ ಡಿಫ್ರೆಂಟ್ ಕೈಂಡ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್. ನೀವು ಕೂಡ ಈ ಲಿಸ್ಟಲ್ಲಿ ಇರ್ಬೇಕಂದ್ರೆ ನಮ್ಮ ಆಫ್ಲೈನ್ ಕ್ಲಾಸಿಗೆ ಬನ್ನಿ, ಅಡ್ಮಿಷನ್ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನಿಮಗೆ ಬೇಸಿಕ್ ಸ್ವಲ್ಪ ಗೊತ್ತಿರಬೇಕು. ಆ ಬೇಸಿಕ್ ನಾನು ನಿಮ್ಗೆ ಹೇಳ್ತೀನಿ, ಸ್ವಲ್ಪ ಕ್ವಶನ್ ಸಾಲ್ವ್ ಮಾಡ್ತೀನಿ, ದೆನ್ ಫುಲ್ ಕಾನ್ಸೆಪ್ಟ್ ನಾನು ನಿಮ್ಗೆ ಹೇಳಿಕೊಡ್ತೀನಿ. ಸ್ವಲ್ಪ ಬೇಸಿಕ್ ಕ್ವಶನ್ಸ್, ದೆನ್ ಫುಲ್ ಕಾನ್ಸೆಪ್ಟ್ ಅಬೌಟ್ ಡೈರೆಕ್ಷನ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ. ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಸಿಯರ್, ಫಸ್ಟ್ ನಿಮಗೆ ಡೈರೆಕ್ಷನ್ ಅಂದ್ರೆ ಏನಂತ ಗೊತ್ತಿರಬೇಕು. ಓಕೆ, ಡೈರೆಕ್ಷನ್ ನಾನು ನಿಮಗೆ ಶಾರ್ಟಲ್ಲಿ ಹೇಳ್ಕೊಂತ ಬರ್ತೀನಿ. ಸ್ವಲ್ಪ ಕ್ವಶನ್ಸ್ ಆದಮೇಲೆ ಫುಲ್ ಇನ್ ಡೀಟೇಲ್ ಆಗಿ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ ಏನು ಬರುತ್ತೆ, ಎಲ್ಲಿ ಬರುತ್ತೆ, ವಿತೌಟ್ ಡೈಗ್ರಾಮ್ ಹೆಂಗೆ ಮಾಡೋದು, ಓಕೆ, ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಇಂದ ಹೆಂಗೆ ತಗೋಬೇಕು, ನಾರ್ತ್ ಈಸ್ಟ್ ನಾರ್ತ್ ವೆಸ್ಟ್ ಇಂದ ಹೆಂಗೆ ತಗೋಬೇಕು, ಎಲ್ಲದೂ ಕೂಡ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ ಫ್ರೆಂಡ್ಸ್. ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಜಸ್ಟ್ ಬೇಸಿಕ್ ನಾಲೆಜ್ನ ತಗೊಳ್ಳಿ, ದೆನ್ ನಾನು ನಿಮಗೆ ಅಗೇನ್ ಕ್ವಶನ್ಸನ್ನು ಸಾಲ್ವ್ ಮಾಡಿ ಕಂಪ್ಲೀಟ್ ಕಹಾನಿ ಅಬೌಟ್ ಡೈರೆಕ್ಷನ್ ಬಗ್ಗೆ ನಾನು ನಿಮಗೆ ಹೇಳಿಕೊಡ್ತೀನಿ. ಸೊ ದಿಸ್ ಈಸ್ ನಾರ್ತ್ ಆ್ಯಂಡ್ ಸೌತ್, ದಿಸ್ ಈಸ್ ಈಸ್ಟ್ ಆ್ಯಂಡ್ ದಿಸ್ ಈಸ್ ವೆಸ್ಟ್. ಓಕೆ, ಇಲ್ಲಿ ಕೇಳಿ ಎಲ್ಲರೂ ಕೂಡ. ಫಸ್ಟ್ ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ ನಾರ್ತ್ ಡೈರೆಕ್ಷನ್ ಆ್ಯಂಡ್ ಈಸ್ಟ್ ಡೈರೆಕ್ಷನ್. ನಾರ್ತ್ ಆ್ಯಂಡ್ ಈಸ್ಟ್ ಡೈರೆಕ್ಷನ್ ಮಿಡಲ್ ಇರೋದು ಯಾವುದು? ನಾರ್ತ್ ಈಸ್ಟ್ ಡೈರೆಕ್ಷನ್. ಸೊ ಸೌತ್ ಮತ್ತು ಈಸ್ಟ್ ನಡುವೆ ಮಿಡಲ್ ಇರೋದು ಯಾವುದು? ಸೌತ್ ಈಸ್ಟ್ ಡೈರೆಕ್ಷನ್. ದಿಸ್ ಇಸ್ ವಾಟ್ ಸೌತ್ ವೆಸ್ಟ್ ಡೈರೆಕ್ಷನ್. ದಿಸ್ ಇಸ್ ವಾಟ್ ನಾರ್ತ್ ವೆಸ್ಟ್ ಡೈರೆಕ್ಷನ್ಸ್ ಅಂತ ಕರಿತೀವಿ. 8 ಡೈರೆಕ್ಷನ್ಸ್ ಇದಾವೆ. ಅದರಲ್ಲಿ ಮೇನ್ 4 ಡೈರೆಕ್ಷನ್ಸ್ ಅಂಡ್ ಸಬ್ ಡೈರೆಕ್ಷನ್ಸ್ 4 ಇದಾವೆ. ಟೋಟಲ್ 8 ಡೈರೆಕ್ಷನ್ಸ್ ಇದಾವೆ ಫ್ರೆಂಡ್ಸ್. ಸೊ ನೀವು ಇಲ್ಲಿ ಏನು ಅರ್ಥ ಮಾಡ್ಕೋಬೇಕಂದ್ರೆ ಜಸ್ಟ್ ಸಿಯರ್. ಸೊ ನಾರ್ತ್ ಇಂದ ದಿಸ್ ಇಸ್ ರೈಟ್ ಸೈಡ್ ಆಗ್ತತಿ, ಸೌತ್ ಇಂದ ದಿಸ್ ಇಸ್ ರೈಟ್ ಸೈಡ್ ಆಗ್ತತಿ, ಈಸ್ಟ್ ಇಂದ ದಿಸ್ ಇಸ್ ರೈಟ್ ಸೈಡ್ ಆಗ್ತತಿ, ವೆಸ್ಟ್ ಇಂದ ದಿಸ್ ಇಸ್ ರೈಟ್ ಸೈಡ್ ಆಗ್ತತಿ, ರಿಮೈನಿಂಗ್ ಲೆಫ್ಟ್ ಸೈಡ್ ಆಗ್ತತಿ. ಇದು ನಿಮಗೆ ಚೂರ್ ಬೇಸಿಕ್ ಗೊತ್ತಿರ್ಬೇಕು ಫ್ರೆಂಡ್ಸ್. ಆಫ್ಟರ್ ದಟ್ ನಿಮಗೆ ಅರ್ಥ ಮಾಡ್ಕೋಬೇಕು, ದಿಸ್ ಈಸ್ ನಾರ್ತ್. ನಾರ್ತ್ ಆಗಿದ ತಕ್ಷಣನೇ ರೈಟ್ ಸೈಡ್ ಬರುವಂತದ್ದು ಯಾವುದು ನಿಮಗೆ? ಈಸ್ಟ್. ಈಸ್ಟ್ ಆದ್ಮೇಲೆ ಬರೋದು ಯಾವುದು ನಿಮಗೆ? ಸೌತ್. ಸೌತ್ ಆದ್ಮೇಲೆ ಬರೋದು ಯಾವುದು ನಿಮಗೆ? ವೆಸ್ಟ್. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ನಾರ್ತ್ ಇಂದ ರೈಟ್ ಅಂದ್ರೆ ದಟ್ ಇಸ್ ಈಸ್ಟ್, ನಾಟ್ ನಾರ್ತ್ ಈಸ್ಟ್. ರೈಟ್ ಆಂಗಲ್ ಟ್ಯಾಂಗಲ್ ಅಂತ ಕರಿತೀವಿ. ರೈಟ್ ಆಂಗಲ್ ಅಂದ್ರೆ ದಟ್ ಈಸ್ ವಾಟ್ 90 ಡಿಗ್ರಿ ಅಂತ ಅರ್ಥ. ನಿಮ್ಗೆ ಎಲ್ಲಿ ರೈಟ್ ಅಂತ ಕೇಳ್ತಾನ ನೀವು 90 ಡಿಗ್ರಿ ತಿರ್ಬೇಕಂತ ಅರ್ಥ. ಎಲ್ಲಿ ಲೆಫ್ಟ್ ಅಂತ ಕೇಳ್ತಾನ ಅಲ್ಲಿ ಕೂಡ ನೀವು 90 ಡಿಗ್ರಿ ತಿರ್ಬೇಕಂತ ಅರ್ಥ. ರೈಟ್ ಅಂಡ್ ಲೆಫ್ಟ್ ಅಂದ್ರೆ 90 ಡಿಗ್ರಿ ಅಂತ ಅರ್ಥ ಮಾಡ್ಕೋಬೇಕು, ನಾಟ್ 45 ಡಿಗ್ರಿ. ಓಕೆ, ಸಿ ಫಸ್ಟ್ನೇ ಕಾನ್ಸೆಪ್ಟ್. ಈಗ ನೀವೇನ್ ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ಈಗ ನಾರ್ತ್ ಇದೆ, ನಾರ್ತ್ ಇಂದ ರೈಟ್ ಅಂದ್ರೆ ಈಸ್ಟ್, ಈಸ್ಟ್ ಇಂದ ರೈಟ್ ಅಂದ್ರೆ ಸೌತ್, ಸೌತ್ ಇಂದ ರೈಟ್ ಅಂದ್ರೇನು? ವೆಸ್ಟ್, ವೆಸ್ಟ್ ಇಂದ ರೈಟ್ ಅಂದ್ರೇನು? ನಾರ್ತ್, ನಾರ್ತ್ ಇಂದ ಲೆಫ್ಟ್ ಅಂದ್ರೇನು? ವೆಸ್ಟ್, ವೆಸ್ಟ್ ಇಂದ ಲೆಫ್ಟ್ ಅಂದ್ರೇನು? ಸೌತ್, ಸೌತ್ ಇಂದ ಲೆಫ್ಟ್ ಅಂದ್ರೇನು? ಈಸ್ಟ್, ಈಸ್ಟ್ ಇಂದ ಲೆಫ್ಟ್ ಅಂದ್ರೆ ನಿಮಗೆ ನಾರ್ತ್ ಅಂತ ಕರಿತೀವಿ. ದಿಸ್ ಈಸ್ಟ್ ಇಂದ ಲೆಫ್ಟ್ ಅಂದ್ರೆ ನಾರ್ತ್, ದಿಸ್ ವೆಸ್ಟ್ ಇಂದ ರೈಟ್ ಅಂದ್ರೆ ಯಾವುದು? ನಾವು ದಿಸ್ ವೆಸ್ಟ್ ಇಂದ ರೈಟ್ ಅಂದ್ರೆ ನಾವು ನಾರ್ತ್ ಅಂತ ಕರಿತೀವಿ ಫ್ರೆಂಡ್ಸ್. ಆಫ್ಟರ್ ದಟ್ ಇದು ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ಇಷ್ಟು ಗೊತ್ತಿರಲಿ. ಆಫ್ಟರ್ ದಟ್ ದ ಮೇಜರ್ ಕಾನ್ಸೆಪ್ಟ್ ದಟ್ ಈಸ್ ವಾಟ್? ಸಿಯರ್,
ಈಗ ನೀವು ನಾರ್ತ್ ಅಲ್ಲಿ ಇದೀರಿ ಅಂತ ಅನ್ಕೊಳ್ಳಿ. ಓಕೆ, ಇವಾಗ ನೀವು ನಾರ್ತ್ ಅಲ್ಲಿ ಇದೀರಿ ಅಂತ ಅನ್ಕೊಳ್ಳಿ. ಈ ನಾರ್ತ್ ಇಂದ ರೈಟ್ ಸೈಡ್ ತಿರುಗ್ತೀಯ ಅಂದ್ರೆ ಇಲ್ಲಿ ಬರ್ತೀಯಾ, ಈಸ್ಟ್ ಇಂದ ರೈಟ್ ಸೈಡ್ ಅಂದ್ರೆ ಸೌತ್ ಬರ್ತೀಯಾ, ಸೌತ್ ಇಂದ ರೈಟ್ ಸೈಡ್ ಅಂದ್ರೆ ವೆಸ್ಟ್ ಬರ್ತೀಯಾ. ಈಗ ನಾನು ನಿಮಗೆ ಹೇಳಕ್ ಹೋಗ್ತಿರೋದು ಪಾಯಿಂಟ್ ಇಷ್ಟೇ. ಈಗ ನಾರ್ತ್ ಇಂದ ಒನ್ ರೈಟ್, ನಾರ್ತ್ ಇಂದ ಒನ್ ರೈಟ್ ಅಂಡ್ ನಾರ್ತ್ ಇಂದ ಒನ್ ರೈಟ್ ಅಂಡ್ ದೆನ್ ಮತ್ತೊಂದು ರೈಟ್, 2 ರೈಟ್ ತಗೊಂಡೆ ನಾನು. ಇವಾಗ ನಾರ್ತ್ ಇಂದ 2 ಟೈಮ್ಸ್ ರೈಟ್ ಬಂದ್ರೆ ನೀವು ಅದನ್ನೇನ್ ತಗೊಂತೀರಿ ಅಂತ ಅರ್ಥ, ಸೌತ್ ತಗೊಂತೀರಿ ಅಂತ ಅರ್ಥ. ಅಥವಾ ನಾರ್ತ್ ಇಂದ ಲೆಫ್ಟ್ ಅಂಡ್ ಲೆಫ್ಟ್ ಅಂದ್ರೂ ಕೂಡ ನೀವು ಸೌತ್ ತಗೊಂತೀರಿ ಅಂತ ಅರ್ಥ. ಬಿಕಾಸ್ ರೈಟ್ ರೈಟ್ 90 ಡಿಗ್ರಿ 90 ಡಿಗ್ರಿ 180 ಡಿಗ್ರಿ ಅಪೋಸಿಟ್ ಡೈರೆಕ್ಷನ್. ನೆಕ್ಸ್ಟ್ ಲೆಫ್ಟ್ ಲೆಫ್ಟ್ 90 ಡಿಗ್ರಿ 90 ಡಿಗ್ರಿ ಅಗೇನ್ ಅಪೋಸಿಟ್ ಡೈರೆಕ್ಷನ್, ದಟ್ ಇಸ್ ವಾಟ್ ಸೌತ್. ಈಗ ಮತ್ತೇನ್ ಪಾಯಿಂಟ್ ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ಕೇಳಿ ಎಲ್ಲರೂ ಕೂಡ. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಪಾಯಿಂಟ್, ಸಿ ಹಿಯರ್. ಸೊ ಈಗ ಒನ್ ರೈಟ್ ಅಂಡ್ ಒನ್ ಲೆಫ್ಟ್ ಏನಾಗ್ತೈತಿ, ಕ್ಯಾನ್ಸಲ್ ಆಗ್ತೈತಿ. ಬಿಕಾಸ್ ನೀನು ನಾರ್ತ್ ಡೈರೆಕ್ಷನ್ಸ್ ಒಳಗಡೆ ಇದೆಯಾ, ಇಲ್ಲಿಂದ ರೈಟ್ ಅಂದ್ರೆ ಈಸ್ಟ್ ಬರ್ತೀಯಾ, ಇಲ್ಲಿಂದ ಲೆಫ್ಟ್ ಅಂದ್ರೆ ಮತ್ತೆ ನಾರ್ತ್ ಬರ್ತೀಯಾ. ದಟ್ಸ್ ವೈ ನಿಮ್ಗೆ ಏನಾಗತ್ತಂತ ಅರ್ಥ, ಎರಡೂ ಕೂಡ ಕ್ಯಾನ್ಸಲ್ ಆಗತ್ತಂತ ಅರ್ಥ. ಅದೇ ತರ 2 ರೈಟ್ ಅನ್ನೋದಷ್ಟೇ, ನಿಮಗೆ 2 ಲೆಫ್ಟ್ ಅನ್ನೋದಷ್ಟೇ, 2 ರೈಟ್ ಅನ್ನೋದಷ್ಟೇ, 2 ಲೆಫ್ಟ್ ಅನ್ನೋದಷ್ಟೇ. ಅದೇ ತರ ಮತ್ತೇನು ಕಾನ್ಸೆಪ್ಟ್ ಗೊತ್ತಿರ್ಬೇಕು ನಿಮ್ಗೆ. ಸೊ ಈಗ 3 ಟೈಮ್ಸ್ ರೈಟ್ ತಗೊಂಡಿ ಅಂತಂದ್ರೆ ಅದು 1 ಟೈಮ್ಸ್ ಲೆಫ್ಟ್ ಸಮ ಆಗಿರುತ್ತಂತ ಅರ್ಥ. 3 ಟೈಮ್ಸ್ ಲೆಫ್ಟ್ ತಗೊಂಡಿ ಅಂತಂದ್ರೆ ಅದು 1 ಟೈಮ್ಸ್ ರೈಟ್ ಆಗಿರುತ್ತಂತ ಅರ್ಥ. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ನಾರ್ತ್, ಸರ್ ಲೆಫ್ಟ್, ದಿಸ್ ಇಸ್ ಈಸ್ಟ್, ದಿಸ್ ಇಸ್ ವೆಸ್ಟ್, ಸೌತ್ ಅಂಡ್ ದಿಸ್ ಇಸ್ ವೆಸ್ಟ್. ಕರೆಕ್ಟಾ? ಸಿ, ನೀವೇನ್ ಹೇಳ್ತಾ ಇದೀನಿ ಅಂದ್ರೆ ಈಗ 3 ಟೈಮ್ಸ್ ರೈಟ್ ಸೈಡ್, ದಿಸ್ ಇಸ್ 1 ರೈಟ್ ಸೈಡ್, 2 ರೈಟ್ ಸೈಡ್, 3 ರೈಟ್ ಸೈಡ್. 3 ರೈಟ್ ಸೈಡ್ ಅನ್ನೋದಷ್ಟೇ, 1 ಲೆಫ್ಟ್ ಸೈಡ್ ಅನ್ನೋದಷ್ಟೇ. 1 ಲೆಫ್ಟ್, 2 ಲೆಫ್ಟ್, 3 ಲೆಫ್ಟ್, 3 ಲೆಫ್ಟ್ ಅನ್ನೋದಷ್ಟೇ, 1 ರೈಟ್ ಅನ್ನೋದಷ್ಟೇ. ಇದು ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರ್ಬೇಕು ಫ್ರೆಂಡ್ಸ್. ಆಫ್ಟರ್ ದಟ್ ನಾನು ನಿಮ್ಗೆ ಹೇಳಿದ್ದೀನಿ, ಫಸ್ಟ್ ನಾರ್ತ್, ರೈಟ್, ಈಸ್ಟ್, ದೆನ್ ಸೌತ್, ದೆನ್ ವೆಸ್ಟ್. ಹಾಗಾದ್ರೆ ಯಾವುದು ನಿಮಗೆ 90 ಡಿಗ್ರಿ ರೈಟ್ ಅಂತ ಕರೆದ್ರಿ, 90 ಡಿಗ್ರಿ ನಿಮಗೆ ಲೆಫ್ಟ್ ಅಂತ ಕರೆದ್ರಿ, ಎಲ್ಲಿ ನಿಮಗೆ ಡೈರೆಕ್ಷನ್ಸ್ ಅಲ್ಲಿ ಎಕ್ಸಾಕ್ಟ್ಲಿ ಅಪೋಸಿಟ್ ಡೈರೆಕ್ಷನ್ಸ್ ಒಳಗಿರುತ್ತಲ್ವಾ, ಅದು ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಐ ಮೀನ್ ಈಗ ಒಂದು ಡೈರೆಕ್ಷನ್ಸ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ದಿಸ್ ಈಸ್ ನಾರ್ತ್, ದಿಸ್ ಈಸ್ ಈಸ್ಟ್, ದಿಸ್ ಈಸ್ ವೆಸ್ಟ್, ದಿಸ್ ಈಸ್ ಸೌತ್. ಹಾಗಾದ್ರೆ ನೀವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಇದರಲ್ಲಿ, ಸೊ ನಾರ್ತ್ ಅಂಡ್ ಸೌತ್ ಇದೆ, ಕರೆಕ್ಟ್. ನಾರ್ತ್ ಅಂಡ್ ಸೌತ್ ನಿಮಗೆ 180 ಡಿಗ್ರಿ ಇದೆ, ಅಂಡ್ ವೆಸ್ಟ್ ಅಂಡ್ ಈಸ್ಟ್ 180 ಡಿಗ್ರಿ ಇದೆ, ಅಂಡ್ ಈಸ್ಟ್ ಅಂಡ್ ವೆಸ್ಟ್ 180 ಡಿಗ್ರಿ ಇದೆ. ಅದೇ ತರ ದಿಸ್ ಈಸ್ ವಾಟ್ ನಾರ್ತ್ ಈಸ್ಟ್, ನಾರ್ತ್ ಈಸ್ಟ್ ಇಂದ ಸೌತ್ ವೆಸ್ಟ್, ನಾರ್ತ್ ಇದ್ದಲ್ಲೇ ಸೌತ್, ಈಸ್ಟ್ ಇದ್ದಲ್ಲೇ ವೆಸ್ಟ್, ಅಗೇನ್ 180 ಡಿಗ್ರಿ ಬರ್ತೈತಿ. ಅದೇ ತರ ಸೌತ್ ಈಸ್ಟ್ ಇಂದ ನಾರ್ತ್ ವೆಸ್ಟ್ ಕೂಡ ನಿಮಗೆ 180 ಡಿಗ್ರಿ ಬರ್ತೈತಿ. ಎಲ್ಲಿ 180 ಡಿಗ್ರಿ ಬರುತ್ತೆ ಅಲ್ಲಿ ನೀವು ಕ್ಯಾನ್ಸಲ್ ಮಾಡ್ಬೇಕಂತ ಅರ್ಥ. ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲೇ ನಾರ್ತ್ ಅಂಡ್ ಸೌತ್ ಅಂಡ್ ಈಸ್ಟ್ ಅಂಡ್ ವೆಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಇದೆಲ್ಲದೂ ಕೂಡ ಸರ್ ನಾರ್ತ್, ಈಸ್ಟ್, ಸೌತ್ ಅಂಡ್ ವೆಸ್ಟ್. ಹಾಗಾದ್ರೆ ಇದ್ರಲ್ಲಿ ಯಾವ ಕ್ಯಾನ್ಸಲ್ ಮಾಡ್ಬೋದು ನೀನು? ಸರ್ ನಾರ್ತ್ ಅಂಡ್ ಸೌತ್ 180 ಡಿಗ್ರಿ ಐತೆ ಸರ್, ಕ್ಯಾನ್ಸಲ್ ಮಾಡ್ಬೋದು ಸರ್. ಈಸ್ಟ್ ಅಂಡ್ ವೆಸ್ಟ್ 180 ಡಿಗ್ರಿ ಐತೆ ಸರ್, ಕ್ಯಾನ್ಸಲ್ ಮಾಡ್ಬೋದು ಸರ್. ಅಗೇನ್ ರೈಟ್ ಅಂಡ್ ಲೆಫ್ಟ್ ಕ್ಯಾನ್ಸಲ್ ಆಗ್ತದೆ. ಯಾಕೆ? 1 ರೈಟ್ ಅಂಡ್ 1 ಲೆಫ್ಟ್ ಅಂದ್ರೆ ಸೇಮ್ ಡೈರೆಕ್ಷನ್ಸ್ ಒಳಗಡೆ ಬರ್ತೀಯಾ. ಅದೇ ತರ ಏನ್ ಅರ್ಥ ಮಾಡ್ಕೋಬೇಕು ಇಲ್ಲಿ ನೀವು, ದಿಸ್ ಇಸ್ ನಾರ್ತ್ ಈಸ್ಟ್, ದಿಸ್ ಇಸ್ ಸೌತ್ ವೆಸ್ಟ್. ಹಾಗಾದ್ರೆ ನಾರ್ತ್ ಈಸ್ಟ್ ಅಂಡ್ ಸೌತ್ ವೆಸ್ಟ್ ಎರಡು ಅಪೋಸಿಟ್ ಐತಿ, ಅದಕ್ಕೆ ಎರಡೂ ಕೂಡ ಕ್ಯಾನ್ಸಲ್ ಆಗ್ತದೆ. ಅದೇ ತರ ಸೌತ್ ಈಸ್ಟ್ ಅಂಡ್ ನಾರ್ತ್ ವೆಸ್ಟ್, ಸೌತ್ ಈಸ್ಟ್ ಅಂಡ್ ನಾರ್ತ್ ವೆಸ್ಟ್ ಎರಡೂ ಕೂಡ ಅಪೋಸಿಟ್ ಡೈರೆಕ್ಷನ್ಸ್ ಒಳಗೈತಿ, ಅವೆರಡೂ ಕೂಡ ಕ್ಯಾನ್ಸಲ್ ಆಗ್ತಾವ ಫ್ರೆಂಡ್ಸ್. ನಾನು ಹೇಳ್ತಿರೋ ಪಾಯಿಂಟ್ ಇಷ್ಟೇ, ಎಲ್ಲಿ ಅಪೋಸಿಟ್ ಡೈರೆಕ್ಷನ್ಸ್ ಒಳಗಿರುತ್ತಲ್ವಾ ಅವೆರಡೂ ಕೂಡ ಕ್ಯಾನ್ಸಲ್ ಆಗ್ತವೆ. ಎರಡು ಸೇಮ್ ಇದ್ರೆ ಮಾತ್ರ ಕ್ಯಾನ್ಸಲ್ ಆಗ್ತವೆ. ಒಂದು ಜಾಸ್ತಿ ಇದ್ರೆ ರಿಮೈನಿಂಗ್ ಮೈನಸ್ ಮಾಡಿ ರಿಮೈನಿಂಗ್ ನಾರ್ತ್ ಡೈರೆಕ್ಷನ್ಸ್ ಅಂತ ನೀವು ಹೇಳ್ಬೇಕಾಗ್ತದೆ ಫ್ರೆಂಡ್ಸ್. ಓಕೆ, ಸೊ ಫಸ್ಟ್ ಕ್ವಶನ್ ಎಂಟ್ರಿ ಕೊಡೋಣ. ಇಷ್ಟು ಮಿನಿಮಮ್ ಬೇಸಿಕ್ ನಾಲೆಜ್ ನಿಮಗೆ ಗೊತ್ತಿರ್ಬೇಕು ಫ್ರೆಂಡ್ಸ್. ಹಾಗಾದ್ರೆ ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೇ ಬಿಡೋಣ. ನೋಡಿ, ಕ್ವಶನ್ಸ್ ಕನ್ನಡದಲ್ಲಿ ಹಾಕಿದ್ರೆ ಅದು ಬಹಳ ದೊಡ್ಡ ಕ್ವಶನ್ಸ್ ಆಗ್ತಿರೋ ಕಾರಣಕ್ಕೆ ನಿಮಗೆ ಇಂಗ್ಲಿಷ್ ಒಳಗೆ ಕ್ವಶನ್ಸ್ ಇದೆ, ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ SSC CGL CHSL ಇಂಗ್ಲಿಷ್ ಒಳಗೆ ಇರುತ್ತೆ, ಅದಕ್ಕೋಸ್ಕರ ಇಂಗ್ಲಿಷ್ ಕಾನ್ಸೆಪ್ಟ್ ಅನ್ನು ಕಲೀರಿ. ನಾನು ನಿಮಗೆ ಇಂಗ್ಲಿಷ್ ಅಂಡ್ ಕನ್ನಡದಲ್ಲಿ ಕಂಪ್ಲೀಟ್ ಆಗಿ ಹೇಳಿಕೊಡ್ತೀನಿ. ಅಪ್ಕಮಿಂಗ್ ಚಾಪ್ಟರ್ಸ್ ಗಳನ್ನೆಲ್ಲ ಇಂಗ್ಲಿಷ್ ಅಂಡ್ ಕನ್ನಡ ಎರಡೂ ಕ್ವಶನ್ಸ್ ಗಳನ್ನ ತಗೋಬರ್ತೀನಿ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಲ್ಯಾಂಗ್ವೇಜ್ ಡಸಂಟ್ ಮ್ಯಾಟರ್ ಫಾರ್ ಮ್ಯಾಥ್ಸ್.
ಮ್ಯಾಥ್ಸ್ಗೆ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಆಗಲ್ಲ, ಮ್ಯಾಥ್ಸ್ಗೆ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಈ ತಲೆಯಲ್ಲಿ ನಿಮ್ಗೆ ಇರ್ಬೇಕು ಫ್ರೆಂಡ್ಸ್. ಹಾಗಾದ್ರೆ ಇವೆಲ್ಲ ಕ್ವಶನ್ಸ್ಗಳನ್ನ ಸಿಂಪಲ್ ವೇದಲ್ಲಿ ನಾನು ನಿಮ್ಗೆ ಹೇಳಿಕೊಡ್ತೀನಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್. ಏನಿದೆ, ಪ್ರತಾಪ್ ಸ್ಟಾರ್ಟೆಡ್ ವಾಕಿಂಗ್ ಫ್ರಮ್ ಈಸ್ ಸ್ಕೂಲ್ ಅಂಡ್ ವಾಕ್ಡ್ 7 kilometers towards east. Then he turned left and walked 4 kilometers. Then turns right and walks 2 kilometers. He then turns right and walks 3 kilometers. Which direction is he facing now? This is most important. Which direction ಅಂತ ಕೇಳಿದರೆ how much distance ಅಂತ ಕೇಳಿಲ್ಲ. ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್. ನೀವು ಡಿಸ್ಟೆನ್ಸ್ ಗಳನ್ನ ತಗೊಳಕ್ಕೆ ಹೋಗಬಾರ್ದು. ಆ ವ್ಯಕ್ತಿ ಎಟ್ ಪ್ರೆಸೆಂಟ್ ಯಾವ ದಿಕ್ಕಿನಲ್ಲಿ ಇದ್ದಾನೆ ಅಂತ ಕೇಳಿರೋ ಕಾರಣಕ್ಕೆ ನೀವು ಡಿಸ್ಟೆನ್ಸ್ ಗಳನ್ನ ತಗೋಬಾರ್ದು, ಓನ್ಲಿ ಡೈರೆಕ್ಷನ್ ಗಳನ್ನ ಅಷ್ಟೇ ತಗೋಬೇಕು ಫ್ರೆಂಡ್ಸ್. ಹಾಗಾದ್ರೆ ಫಸ್ಟ್ ಅವನು ಸ್ಕೂಲಿಂದ 7 kilometers ಯಾವ ಕಡೆ ಹೋಗ್ತಾನ? ಈಗ ನಿಮಗೇನು ಗೊತ್ತಿದೆ, ನಾರ್ತ್ ರೈಟ್ ಸೈಡ್ ಈಸ್ಟ್ ರೈಟ್ ಸೈಡ್ ಸೌತ್ ರೈಟ್ ಸೈಡ್ ವೆಸ್ಟ್. ನಿಮಗೆ ಇದು ಗೊತ್ತಿದೆ ಅಲ್ವಾ? ಇದು ಬಹಳ ಸರಿ ಹೇಳ್ಬೇಕಾಗತ್ತೆ ನಾನು ಪದೇ ಪದೇ. ನಾರ್ತ್ ಈಸ್ಟ್ ಸೌತ್ ಅಂಡ್ ವೆಸ್ಟ್, ರೈಟ್ ಸೈಡ್ ಹೋದ್ರೆ ಲೆಫ್ಟ್ ಸೈಡ್ ಹೋದ್ರೆ, ಇಷ್ಟೇ ಮುಗ್ದ ಹೋಯ್ತು. ಸಾಗರ್ ಏನಿದೆ ಇಲ್ಲಿ ಫಸ್ಟ್ನೇ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಈಗ ಫಸ್ಟ್ ಈಸ್ಟ್ ಹತ್ರ ಹೋಗಿದ್ದಾನೆ. ಈಸ್ಟ್ ಹತ್ರ ಎಷ್ಟು ಹೋಗಿದ್ದಾನ? 7 kilometers ಈಸ್ಟ್ ಹತ್ರ ಹೋಗಿದ್ದಾನೆ, ಕರೆಕ್ಟಾ? ಎಸ್. ಆಮೇಲೆ ಏನಿದೆ, ಸೊ ನೆಕ್ಸ್ಟ್ ಈ ಟರ್ನ್ ಲೆಫ್ಟ್. ಈಸ್ಟ್ ಇಂದ ಲೆಫ್ಟ್ ಗೆ ಅಂತಂದ್ರೆ ಎಲ್ಲಿ ಬಂದ್ರಿ? ಈಸ್ಟ್ ಇಂದ ಲೆಫ್ಟ್ ಅಂದ್ರೆ ನಾರ್ತ್. ಸೊ ಲೆಫ್ಟ್ ಗೆ ಎಷ್ಟು ಕಿಲೋಮೀಟರ್ ಬರ್ತಾನಂತ ಅರ್ಥ? 4 kilometers ಬರ್ತಾನಂತ ಅರ್ಥ. ನಾನು ಡಿಸ್ಟೆನ್ಸ್ ಬರಿಬೇಡಿ, ನಾನು ಹೇಳ್ತಾ ಇದ್ದೀನಿ. ಸೊ ನಾನು ಬರಿಲಾರ್ದೇನೂ ಮಾಡ್ಬೋದು, ವೇಟ್ ಮಾಡಿ ನಾನು ಹೇಳ್ತೀನಿ. ಫಸ್ಟ್ ಒಂದು ಲೆಕ್ಕನ ಕ್ಲೀನ್ ಆಗಿ ಹೇಳ್ತೀನಿ. ಈಗ ಈಸ್ಟ್ ಇಂದ ಲೆಫ್ಟ್ ಗೆ ಬಂದ್ರೆ ಅವ್ನು ಯಾವ ಡೈರೆಕ್ಷನ್ಸ್ ಒಳಗೆ ಬಂದ? ಇವಾಗ ನಾರ್ತ್ ಒಳಗಡೆ ಬಂದ. ದೆನ್ ನಾರ್ತ್ ಇಂದ ರೈಟ್ ಗೆ 2 kilometers ಹೋಗ್ತಾನ. ನಾರ್ತ್ ಇಂದ ರೈಟ್ 2 kilometers ಅಂದ್ರೆ ಅಗೇನ್ ಈಸ್ಟ್ ಗೆ ಬಂದಿ. ದೆನ್ ಟರ್ನ್ಸ್ ರೈಟ್. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಈಸ್ಟ್ ಕಡೆ ಇದ್ನ, ಕರೆಕ್ಟಾ? ಫಸ್ಟ್ ಈಸ್ಟ್ ಕಡೆ ಇದ್ದ, ದೆನ್ ಲೆಫ್ಟ್ ಅಂದ್ರೆ ನಾರ್ತ್ ಕಡೆ ಬಂದ, ದೆನ್ ರೈಟ್ ಅಂದ್ರೆ ಮತ್ತೆ ಈಸ್ಟ್ ಕಡೆ ಬಂದ, ದೆನ್ ಈ ಟರ್ನ್ಸ್ ರೈಟ್ ಅಗೇನ್. ಇಲ್ಲಿಂದ ರೈಟ್ ತಿರುಗಿ ಮತ್ತೆ 3 kilometers ಬರ್ತಾನೆ. ವಿಚ್ ಡೈರೆಕ್ಷನ್ ಈಸ್ ಈ ಫೇಸಿಂಗ್ ನೌ? ವಿಚ್ ಡೈರೆಕ್ಷನ್? ಸೌತ್ ಡೈರೆಕ್ಷನ್ ಈಸ್ ಫೇಸಿಂಗ್ ನೌ. ಇಷ್ಟೇ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ನೀ ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ಈಸ್ಟ್ ಕಡೆ ಇದ್ದೆ, ಕರೆಕ್ಟ್? ಫಸ್ಟ್ ಈಸ್ಟ್ ಕಡೆ ಇದ್ದಿ, ಈಸ್ಟ್ ಅಂತ ನಿನ್ ತಲೆಯಲ್ಲಿ ಇರ್ಬೇಕು, ಫಸ್ಟ್ನೇ ಪಾಯಿಂಟ್. ಹಾಗಾದ್ರೆ ಇಲ್ಲಿಂದ ಏನ್ ಹೇಳ್ಯಾರ? ಫಸ್ಟ್ ಈಸ್ಟ್ ಬಿಟ್ಬಿಡ್ಬೇಕು. ಫಸ್ಟ್ ನಿಮ್ಗೆ ಈಸ್ಟ್ ಐತಲ್ಲ, ಇಲ್ಲಿಂದ ಏನ್ ಅರ್ಥ ಮಾಡ್ಕೋಬೇಕು ನಿನಗೆ? ಲೆಫ್ಟ್ ಅಂಡ್ ರೈಟ್ ನ ಕ್ಯಾನ್ಸಲ್ ಮಾಡ್ಕೊಂತ ಬರ್ಬೇಕು ಅಷ್ಟೇ. ಇಲ್ಲಿ ಕೇಳಿ, ಈಗ ಟುವರ್ಡ್ಸ್ ಈಸ್ಟ್ ಐತಲ್ಲ, ಈ ಪಾಯಿಂಟ್ ಕ್ಯಾಶ್ ತಗೋಬೇಕು, ಅದು ಬಿಟ್ಬಿಡ್ಬೇಕು. ಆಫ್ಟರ್ ದಟ್ ಒಂದು ಲೆಫ್ಟ್ ಇದೆ, ದೆನ್ ಏನಿದೆ? ಒಂದು ರೈಟ್ ಇದೆ. ಹಾಗಾದ್ರೆ ಒನ್ ಲೆಫ್ಟ್ ಒಂದು ರೈಟ್ ಕ್ಯಾನ್ಸಲ್. ಮತ್ತೇನಿದೆ? ಮತ್ತೊಂದು ರೈಟ್ ಇದೆ. ಹಾಗಾದ್ರೆ ಒಂದು ಲೆಫ್ಟ್ ಒಂದು ರೈಟ್ ಕ್ಯಾನ್ಸಲ್. ಹಾಗಾದ್ರೆ ಈಗ ರೈಟ್ ಇದೆ. ಹಾಗಾದ್ರೆ ಈಸ್ಟ್ ಇಂದ ರೈಟ್ ಏನು? ಈಸ್ಟ್ ಇಂದ ರೈಟ್ ಸೌತ್ ಅಂತ ಅರ್ಥ. ದಟ್ಸ್ ವೈ ಆ ವ್ಯಕ್ತಿ ಸೌತ್ ಡೈರೆಕ್ಷನ್ಸ್ ಒಳಗಿದಾನೆ ಅಂತ ಅರ್ಥ ಫ್ರೆಂಡ್ಸ್. ಈ ತರ ನೀವು ಸಿಂಪಲ್ ವೇದಲ್ಲಿ ಈ ಲೆಕ್ಕಗಳನ್ನ ಸಾಲ್ವ್ ಮಾಡ್ಬೇಕು. ಅದೇ ತರ ಈ ಪ್ರಾಬ್ಲಮ್ ಮಾಡಿ. ರಾಜು ಈಸ್ ಸ್ಟ್ಯಾಂಡಿಂಗ್ ಫೇಸಿಂಗ್ ನಾರ್ತ್. ಫಸ್ಟ್ ನಾರ್ತ್ ಕಡೆ ಇದ್ದಾನೆ. ಓಕೆ, ಫಸ್ಟ್ ನಾರ್ತ್ ಕಡೆ ಇದ್ದಾನೆ. ಆ ನಾರ್ತ್ ಫಸ್ಟ್ ಬರ್ಕೊಂಡ್ಬಿಡ್ಬೇಕು. ಆಮೇಲೆ ಏನಿದೆ? ಸೊ ದೆನ್ ಲೆಫ್ಟ್ ಅಂತಿದೆ, ಒನ್ ಲೆಫ್ಟ್ ಅಂತಿದೆ. ದೆನ್ ಏನಂತಿದೆ? ನಾವು ಈ ಟರ್ನ್ಸ್ ರೈಟ್ ಅಂತಿದೆ, ಒಂದು ಲೆಫ್ಟ್, ನೆಕ್ಸ್ಟ್ ಒಂದು ರೈಟ್ ಅಂತಿದೆ. ಫೈನಲ್ ಈ ಟರ್ನ್ಸ್ ಟು ದಿ ರೈಟ್, ಅಗೇನ್ ಈ ರೈಟ್ ಅಂತಿದೆ. ಹಾಗಾದ್ರೆ ಒನ್ ಲೆಫ್ಟ್ ಒಂದು ರೈಟ್ ಕ್ಯಾನ್ಸಲ್. ನಾರ್ತ್ ಇಂದ ರೈಟ್ ಅಂದ್ರೆ ಓದೋ, ನಾರ್ತ್ ಇಂದ ರೈಟ್ ಅಂದ್ರೆ ದಟ್ ಇಸ್ ಈಸ್ಟ್ ಅಂತ ಅರ್ಥ. ಯುವರ್ ಆನ್ಸರ್ ಈಸ್ ಆಪ್ಷನ್ ಬಿ ಅಂತ ಅರ್ಥ. ಸೊ ನಾನು ಹೇಳ್ತಿರೋ ವೇ ಏನಂತಂದ್ರೆ, ನಿಮಗೆ ನಾರ್ತ್ ಇಂದ ರೈಟ್ ಅಂದ್ರೆ ಈಸ್ಟ್ ಇಂದ ರೈಟ್ ಅಂದ್ರೆ ಸೌತ್ ಇಂದ ರೈಟ್ ಅಂದ್ರೆ ವೆಸ್ಟ್ ಇಂದ ರೈಟ್ ಅಂದ್ರೆ ನಾರ್ತ್. ಇಷ್ಟೇ ನಿಮಗೆ ಕಾನ್ಸೆಪ್ಟ್ಗಳ ಬಗ್ಗೆ ಐಡಿಯಾ ಇರಬೇಕು ಫ್ರೆಂಡ್ಸ್. ಹಾಗಾದ್ರೆ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಏನ್ ಅರ್ಥ ಮಾಡ್ಕೋಬೇಕಾಗಿದೆ? ದಿಸ್ ಇಸ್ ನಾರ್ತ್, ದಿಸ್ ಇಸ್ ಈಸ್ಟ್, ದಿಸ್ ಇಸ್ ಸೌತ್, ದಿಸ್ ಇಸ್ ವೆಸ್ಟ್. ಫಸ್ಟ್ ನಾರ್ತ್ ಕಡೆ ಇದ್ದ, ನಾರ್ತ್ ಇಂದ ಲೆಫ್ಟ್ ಬಂದ ಅಂದ್ರೆ ವೆಸ್ಟ್ ಕಡೆ ಬಂದ. ನೆಕ್ಸ್ಟ್ ಇಲ್ಲಿಂದ ಮತ್ತೆ ರೈಟ್ ಬರ್ತಾನ, ಮತ್ತೆ ಈ ನಾರ್ತ್ ಕಡೆ ಬಂದ. ಅಲ್ಲಿಂದ ಮತ್ತೆ ಮಾಡಿನ ಈಗ ರೈಟ್ ಮಾಡಿದಾನ, ಕರೆಕ್ಟ್? ಅಲ್ಲಿಂದ ರೈಟ್ ಅಂದ್ರೆ ಯಾವ್ದಾಗುತ್ತೆ? ನಿಮ್ಗೆ ಈಸ್ಟ್ ಆಗುತ್ತೆ. ಇದು ನಿಮಗೆ ಕಂಪ್ಲೀಟ್ ಕಹಾನಿ ಅಬೌಟ್ ದಿ ಡೈರೆಕ್ಷನ್ ಕಾನ್ಸೆಪ್ಟ್ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಸೇಮ್ ಅದೇ ತರ ಈ ಕ್ವಶನ್ಸ್ ನೀವು ಸಾಲ್ವ್ ಮಾಡ್ಬೇಕಾಗತ್ತೆ. ಎ ರ್ಯಾಟ್ ರನ್ಸ್ 20 kilometers ಟುವರ್ಡ್ಸ್ ಈಸ್ಟ್. ನಾನು ಹೇಳ್ತಿರೋದು ಅರ್ಥ ಮಾಡ್ಕೋಬೇಕು. ವಿಚ್ ಡೈರೆಕ್ಷನ್ ಅಂದ್ರೆ ನೀವು ಯಾವುದೇ ಡಿಸ್ಟೆನ್ಸ್ ಅನ್ನ ತಗೊಂಡ ನೆಸೆಸಿಟಿ ಇಲ್ಲ. ವಿಚ್ ಡೈರೆಕ್ಷನ್, ಹೌ ಮಚ್ ಡಿಸ್ಟೆನ್ಸ್ ಅಂತ ಕೇಳ್ತಾನ. ಯಾವ ದಿಕ್ಕಿನಲ್ಲಿ ಎಷ್ಟು ದೂರದಲ್ಲಿದ್ದಾನೆ
ಮನೆಯಿಂದ ಎಷ್ಟು ದೂರದಲ್ಲಿದ್ದಾನೆ, ಶಾಲೆಯಿಂದ ಎಷ್ಟು ದೂರದಲ್ಲಿದ್ದಾನೆ, ಮನೆಯಿಂದ ಶಾಲೆಗೆ ಇರುವಂತ ದೂರ ಎಷ್ಟು, ಮನೆಯಿಂದ ಶಾಲೆ ಇರುವಂತ ದಿಕ್ಕು ಯಾವುದು, ಶಾಲೆಯಿಂದ ಮನೆಗೆ ಇರುವಂತ ದಿಕ್ಕು ಯಾವುದು, ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾನೆ ಫ್ರೆಂಡ್ಸ್. ಹಾಗಾದ್ರೆ ಇಲ್ಲಿ ಫಸ್ಟ್ ಯಾವ ಕಡೆ ಇದಾನ, ಫಸ್ಟ್ ಈಸ್ಟ್ ಕಡೆ ಇದಾನ. ಕರೆಕ್ಟ್, ಫಸ್ಟ್ ಈಸ್ಟ್ ಕಡೆ. ನಿಮಗೆ ಇದು ಅರ್ಥ ಮಾಡ್ಕೊಂಡ್ಬಿಡಕ್, ನಾರ್ತ್, ಈಸ್ಟ್, ಸೌತ್ ಅಂಡ್ ವೆಸ್ಟ್. ಫಸ್ಟ್ ಈಸ್ಟ್ ಕಡೆ ಇದಾನ. ಕರೆಕ್ಟಾ? ಎಸ್. ಇವಾಗ ಇಲ್ಲಿದಾನ ವ್ಯಕ್ತಿ. ಕರೆಕ್ಟಾ? ಎಸ್. ಇಲ್ಲಿಂದ ಏನ್ ಮಾಡ್ತಾನ, ಇಲ್ಲಿಂದ ರೈಟಿಗೆ ಬರ್ತಾನ. ಆದ್ರೆ ಎಲ್ಲಿಗೆ ಬಂದ, ಸೌತಿಗೆ ಬಂದ. ಆಮೇಲೆ ಏನಂತ ಹೇಳೋಣ, ರೈಟ್ ಅಂಡ್ ದೆನ್ ರೈಟ್, ಮತ್ತೆ ವೆಸ್ಟಿಗೆ ಬಂದ. ನೋಡಿ, ಒನ್ ರೈಟ್ ಇದೆ, ಒನ್ ರೈಟ್ ಅಂಡ್ ನೆಕ್ಸ್ಟ್ ರೈಟ್. ಅಗೇನ್ ಲೆಫ್ಟಿಗೆ ಬಂದ, ವೆಸ್ಟ್ ಇಂದ ಲೆಫ್ಟಿಗೆ ಅಂದ್ರೆ ಅಲ್ಲಿಗೆ ಬಂದ, ಈಗ ಸೌತಿಗೆ ಬಂದ. ಕರೆಕ್ಟಾ? ಅಗೇನ್ ಸೌತ್ ಇಂದ ಲೆಫ್ಟಿಗೆ ಬರ್ತಾನ, ಅಗೇನ್ ಈಸ್ಟಿಗೆ ಬಂದ. ಕರೆಕ್ಟಾ? ಫೈನಲಿ ಟರ್ನಿಂಗ್ ಲೆಫ್ಟ್. ಫೈನಲಿ ಟರ್ನಿಂಗ್ ಲೆಫ್ಟ್ ಅಂದ್ರೆ ಈಸ್ಟ್ ಇಂದ ಲೆಫ್ಟ್ ಅಂದ್ರೆ ಹೋದ ನಾರ್ತ್ ಅಂತಷ್ಟ. ದಟ್ಸ್ ವೈ ಈ ಆನ್ಸರ್ ಇಟ್ ಈಸ್ ಅ ನಾರ್ತ್ ಅಂತ ಅರ್ಥ. ಸೊ ಅರ್ಥ ಮಾಡ್ಕೋಬೇಕು. ಇವೆಲ್ಲ ಸಿಂಪಲ್ ವೇದಲ್ಲಿ ಹೇಳ್ತೀನಿ. ಡೈರೆಕ್ಷನ್ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈ ತರ ನೀವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು ಫ್ರೆಂಡ್ಸ್. ಹಾಗಾದ್ರೆ ನಿಮಗೆ ಇದರಲ್ಲಿ ಏನಿದೆ ಫಸ್ಟ್ ಅರ್ಥ ಮಾಡ್ಕೋಬೇಕು. ಸರ್, ದಿಸ್ ಇಸ್ ನಾರ್ತ್, ದಿಸ್ ಇಸ್ ಈಸ್ಟ್, ದಿಸ್ ಇಸ್ ಸೌತ್ ಅಂಡ್ ದಿಸ್ ಇಸ್ ವೆಸ್ಟ್. ಫಸ್ಟ್ ಯಾವ ಡೈರೆಕ್ಷನ್ ಒಳಗಿದ್ನ, ಈಸ್ಟ್ ಒಳಗಿದ್ನ. ಕರೆಕ್ಟ್. ಈಸ್ಟ್ ಇಂದ ಎಲ್ಲಿಗೆ ಹೋದ, ರೈಟ್ಗೆ ಹೋದ, ಸೌತಿಗೆ ಬಂದ. ದೆನ್ ರೈಟ್ಗೆ ಹೋದ, ವೆಸ್ಟಿಗೆ ಬಂದ. ದೆನ್ ಲೆಫ್ಟಿಗೆ ಬಂದ, ಸೌತಿಗೆ ಬಂದ. ದೆನ್ ಲೆಫ್ಟಿಗೆ ಬಂದ, ಈಸ್ಟಿಗೆ ಬಂದ. ಕರೆಕ್ಟ್. ಆಮೇಲೆ ಏನಂತ ಹೇಳ್ಯಾರ, ಮತ್ತೆ ಲೆಫ್ಟ್ ಅಂತ ಹೇಳ್ಯಾರ. ಆದ್ರೆ ಎಲ್ಲಿಗೆ ಬಂದಂತ ಅರ್ಥ, ನಾರ್ತ್ ಕಡೆ ಬಂದಂತ ಅರ್ಥ. ಸೊ ರೈಟ್ ನೌ ಈಸ್ ಫೇಸಿಂಗ್ ನಾರ್ತ್ ಡೈರೆಕ್ಷನ್ಸ್ ಅಂತ ಅರ್ಥ. ಈ ಪಾಯಿಂಟ್ ನ ನೀವು ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ನಾನು ಹೇಳ್ತಿರೋದೇನು, ಅವನು ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಕೇಳಿದ್ದಾರೆ. ಓಕೆ, ಅಲ್ಲಿಂದ ಅವನ ಸ್ಟಾರ್ಟಿಂಗ್ ಇರುವಂತ ದಿಕ್ಕು ಯಾವುದಂತ ಕೇಳ್ತಾರೆ. ನಾ ಹೇಳ್ತಿರೋ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಈಗ ಅವನು ಈ ಪಾಯಿಂಟ್ ಇಂದ ನಾರ್ತ್ ಕಡೆ ಇದ್ದಾನೆ. ಕರೆಕ್ಟಾ? ಪ್ರಾರಂಭಿಕ ಸ್ಥಳದಿಂದ ಅವನು ಉತ್ತರ ದಿಕ್ಕಿನಲ್ಲಿದ್ದಾನೆ. ಹಾಗಾದ್ರೆ ಅಂತಿಮ ಸ್ಥಳದಿಂದ ಯಾವ ದಿಕ್ಕಿನಲ್ಲಿದ್ದಾನೆ, ಪ್ರಾರಂಭದ ಸ್ಥಳದಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಕೇಳಿದ್ರೆ ಉತ್ತರ. ಅದೇ ನೀವು ಅಂತಿಮ ಸ್ಥಳದಿಂದ ಪ್ರಾರಂಭ ಸ್ಥಳಕ್ಕೆ ಕೇಳಿದ್ರೆ ನಾರ್ತ್ ಉಲ್ಟ ಯಾವುದು, ಸೌತ್ ಅಂತ ಅರ್ಥ, ದಕ್ಷಿಣ ಉತ್ತರ ಬರ್ತಾ ಇತ್ತು ಫ್ರೆಂಡ್ಸ್. ಇದು ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಪಾಯಿಂಟ್. ಸೊ ಎಲ್ಲವೂ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಾನು ಹಾಕ್ತೀನಿ. ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಿದಾವೆ, ಎಲ್ಲವೂ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್. ಆದ್ರೆ ಏನಿದೆ ನೋಡಿ, ಲಾಸ್ಟ್ ಇಯರ್ ಅಲ್ಲಿ ಕೇಳಿರುವಂತ ಕ್ವಶನ್ ಇದೆ. ಪಿ ಸ್ಟಾರ್ಟೆಡ್ ವಾಕಿಂಗ್ ಟುವರ್ಡ್ಸ್ ನಾರ್ತ್. ಪಿ ಸ್ಟಾರ್ಟೆಡ್ ವಾಕಿಂಗ್ ಟುವರ್ಡ್ಸ್ ನಾರ್ತ್ ಅಂತ ಇದೆ. ನಿಮಗೆ ಇಷ್ಟು ಬರ್ಕೊಂಬಿಡಿ, ನಾರ್ತ್, ಈಸ್ಟ್, ಸೌತ್ ಅಂಡ್ ವೆಸ್ಟ್. ಇದರಲ್ಲೇ ನಿಮಗೆ ಎಲ್ಲ ಆಟ ಆಡ್ಕೋಬೇಕು. ಓಕೆ, ಇಲ್ಲಿ ಏನಿದೆ, ಫಸ್ಟ್ ನಾರ್ತ್ ಕಡೆ ಇದ್ದಾನೆ. ಆ ವ್ಯಕ್ತಿ ಎಲ್ಲಿದ್ದಾನೆ ಇವಾಗ, ಇಲ್ಲಿದ್ದಾನೆ. ಕರೆಕ್ಟಾ? ಓಕೆ. ಈ ಟರ್ನ್ಡ್ 7 times ರೈಟ್ ಅಂಡ್ 7 times ಲೆಫ್ಟ್. ನಾನು ನಿಮ್ಗೆ ಹೇಳಿದ್ದೀನಿ, 1 ರೈಟ್ ಅಂದ್ರೆ 1 ಲೆಫ್ಟ್. ಓಕೆ, 1 ರೈಟ್ 1 ಲೆಫ್ಟ್ ಕ್ಯಾನ್ಸಲ್ ಆಗ್ತೈತಿ. ಇಲ್ಲಿ ಏನಿದೆ, 7 ರೈಟ್ 7 ಲೆಫ್ಟ್ ಇದೆ. 7 ರೈಟ್ ಈಸ್ ಈಕ್ವಲ್ ಟು 7 ಲೆಫ್ಟ್ ಅಂತ ಐತೆ. ಕರೆಕ್ಟಾ? ಹಾಗಾದ್ರೆ ಎರಡೂ ಕ್ಯಾನ್ಸಲ್ ಆಗ್ತಾವ. ಓಕೆ, ಎರಡೂ ಕ್ಯಾನ್ಸಲ್ ಆದ್ರೆ ಅವ್ನು ಯಾವ ಡೈರೆಕ್ಷನ್ಸ್ ಒಳಗಿದಾನ, ಫಸ್ಟ್ ಯಾವ ಡೈರೆಕ್ಷನ್ಸ್ ಒಳಗಿದಾನೆ ಅದೇ ಡೈರೆಕ್ಷನ್ಸ್ ಒಳಗಿದಾನೆ. ದಟ್ ಇಸ್ ವಾಟ್, ನಾರ್ತ್ ಅಂತ ಅರ್ಥ. ಕರೆಕ್ಟ್. ಯುವರ್ ಆನ್ಸರ್ ಇಸ್ ವಾಟ್, ನಾರ್ತ್ ಅಂತ ಅಷ್ಟ. ಇಷ್ಟೇ ನೀವು ಅರ್ಥ ಮಾಡ್ಕೋಬೇಕಾಗಿರೋ ಕಾನ್ಸೆಪ್ಟ್ ಫ್ರೆಂಡ್ಸ್. ನೋಡಿ, ನನ್ನ ಕ್ಲಾಸ್ ನ ಡೈಲಿ ಯಾರು ಕೇಳ್ತಾರೆ ಅವರಿಗೆ ರೀಸನಿಂಗ್ ಅಲ್ಲಿ ನಿಮಗೆ ಯಾವುದೇ ರೀತಿಯಿಂದ ತೊಂದರೆ ಆಗಲ್ಲ ಫ್ರೆಂಡ್ಸ್. ಡೈಲಿ ಈ ಒಂದು ಕ್ಲಾಸ್ ಅನ್ನ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. 12 ಗಂಟೆಗೆ ನನ್ನ ಕ್ಲಾಸ್ ಎವ್ರಿ ಡೇ ಸ್ಟಾರ್ಟ್ ಆಗುತ್ತೆ. ಎಲ್ಲಾ ಕ್ವಶನ್ಸ್ ಸ್ಟಾರ್ಟ್ ಮಾಡ್ತೀನಿ. ರೈಟ್ ನಾವು ರೀಸನಿಂಗ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಕ್ವಾಂಟ್ ಮಾಡ್ತೀನಿ, ನೆಕ್ಸ್ಟ್ ಅಡ್ವಾನ್ಸ್ ಮ್ಯಾಥ್ಸ್ ಕೂಡ ನಾನು ಮಾಡಿಕೊಡ್ತೀನಿ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಫಸ್ಟ್ ಈ ಒಂದು ಸೀರೀಸ್ ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ಇದ್ರ ಮೀನಿಂಗ್ ಏನಂದ್ರೆ ನಾರ್ತ್, ಈಸ್ಟ್, ಸೌತ್, ವೆಸ್ಟ್. ಆದ್ರೆ ನೀವು ಅರ್ಥ ಮಾಡ್ಕೋಬೇಕು. ಈಗ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು, ಸಿ 1 ರೈಟ್ and 1 left ಸೇಮ್ ಬಂತು. 7 right and 7 left ಸೇಮ್ ಬರ್ತಾ. That's why right now he is facing north direction itself. Okay, next question. So next question ಏನಿದೆ ನೋಡಿ, R is moving towards the south. R is moving towards the south after taking a 9 right and 10 left. In which direction he is facing now? ಫಸ್ಟ್ ಯಾವ ಕಡೆ ಇದಾನ, ಸೌತ್ ಕಡೆ ಇದಾನ ಸರ್. ಹಾಗಾದ್ರೆ 9 times ರೈಟ್ ತಗೊಂತಾನ. ಓಕೆ, 9 times ರೈಟ್ ತಗೊಂತಾನ ಅಂಡ್ 10 times ಲೆಫ್ಟ್ ತಗೊಂತಾನ. ಹಾಗಾದ್ರೆ ಇದ್ರಾಗ 9 ರೈಟ್ 9 ಲೆಫ್ಟ್ ಕ್ಯಾನ್ಸಲ್ ಆಗಿ 1 ಲೆಫ್ಟ್ ಉಳಿತೈತಿ. ಹಾಗಾದ್ರೆ ಸೌತ್ ಇಂದ ಲೆಫ್ಟ್ ಹೋದು, ಸೌತ್ ಇಂದ ಲೆಫ್ಟ್ ನಿಮಗೆ ಈಸ್ಟ್ ಡೈರೆಕ್ಷನ್ ಅಂತ ಅರ್ಥ. ದಟ್ ಇಸ್ ವಾಟ್, ಆಪ್ಷನ್ ಬಿ ಅಂತ ಅರ್ಥ. ಯಾಕೆ ನಾನು ನಿಮಗೆ ಇದನ್ನ ಸಿಕ್ಕಾಪಟ್ಟೆ ಸರ್ ಹೇಳಿದ್ದೇನೆ ಆಲ್ರೆಡಿ. ನಾರ್ತ್, ದೆನ್ ರೈಟ್, ಈಸ್ಟ್, ದೆನ್ ಸೌತ್, ದೆನ್ ವೆಸ್ಟ್.
ಸೌತ್ ಇಂದ ಲೆಫ್ಟ್ ಅಂದ್ರೆ ಸೌತ್ ಇಂದ ಲೆಫ್ಟ್ ಅಂದ್ರೆ ಅದು ಈಸ್ಟ್ ಅಂತ ಅರ್ಥ, ಸೌತ್ ಇಂದ ರೈಟ್ ಅಂದ್ರೆ ಅದು ವೆಸ್ಟ್ ಅಂತ ಅರ್ಥ. ಯುವರ್ ಆನ್ಸರ್ ಈಸ್ ದಟ್ ಈಸ್ ಸೌತ್ ಇಂದ ಲೆಫ್ಟ್ ಅಂದ್ರೆ ಅದು, ಸೌತ್ ಇಂದ ಲೆಫ್ಟ್ ಅಂದ್ರೆ ಈಸ್ಟ್ ಅಂತ ಅರ್ಥ. ದಿಸ್ ಇಸ್ ಯುವರ್ ಆನ್ಸರ್ ಫ್ರೆಂಡ್ಸ್. ಈ ತರ ನೀವು ಎಲ್ಲಾ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಬಹುದು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಓಕೆ, ಈ ಕ್ವಶನ್ ಸಾಲ್ವ್ ಮಾಡೋಣ. ಆರಾಮಾಗಿ ಮಾಡಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇವಾಗ ಏನಿದೆ ಫಸ್ಟ್ ಇಲ್ಲಿ ಕೇಳಿ. ಪಾಯಿಂಟ್ ಎ ಫ್ರಮ್ ಪಾಯಿಂಟ್ ಬಿ ಏನಿದೆ, ಇಲ್ಲಿ ಡೈರೆಕ್ಷನ್ಸ್ ಕೊಟ್ಟಿದ್ದಾನೆ ವಿತ್ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಆಪ್ಷನ್ಸ್ ಅಲ್ಲಿ ಡಿಸ್ಟೆನ್ಸ್ ಕೊಟ್ಟಿದ್ದಾನ, ನೀವು ಇಲ್ಲಿ ಮಾಡ್ಲೇಬೇಕಾಗ್ತದೆ. ಸೊ ಡೈರೆಕ್ಷನ್ ಅಂಡ್ ಡಿಸ್ಟೆನ್ಸ್ ವಿತೌಟ್ ಡೈಗ್ರಾಮ್ ಇಂದನೂ ಮಾಡ್ಬೋದು. ಓಕೆ, ವಿತೌಟ್ ಡೈಗ್ರಾಮ್ ಇಂದ ಮಾಡ್ಬೋದು. ಪೇಷನ್ಸ್ ಇಂದ ಕೇಳ್ರಿ, ನಾನು ನಿಮ್ಗೆ ಈ ಲೆಕ್ಕನ ಕ್ಲೀನ್ ಆಗಿ ಹೇಳಿಕೊಡ್ತೀನಿ ಫ್ರೆಂಡ್ಸ್. ಓಕೆ, ಇಲ್ಲಿ ಏನಿದೆ ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ನೀವು ಕಾನ್ಸೆಪ್ಟ್ ಇಷ್ಟ ವೆರಿ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಪ್ರೀತಿ ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ಎ ಅಂಡ್ ಡ್ರೈವ್ಸ್ 7 ಕಿಲೋಮೀಟರ್ ಟುವರ್ಡ್ಸ್ ಸೌತ್. ನಿಮ್ಮ ಟಾಸ್ಕ್ ಏನೈತಿ, ಫಸ್ಟ್ ಇದನ್ನ ಬರ್ಕೊಂಡ್ಬಿಡ್ಬೇಕು. ನಾರ್ತ್ ಇಂದ ರೈಟ್ ಈಸ್ಟ್, ಈಸ್ಟ್ ಇಂದ ರೈಟ್ ಸೌತ್, ಸೌತ್ ಇಂದ ರೈಟ್ ಯಾವುದು ವೆಸ್ಟ್ ಅಂತ ಅರ್ಥ. ಇಷ್ಟು ಬರ್ಕೊಂಡ್ಬಿಟ್ರೆ ಮುಗ್ದವಾಯ್ತು. ಏನಿದೆ ಫಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಏನಿದೆ 7 ಕಿಲೋಮೀಟರ್ ಸೌತ್, ಸೌತ್ ಹತ್ರ 7 ಕಿಲೋಮೀಟರ್ ಇದ್ದಾಳೆ ಇವಾಗ. ಓಕೆನಾ, ನೆಕ್ಸ್ಟ್ ಸಿ ಟರ್ನ್ಸ್ ಲೆಫ್ಟ್. ಇಲ್ಲಿಂದ ರೈಟ್ ಅಂದ್ರೆ ಈ ಕಡೆ, ಲೆಫ್ಟ್ ಅಂದ್ರೆ ಈಸ್ಟ್. ಹಾಗಾದ್ರೆ ಲೆಫ್ಟ್ ಕಡೆ ಎಷ್ಟು ಕಿಲೋಮೀಟರ್ ಹೋಗ್ತಾಳೆ, ಈಸ್ಟ್ ಕಡೆ 9 ಕಿಲೋಮೀಟರ್ ಹೋಗ್ತಾಳೆ ಫ್ರೆಂಡ್ಸ್. ಆಮೇಲೆ ಏನಿದೆ, ಆಮೇಲೆ ಶಿ ಟರ್ನ್ಸ್ ಲೆಫ್ಟ್ 9 ಕಿಲೋಮೀಟರ್ ಆಯ್ತು. ಶಿ ಟರ್ನ್ಸ್ ಲೆಫ್ಟ್ ಒನ್ ಲಾಸ್ಟ್ ಟೈಮ್ ಡ್ರೈವ್ಸ್ 7 ಕಿಲೋಮೀಟರ್ ಟುವರ್ಡ್ಸ್ ಬಿ. ಇಲ್ಲಿಂದ 7 ಕಿಲೋಮೀಟರ್ ನಿಮಗೆ ಲೆಫ್ಟ್ ಅಂದ್ರೆ ಯಾವುದು, 7 ಕಿಲೋಮೀಟರ್ ಲೆಫ್ಟ್ ಅಂದ್ರೆ ನಿಮಗೆ ನಾರ್ತ್ ಅಂತ ಅರ್ಥ. ಕರೆಕ್ಟಾ? ಹಾಗಾದ್ರೆ ಅವ್ರು ಏನ್ ಕೇಳ್ಯಾರ ಈಗ, ಹೌ ಫಾರ್ ಶುಡ್ ಪ್ರೀತಿ ಡ್ರೈವ್ ಟು ರೀಚ್ ಪಾಯಿಂಟ್ ಎ ಫ್ರಮ್ ಪಾಯಿಂಟ್ ಬಿ ಅಂದ್ರೆ ಈ ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಒಂದು ನಾರ್ತ್ ಒಂದು ಸೌತ್ ಕ್ಯಾನ್ಸಲ್. ಹಾಗಾದ್ರೆ ಆನ್ಸರ್ ಏನ್ ಬರುತ್ತೆ ನಿಮಗೆ, 9 ಕಿಲೋಮೀಟರ್ ಆನ್ಸರ್ ಬರುತ್ತೆ ಫ್ರೆಂಡ್ಸ್. ಇಷ್ಟೇ ಸಿಂಪಲ್ ವೇದಲ್ಲಿ ಅರ್ಥ ಮಾಡಿಸ್ತೀನಿ, ಕರೆಕ್ಟ್ ಆಗಿ ಕೇಳ್ಬೇಕು. ಹಾಗಾದ್ರೆ ಆನ್ಸರ್ ಇಷ್ಟೇನಾ? ಎಸ್, ಆನ್ಸರ್ ಇಷ್ಟೇ. ಬಟ್ ಹೌ ಮಚ್ ಡಿಸ್ಟೆನ್ಸ್ ಇನ್ ವಿಚ್ ಡೈರೆಕ್ಷನ್ ಅಂತ ಕ್ವಶನ್ಸ್ ಕೇಳ್ತಾನ. ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಪಾಯಿಂಟ್ ಎ ಇಂದ ಸ್ಟಾರ್ಟ್ ಮಾಡ್ಯಾನ. ಈಗ ಅವನು ಪಾಯಿಂಟ್ ಎ ಇಂದ ಸ್ಟಾರ್ಟ್ ಮಾಡಿದ ಕಾರಣಕ್ಕೆ ಇದು ಬರೋ ಉತ್ತರ ಏನೈತೆ ಅಂತ ಅರ್ಥ, ಆ ವ್ಯಕ್ತಿ ಪಾಯಿಂಟ್ ಎ ಇಂದ ಈಸ್ಟ್ ಕಡೆ 9 ಕಿಲೋಮೀಟರ್ ಇದಾನಂತ ಅರ್ಥ. ಹಾಗಾದ್ರೆ ಅವ್ರ ಕ್ವಶನ್ ಹೆಂಗ್ ಕೇಳ್ಯಾರ ಇಲ್ಲಿ, ಹೌ ಫಾರ್ ಶುಡ್ ಪ್ರೀತಿ ಡ್ರೈವ್ ಟು ರೀಚ್ ಪಾಯಿಂಟ್ ಎ ಫ್ರಮ್ ಪಾಯಿಂಟ್ ಬಿ. ಈ ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಈಗ ಇದು ಅವನು ಮೇಜರ್ ಪಾಯಿಂಟ್. ಇವಾಗ ಅವನು ಈಸ್ಟ್ ಕಡೆ ಇದ್ದಾನೆ. ಈಗ ಈಸ್ಟ್ ಕಡೆ 9 ಕಿಲೋಮೀಟರ್ ಇದ್ದಾನೆ. ಕರೆಕ್ಟಾ? ಇವಾಗ ಒಂದು ಎ ಪಾಯಿಂಟ್, ದಿಸ್ ಇಸ್ ಬಿ ಪಾಯಿಂಟ್. ಎ ಪಾಯಿಂಟ್ ಇಂದ ನೋಡಿ, ಎ ಪಾಯಿಂಟ್ ಇಂದ ಪೂರ್ವದ ಕಡೆಗೆ 9 ಕಿಲೋಮೀಟರ್. ದಿಸ್ ಎಕ್ಸಾಕ್ಟ್ ಆನ್ಸರ್ ಏನು, ಎ ಪಾಯಿಂಟ್ ಇಂದ ನಿಮಗೆ 9 ಕಿಲೋಮೀಟರ್ ಇರುತ್ತೆ ಬಿ ಪಾಯಿಂಟ್ಗೆ. ಬಟ್ ಯಾವ ಡೈರೆಕ್ಷನ್ಸ್ ಅಲ್ಲಿ, ಪೂರ್ವ ದಿಕ್ಕಿನಲ್ಲಿ. ಬಟ್ ಕ್ವಶನ್ ಹೆಂಗ್ ಕೇಳ್ಯಾರ ಅಂದ್ರೆ ಫ್ರಮ್ ಪಾಯಿಂಟ್ ಬಿ ಇಂದ ಕೇಳ್ಯಾರ. ಕರೆಕ್ಟಾ? ಫ್ರಮ್ ಪಾಯಿಂಟ್ ಬಿ ಅಂತಂದ್ರೆ ಯಾವುದು, ಇಲ್ಲಿಂದ ಇಲ್ಲಿಗೆ 9 ಕಿಲೋಮೀಟರ್. ಬಟ್ ವಿಚ್ ಡೈರೆಕ್ಷನ್, ಈಸ್ಟ್ ಉಲ್ಟ ಯಾವುದು, ವೆಸ್ಟ್ ಡೈರೆಕ್ಷನ್ ಅಂತ ಅರ್ಥ. ಈ ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಆ ವ್ಯಕ್ತಿ ಪಾಯಿಂಟ್ ಎ ಇಂದ 9 ಕಿಲೋಮೀಟರ್ ಇದಾನ. ಪಾಯಿಂಟ್ ಎ ಇಂದ 9 ಕಿಲೋಮೀಟರ್ ಆನ್ಸರ್ ಕರೆಕ್ಟ್ ಇದೆ. ಪಾಯಿಂಟ್ ಎ ಇಂದ 9 ಕಿಲೋಮೀಟರ್ ಪೂರ್ವ ದಿಕ್ಕಿನಲ್ಲಿದ್ದಾನೆ. ಹಾಗಾದ್ರೆ ಪಾಯಿಂಟ್ ಬಿ ಇಂದ 9 ಕಿಲೋಮೀಟರ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಇದ್ದಾನೆ, ಪಶ್ಚಿಮ ದಿಕ್ಕಿನಲ್ಲಿದ್ದಾನೆ. ಈ ತರ ನೀವು ಕ್ವಶನ್ಸ್ ಗಳನ್ನ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್. ಓಕೆ, ಕ್ವಶನ್ಸ್ ಏನು ದೊಡ್ಡ ಕ್ವಶನ್ಸ್ ಏನು ಅನ್ಕೊಳ್ಳಕ್ ಹೋಗ್ಬೇಡಿ, ಎಲ್ಲ ಈಸಿ ಕ್ವಶನ್ಸ್ ಗಳು ಇರ್ತವೆ. ನಾನು ನಿಮಗೆ ಶಾರ್ಟ್ ಕಟ್ ಅಲ್ಲಿ ಹೇಳ್ತೀನಿ, ವಿತೌಟ್ ಡೈಗ್ರಾಮ್ ಇಂದ ಹೇಳ್ಕೊಡ್ತೀನಿ. ಏನು ಕಾರಣಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಫ್ರೆಂಡ್ಸ್. ಹಾಗಾದ್ರೆ ಏನಿದೆ, ಮನೀಷಾ ಸ್ಟಾರ್ಟ್ಸ್ ಡ್ರೈವಿಂಗ್ ಫ್ರಮ್ ಪಾಯಿಂಟ್ ಎ. ಮನೀಶ್ ಸ್ಟಾರ್ಟ್ಸ್ ಡ್ರೈವಿಂಗ್ ಫ್ರಮ್ ಪಾಯಿಂಟ್ ಎ and drives 12 kilometers towards east. Point 12 kilometers towards east. Correct? Okay. See, 12 kilometers east. Then he turns left, drives 5 kilometers. Turns left and drives 30 kilometers. Then he turns left and drives 20 kilometers. He turns left one last time. Drives 18 kilometers, stops at point Q. How far minimum distance, in which direction should he drive to reach point A again? Point A again ಅಂದ್ರೆ ಎ ದಿಕ್ಕಿನ ಕಡೆಗೆ ಮತ್ತೆ ಅಂದ್ರೆ ಉಲ್ಟಾ ಅಂತ ಅರ್ಥ. ಕರೆಕ್ಟಾ? ಅಂದ್ರೆ ಫ್ರಮ್ ಪಾಯಿಂಟ್ ಬಿ ಟು ಎ ಅಂದಂಗ. ಓಕೆ, ಹಾಗೇನೆ ಎ ಕಡೆ ಹೋಗ್ಬೇಕಾಗಿದ್ದಂಗ. ಅರ್ಥ ಆಗ್ತಿದೆ ಅನ್ಕೊಂತ ಇದ್ದೀನಿ. ಹಾಗಾದ್ರೆ ಈ ಒಂದು ಕ್ವಶನ್ಸ್ ಗಳನ್ನ ನೀನು ಶಾರ್ಟ್ ಕಟ್ ವೇದಲ್ಲಿ ಮಾಡಬಹುದಾ ಸರ್? ಎಸ್, 100% ಮಾಡಬಹುದು.
ಸಿ ಏನಿದೆ, ನಾರ್ತ್ ಇದೆ, ದೆನ್ ರೈಟ್ ಸೈಡ್ ಈಸ್ಟ್ ಇದೆ, ದೆನ್ ಸೌತ್ ಇದೆ, ದೆನ್ ವೆಸ್ಟ್ ಇದೆ. ಕರೆಕ್ಟಾ? ಇಷ್ಟೇ ನಿಮಗೆ ಬೇಕಾಗಿರೋದು, ಬೇರೆ ಏನು ಬೇಕಾಗಿಲ್ಲ ಇದ್ರಲ್ಲ. ಕರೆಕ್ಟಾ? ಇಲ್ಲಿ ಕೇಳಿ ಎಲ್ಲರೂ ಕೂಡ, ಇಲ್ಲಿ ಕೇಳಿ. ಫಸ್ಟ್ ಏನಿದೆ ನಮಗೆ, ಮನೀಷಾ ಸ್ಟಾರ್ಟ್ ಫ್ರಮ್ ಪಾಯಿಂಟ್ ಎ ಅಂಡ್ ಡ್ರೈವ್ಸ್ 12 ಕಿಲೋಮೀಟರ್ ಟುವರ್ಡ್ಸ್ ಈಸ್ಟ್. 12 ಕಿಲೋಮೀಟರ್ ಟುವರ್ಡ್ಸ್ ಈಸ್ಟ್ ಅಂದ್ರೆ ಈಸ್ಟ್ ಹತ್ರ ನಾನು ಏನ್ ಬರ್ತೀನಿ ಇವಾಗ 12 ಬರ್ದಿದ್ದೀನಿ. ಆಮೇಲೆ ಏನ್ ಹೇಳ್ಯಾರ, ದೆನ್ ಈ ಟರ್ನ್ಸ್ ಲೆಫ್ಟ್ ಡ್ರೈವ್ಸ್ 5 ಕಿಲೋಮೀಟರ್. ಇಲ್ಲಿಂದ ಲೆಫ್ಟ್ ಅಂದ್ರೆ ಯಾವುದು, ನಾರ್ತ್, ದಟ್ ಇಸ್ 5 ಕಿಲೋಮೀಟರ್ ಅಂತ ಅರ್ಥ. ಕರೆಕ್ಟಾ? ಸೊ ಏನಿದೆ, ದೆನ್ ಟರ್ನ್ ಲೆಫ್ಟ್ ಆದ, ಅಗೇನ್ ಟರ್ನ್ಸ್ ಲೆಫ್ಟ್ ಡ್ರೈವ್ಸ್ 30 ಕಿಲೋಮೀಟರ್. ಇಲ್ಲಿಂದ ರೈಟ್ ಇದು, ಇಲ್ಲಿಂದ ಲೆಫ್ಟ್ ಯಾವುದು, ವೆಸ್ಟ್. ಇಲ್ಲಿಂದ ಲೆಫ್ಟ್ ಯಾವುದು, ವೆಸ್ಟ್ ಅಂತ ಅರ್ಥ. ದಟ್ ಇಸ್ ವಾಟ್ 30 ಕಿಲೋಮೀಟರ್ ಅಂತ ಅರ್ಥ. ಆಮೇಲೆ ಏನಿದೆ, ದೆನ್ ಈ ಟರ್ನ್ಸ್ ಲೆಫ್ಟ್, ಅಗೇನ್ ಈ ಟರ್ನ್ಸ್ ಲೆಫ್ಟ್ ಡ್ರೈವ್ಸ್ 20 ಕಿಲೋಮೀಟರ್. ಇಲ್ಲಿಂದ ಲೆಫ್ಟ್ ಅಂದ್ರೆ ಯಾವುದು, ಸೌತ್, ದಟ್ ಇಸ್ ವಾಟ್ 20 ಕಿಲೋಮೀಟರ್ ಅಂತ ಅರ್ಥ. ಕರೆಕ್ಟ್? ಆಮೇಲೆ ಏನಿದೆ, ಈ ಟರ್ನ್ಸ್ ಲೆಫ್ಟ್ ಒನ್ ಲಾಸ್ಟ್ ಟೈಮ್ ಡ್ರೈವ್ಸ್ 18 ಕಿಲೋಮೀಟರ್, ಸ್ಟಾಪ್ಸ್ ಎಟ್ ದಿ ಪಾಯಿಂಟ್ ಕ್ಯೂ. ಹಾಗಾದ್ರೆ ಸೌತ್ ಇಂದ ಲೆಫ್ಟ್ ಗೆ 18 ಕಿಲೋಮೀಟರ್ ಹೋಗ್ತಾನಂತ ಅರ್ಥ ಮನೀಷಾ. ದೆನ್ ಏನಿದೆ, ಹೌ ಫಾರ್ ಮಿನಿಮಮ್ ಡಿಸ್ಟೆನ್ಸ್ ಅಂಡ್ ಇನ್ ವಿಚ್ ಡೈರೆಕ್ಷನ್ ಶುಡ್ ಈ ಡ್ರೈವ್ ಟು ರೀಚ್ ಪಾಯಿಂಟ್ ಎ ಅಗೇನ್. ಪಾಯಿಂಟ್ ಎ ಅಗೇನ್ ಅಂದ್ರೆ ಪಾಯಿಂಟ್ ಕ್ಯೂ ಇಂದ ಏನಂತ ಅರ್ಥ. ಸೊ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಪಾಯಿಂಟ್ ಇಷ್ಟೇ. ಇಲ್ಲಿ ಕೇಳಿ. ಸೊ ನಿಮ್ಗೆ ಏನ್ ಹೇಳಿದೆ ನಾನು, ಒಂದು ಈಸ್ಟ್ ಒಂದು ವೆಸ್ಟ್ ಕ್ಯಾನ್ಸಲ್ ಆಗತಿ. ಈಸ್ಟ್ 12 + 18 30 ಅಂಡ್ ವೆಸ್ಟ್ 30 ಕ್ಯಾನ್ಸಲ್ ಆಯ್ತು. ಓಕೆ. ಆಮೇಲೆ ಏನಿದೆ ಇವಾಗ ಇದರಲ್ಲಿ ನಾರ್ತ್ ಅಂಡ್ ಸೌತ್ ಕ್ಯಾನ್ಸಲ್ ಆಗತ್ತಾ, ಇದ್ರಾಗ 5, ಇದ್ರಾಗ 5 ಹೋದ್ರೆ ಇದು ಸೌತ್ ಹತ್ರ 15 ಉಳಿತ. ನಾನು ಹೇಳ್ತಿರೋ ಪಾಯಿಂಟ್ ಇಷ್ಟೇ. ಉತ್ತರ ಬಂದಿರ್ತಲ್ಲ, ಇದು ಪಾಯಿಂಟ್ ಎ ಇಂದ ಅಂತ ಅರ್ಥ, ಪಾಯಿಂಟ್ ಎ ಇಂದ ಅಂತ ಅರ್ಥ. ಬಟ್ ಅವ್ರು ಏನ್ ಕೇಳ್ಯಾರ, ಪಾಯಿಂಟ್ ಕ್ಯೂ ಇಂದ ಹೇಗ್ ಕೇಳಿದಂಗ, ಕ್ಯೂ ಇಂದ ಹೇಗ್ ಬರಕತ್ತ ಅಂದಂಗ. ಹಾಗಾದ್ರೆ ಸೌತ್ 15 ಇದ್ರ ಇದೇನಾಗತ್ತಂತ ಅರ್ಥ, ನಾರ್ತ್ 15 ಆಗತ್ತಂತ ಅರ್ಥ. ದಟ್ ಈಸ್ ವಾಟ್ ನಾರ್ತ್ 15 ಕಿಲೋಮೀಟರ್. ಇಟ್ ಈಸ್ ಯುವರ್ ಆನ್ಸರ್ ಫ್ರೆಂಡ್ಸ್. ಸೊ ನೀವೇನ್ ಅರ್ಥ ಮಾಡ್ಕೋಬೇಕಂದ್ರೆ, ಪಾಯಿಂಟ್ ಎ ಇಂದ ಎಷ್ಟು ಕಿಲೋಮೀಟರ್ ಇದಾನೆ ಅಂತ ಕೇಳಿದ್ರೆ 15 ಕಿಲೋಮೀಟರ್. ಪಾಯಿಂಟ್ ಎ ಇಂದ ಯಾವ ದಿಕ್ಕಿನಲ್ಲಿ ಇದ್ದಾನೆ ಅಂತ ಕೇಳಿದ್ರೆ ದಕ್ಷಿಣ ದಿಕ್ಕಿನಲ್ಲಿ. ಬಟ್ ನಾನು ಹೇಳ್ತಿರೋದೇನು, ಅವನು ಪಾಯಿಂಟ್ ಎಗೆ 15 ಕಿಲೋಮೀಟರ್ ದಿಕ್ಕಿನಲ್ಲಿದ್ದಾನೆ, ಮತ್ತೆ ದಕ್ಷಿಣದ ಉಲ್ಟ ಯಾವುದು ನಿಮಗೆ ಉತ್ತರ ದಿಕ್ಕಿನಲ್ಲಿ ಬರ್ತಾ ಇದ್ದಾನೆ ಅಂತ ಅರ್ಥ. ಈ ತರ ನೀವು ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿದ್ನಾ? ಓಕೆ. ಇವೆಲ್ಲ ಕ್ವಶನ್ಸ್ ಗಳು ನಿಮಗೆ ಆರಾಮಾಗಿ ಸಾಲ್ವ್ ಮಾಡಿಸ್ತೀನಿ. ಯಾವುದಕ್ಕೂ ಕೂಡ ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ. ನಿಮಗೆ ಎವ್ರಿ ಡೇ ನಾನು ನಿಮ್ಗೆ ರೀಸನಿಂಗ್ ಮಾಡಿ ಕೊಡ್ತೀನಿ. ಡೈಲಿ 12 PM ಕ್ಲಾಸ್ ಇರುತ್ತೆ. ಡೈಲಿ ಒಂದು ಚಾಪ್ಟರ್ ಇರುತ್ತೆ. PYQs ಇರುತ್ತೆ. ಈಗ ಕೋಡಿಂಗ್ ಡಿಕೋಡಿಂಗ್ ನಾನು ನಿನ್ನೆ ಮತ್ತು ಮೊನ್ನೆ ಕೋಡಿಂಗ್ ಡಿಕೋಡಿಂಗ್ ಮಾಡಿದ್ದೀನಿ. ಆ ಕೋಡಿಂಗ್ ಡಿಕೋಡಿಂಗ್ ಯಾರು ನೋಡಿಲ್ಲ ದಯವಿಟ್ಟು ಪ್ರೀವಿಯಸ್ ಕ್ಲಾಸ್ಗಳನ್ನ ದಯವಿಟ್ಟು ನೋಡಿ. ಫ್ರಮ್ ಡೇ 1 ಇಂದ ಇದು ಡೇ 7th ಡೇ. ಕರೆಕ್ಟಾ? ಯಾರು ಕೂಡ ಈ ಕ್ಲಾಸ್ಗಳನ್ನ ಮಿಸ್ ಮಾಡಕ್ ಹೋಗಬೇಡಿ ಫ್ರೆಂಡ್ಸ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. ಎಸ್, ಫಸ್ಟ್ನೇ ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಎ ಮ್ಯಾನ್ ಡ್ರೈವ್ಸ್ 5 ಕಿಲೋಮೀಟರ್ ಫ್ರಮ್ ಪಾಯಿಂಟ್ ಎ. 5 ಕಿಲೋಮೀಟರ್ ಫ್ರಮ್ ಪಾಯಿಂಟ್ ಎ ಟುವರ್ಡ್ಸ್ ದಿ ಸೌತ್. ಸೌತ್ ಕಡೆ ಹೋಗ್ತಾನ. ದೆನ್ ಏನಿದೆ, ಈ ದೆನ್ ಟೇಕ್ಸ್ ಎ ಲೆಫ್ಟ್ ಟರ್ನ್ ಅಂಡ್ ಡ್ರೈವ್ಸ್ 5 ಕಿಲೋಮೀಟರ್. ಈ ದೆನ್ ಟೇಕ್ಸ್ ರೈಟ್ ಟರ್ನ್ ಅಂಡ್ ಡ್ರೈವ್ಸ್ 5 ಕಿಲೋಮೀಟರ್. ನೋಡಿ ಹೆಂಗಿದೆ ಕ್ವಶನ್. ಆಮೇಲೆ ಏನಿದೆ, ಈ ಅಗೇನ್ ಟೇಕ್ಸ್ ರೈಟ್ ಟರ್ನ್ and drives 10 kilometer. He finally takes right turn and drives 10 kilometer to reach point B. How much and in which direction does he have to drive to return point A? Return to point A, again to point A. ಅಂತಿಮ ಸ್ಥಳದಿಂದ ಪ್ರಾರಂಭಿಕ ಸ್ಥಳಕ್ಕೆ, ಕೊನೆಯ ಸ್ಥಳದಿಂದ ಪ್ರಾರಂಭಿಕ ಸ್ಥಳಕ್ಕೆ. ಫ್ರಮ್ ದಿ ಎಂಡ್ ಪಾಯಿಂಟ್ ಟು ಸ್ಟಾರ್ಟಿಂಗ್ ಪಾಯಿಂಟ್ ಅಂದಂಗ. ಅಗೇನ್ ಇಟ್ ಇಸ್ ಅ ವರ್ಡ್ ಇಂಪಾರ್ಟೆಂಟ್. ಓಕೆ. ನಾವೇನ್ ಅರ್ಥ ಮಾಡ್ಕೋಬೇಕು ಇಲ್ಲಿ, ನಾನು ಹೇಳಿದ್ದ ಕಾನ್ಸೆಪ್ಟ್ ನ ಕರೆಕ್ಟ್ ಆಗಿ ತಿಳ್ಕೋಬೇಕು. ಏನಿದೆ ಸರ್ ನಾರ್ತ್, ಎಷ್ಟು ಸರ್ ಹೇಳ್ತೀರಿ ಸರ್ ಈಸ್ಟ್, ದೆನ್ ಸೌತ್, ದೆನ್ ವೆಸ್ಟ್. ಹೇಳಿ ತಲೆ ಫಿಕ್ಸ್ ಆಗಿಬಿಡ್ಬೇಕಾದ. ಓಕೆ. ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಕೇಳ್ಬೇಕು. ಇವಾಗ ಇಲ್ಲಿ ಕೇಳಿ. ಸೊ ಫಸ್ಟ್ನೇ ಪಾಯಿಂಟ್, ಫಸ್ಟ್ ಏನಿದೆ ಫಸ್ಟ್ ಅಬ್ಸರ್ವ್ ಮಾಡಿಕೊಂತ ಬರ್ಬೇಕು. ಏನಿದೆ, ಎ ಮ್ಯಾನ್ ಡ್ರೈವ್ಸ್ 5 ಕಿಲೋಮೀಟರ್ ಫ್ರಮ್ ಪಾಯಿಂಟ್ ಎ ಟುವರ್ಡ್ಸ್ ದಿ ಸೌತ್. ಸೌತ್ ಕಡೆ ಅವನು ಹೋಗಿದಾನ. ಎಷ್ಟು ಕಿಲೋಮೀಟರು? 5 ಕಿಲೋಮೀಟರ್ ಅಂತ ಅರ್ಥ. ಕರೆಕ್ಟಾ? ಎಸ್. ಆಮೇಲೆ ಏನಿದೆ, ಸೌತ್ ಕಡೆ ಹೋದ್ನಾ. ಈ ಟೇಕ್ಸ್ ಲೆಫ್ಟ್ ಟರ್ನ್. ಓಕೆ. ಎಷ್ಟು ಕಿಲೋಮೀಟರ್? 5 ಕಿಲೋಮೀಟರ್ ಹೋದ್ನ. ಓಕೆ. ಅಲ್ಲಿಂದ
ಅಲ್ಲಿಂದ ಲೆಫ್ಟಿಗೆ ಹೋಗ್ತಾನ, ಲೆಫ್ಟಿಗೆ ಹೋಗಿ 5 ಕಿಲೋಮೀಟರ್. ಇಲ್ಲಿಂದ ಲೆಫ್ಟ್ ಬಂದಿದ್ರೆ ಅದು ಈಸ್ಟ್ ಅಂತ ಅರ್ಥ 5 ಕಿಲೋಮೀಟರ್. ಈ ದೆನ್ ಟೇಕ್ಸ್ ರೈಟ್ ಟರ್ನ್, ಇಲ್ಲಿಂದ ರೈಟ್ ಟರ್ನ್ ಅಂದ್ರೆ ಸೌತ್, ದೆನ್ ಈ ಟೇಕ್ಸ್ ರೈಟ್ ಟರ್ನ್ ಅಂಡ್ ಡ್ರೈವ್ಸ್ 5 ಕಿಲೋಮೀಟರ್. ಅಗೇನ್ 5 ಕಿಲೋಮೀಟರ್ ಸೌತ್ ಕಡೆ ಅಂತ ಹೇಳ್ಯಾರ. ದೆನ್ ಇಲ್ಲಿಂದ ಈ ಅಗೇನ್ ಟೇಕ್ಸ್ ರೈಟ್ ಟರ್ನ್ ಡ್ರೈವ್ಸ್ 10 ಕಿಲೋಮೀಟರ್. ಇಲ್ಲಿಂದ ಅಗೇನ್ ರೈಟ್ ಟರ್ನ್ 10 ಕಿಲೋಮೀಟರ್ ಅಂತ ಹೇಳಿದಾನ. ನೆಕ್ಸ್ಟ್ ಏನೈತಿ, ಈ ಫೈನಲಿ ಟೇಕ್ಸ್ ರೈಟ್ ಟರ್ನ್, ಇಲ್ಲಿಂದ ರೈಟ್ ಅಂದ್ರೆ ಅಗೇನ್ ನಾರ್ತ್, ಕರೆಕ್ಟಾ? ಅಗೇನ್ ಫೈನಲಿ ಈ ಟೇಕ್ಸ್ ರೈಟ್ ಟರ್ನ್ ಅಂಡ್ ಡ್ರೈವ್ಸ್ 10 ಕಿಲೋಮೀಟರ್. ಇಲ್ಲಿಂದ ರೈಟ್ ಅಂದ್ರೆ ಯಾವುದು 10 ಕಿಲೋಮೀಟರ್ ಅಂತ ಅರ್ಥ. ಮತ್ತೇನಿದೆ, ಟು ರೀಚ್ ಪಾಯಿಂಟ್ ಬಿ, ಈ ಅವನು ಪಾಯಿಂಟ್ ಬಿ ಹತ್ರ ಅದೇನೆ ಅಂತ ಅರ್ಥ. ಹಾಗಾದ್ರೆ ಏನಿದೆ, ಅವು ಮಚ್ ಅಂಡ್ ಇನ್ ವಿಚ್ ಡೈರೆಕ್ಷನ್ ಡಸ್ ಯು ಹ್ಯಾವ್ ಟು ಡ್ರೈವ್ ಟು ರಿಟರ್ನ್ ಟು ಪಾಯಿಂಟ್, ಅಗೇನ್ ಟು ಇನಿಷಿಯಲ್ ಪಾಯಿಂಟ್, ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬರ್ಬೇಕಂತ ಕೇಳ್ಯಾರ. ಸೊ ಈಗ ಫ್ರಮ್ ದಿ ಪಾಯಿಂಟ್ ಎ ಇಂದ ಯಾವ ಡೈರೆಕ್ಷನ್ ಅಂತ ಕೇಳಿದ್ರೆ ಬರೋ ಆನ್ಸರ್ ಕರೆಕ್ಟ್. ಪಾಯಿಂಟ್ ಎ ಕಡೆ ಬರ್ಬೇಕಾಗಿರೋ ಕಾರಣಕ್ಕೆ ಬರೋ ಉತ್ತರ ಏನ್ ಬರ್ಬೇಕು, ಉಲ್ಟಾ ಬರಿಬೇಕಂತ ಅರ್ಥ ಅಷ್ಟೇ. ಓಕೆ, ಹಾಗಾದ್ರೆ ನೀವೇನ್ ಅರ್ಥ ಮಾಡಕ್ ಹೋಗಕ್ ಇಲ್ಲಿ ಕೇಳಿ ಎಲ್ಲರೂ ಕೊಡಿ. ಸರ್ ನಾರ್ತ್ ಅಂಡ್ ಈಸ್ಟ್ ಕ್ಯಾನ್ಸಲ್, ಸರ್ ನಾರ್ತ್ ಅಂಡ್ ಸೌತ್ ಕ್ಯಾನ್ಸಲ್. ಹೌದು, 100% ಕ್ಯಾನ್ಸಲ್. ಹಾಗಾದ್ರೆ ಇಲ್ಲಿ 5 ಇಲ್ಲಿ 5 ಹೋದ್ರೆ ಇಲ್ಲಿ ವೆಸ್ಟ್ ಉಳಿತು. ಓಕೆ, ಹಾಗಾದ್ರೆ ವೆಸ್ಟ್ 5 ಅಂದ್ರೆ ಅವನು ಪ್ರಾರಂಭಿಕ ಸ್ಥಳದಿಂದ 5 ಕಿಲೋಮೀಟರ್ ಪಶ್ಚಿಮ ದಿಕ್ಕಿನಲ್ಲಿದ್ದಾನೆ ಅಂತ ಅರ್ಥ, ಕರೆಕ್ಟಾ? ಬಟ್ ಇಲ್ಲಿ ಏನಿದೆ, ರಿಟರ್ನ್ ಟು ಪಾಯಿಂಟ್ ಎ ಅಂತಿದೆ. ಈಸ್ಟ್ 5 ವೆಸ್ಟ್ 5 ಅಂತಂದ್ರೆ ದಟ್ ಈಸ್ ವಾಟ್, ಈಸ್ಟ್ 5 ಅಂತ ಅರ್ಥ. ದಟ್ ಈಸ್ ಆಪ್ಷನ್ ಡಿ ಅಂತ ಅರ್ಥ. ಈ ತರ ನೀವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಲೇಬೇಕು ಫ್ರೆಂಡ್ಸ್. ಓಕೆ, ನಾನು ನಿಮಗೆ ಎವ್ರಿ ಡೇ ಕ್ಲಾಸ್ ನಾನು ನಿಮ್ಗೆ ಹೇಳಿಕೊಡ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ಈ ಕ್ಲಾಸ್ಗಳನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಕಳೆದ 9 ವರ್ಷಗಳಿಂದ ನಾನು ಆಫ್ಲೈನ್ ಕ್ಲಾಸ್ಗಳಲ್ಲೇ ಮಾಡ್ತಾ ಬಂದಿದ್ದೀನಿ. ಇವಾಗ ಆನ್ಲೈನ್ ಕ್ಲಾಸಿಗೆ ಬಂದಿದ್ದೀನಿ. ನಿಮ್ಮ ಲೈಕ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್, ನಿಮ್ಮ ಶೇರಿಂಗ್, ನಿಮ್ಮ ಕಮೆಂಟ್ಸ್ ನನಗೆ ತುಂಬಾ ಮೋಟಿವ್ ಆಗಿರುತ್ತೆ. ಅದೇ ಮೋಟಿವ್ ಇಂದ ನಾನು ನೆಕ್ಸ್ಟ್ ಕ್ಲಾಸ್ಗಳನ್ನ ಮಾಡಕ್ ನನಗೆ ಎನರ್ಜಿ ಬರುತ್ತೆ. ಓಕೆ, ಈ ಕಾನ್ಫಿಡೆನ್ಸ್ ಬರುತ್ತೆ. ನೀವು ನನಗೆ ಸಾಥ್ ಆಗಿರಿ, ಸಪೋರ್ಟ್ ಆಗಿರಿ. ನಾನು ನಿಮಗೆ ಅದೇ ತರದಲ್ಲಿ ಇರ್ತೀನಿ. ಎವ್ರಿ ಡೇ ನನ್ನ ಜೋಡಿ ಟಚ್ ಅಲ್ಲಿರಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಫ್ರೆಂಡ್ಸ್. ಹಾಗಾದ್ರೆ ಈ ಕ್ವಶನ್ ಮಾಡಿ, ಈ ಕ್ವಶನ್ ಓಕೆ, ಈ ಕ್ವಶನ್ ಮಾಡ್ಕೊಂಡ್ ಬರ್ತೀರಾ? ಈ ಕ್ವಶನ್ ನಿಮಗೆ ಕಮೆಂಟ್ ಅಲ್ಲಿ ಹಾಕ್ತೀರಾ? ಹ್ಞೂ ಅನ್ಬೇಕ, ಎಸ್ ಅನ್ಬೇಕ. ಓಕೆ, ಇಲ್ಲಿ ಕೇಳಿ. ಫಸ್ಟ್ನ ಪಾಯಿಂಟ್ ಏನಿದೆ ಇಲ್ಲಿ, ಅನಿಲ್ ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ಎ ಡ್ರೈವ್ಸ್ 8 ಕಿಲೋಮೀಟರ್. ಅನಿಲ್ ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ಎ ಅಂಡ್ ಡ್ರೈವ್ಸ್ 8 ಕಿಲೋಮೀಟರ್ ಟುವರ್ಡ್ಸ್ ನಾರ್ತ್. ಫಸ್ಟ್ ನಾರ್ತ್ ಕಡೆ ಹೋಗ್ತಾನೆ 8 ಕಿಲೋಮೀಟರ್. ಆಮೇಲೆ ಏನ್ ಹೇಳ್ಯಾರ, ಈ ದೆನ್ ಟೇಕ್ಸ್ ರೈಟ್ ಟರ್ನ್, ನಾರ್ತ್ ಇಂದ ರೈಟ್ ಟರ್ನ್, ಡ್ರೈವ್ಸ್ 2 ಕಿಲೋಮೀಟರ್, ದೆನ್ ಟರ್ನ್ಸ್ ರೈಟ್ ಅಂಡ್ ಡ್ರೈವ್ಸ್ 11 ಕಿಲೋಮೀಟರ್. He then takes right turn and drives 5 kilometer. He takes final right turn, drives 3 kilometer and stops point P. How far and towards which direction should he drive in order to reach point A again? That is important. ಅರ್ಥ ಆಯ್ತು ಅನ್ಕಂತ ಇದ್ದೀನಿ. ಓಕೆ, ಆಲ್ರೆಡಿ ನೀವು ಕಮೆಂಟ್ ಎಲ್ಲ ಮಾಡಿರ್ತೀರಿ ಅನ್ಕಂತೀನಿ. ಕ್ವಶನ್ ನ ಫಸ್ಟ್ ಏನಿದೆ, ಅನಿಲ್ ನಿಮಗೆ ಏನ್ ಗೊತ್ತಿರ್ಬೇಕಂತ ಹೇಳಿ ನಾನು ಇಷ್ಟೇ ಡೈರೆಕ್ಷನ್, ನಾರ್ತ್, ಈಸ್ಟ್, ಸೌತ್ ಅಂಡ್ ವೆಸ್ಟ್ ಅಂತ ಅರ್ಥ, ಕರೆಕ್ಟಾ? ಇಷ್ಟು ಪಾಯಿಂಟ್ ನಿಮಗೆ ಫಸ್ಟ್ ಗೊತ್ತಿರ್ಬೇಕು. ಆಮೇಲೆ ಏನ್ ಹೇಳಿದೆ ನಾನು ನಿಮಗೆ, ಫಸ್ಟ್ನೇ ಪಾಯಿಂಟ್ ಏನಿದೆ, ಪಾಯಿಂಟ್ ಎ ಇಂದ ಡ್ರೈವ್ಸ್ 8 ಕಿಲೋಮೀಟರ್ ಟುವರ್ಡ್ಸ್ ನಾರ್ತ್, ನಾರ್ತ್ ಕಡೆ 8 ಕಿಲೋಮೀಟರ್ ಹೋಗ್ತಾನ. ಇದು 1ನೇ ಪಾಯಿಂಟ್ ಗೊತ್ತಾಯ್ತು. ಆಮೇಲೆ ಏನ್ ಹೇಳಿದೆ, ಈ ಟೇಕ್ಸ್ ರೈಟ್ ಟರ್ನ್, ಇಲ್ಲಿಂದ ರೈಟ್ ಟರ್ನ್ ಅಂದ್ರೆ ಈಸ್ಟ್ 2 ಕಿಲೋಮೀಟರ್ ಬಂದೆ. ಓಕೆ, ಈಸ್ಟ್ 2 ಕಿಲೋಮೀಟರ್ ಬಂದೆ ನಾನು, ಕರೆಕ್ಟಾ? ಅಗೇನ್ ಟರ್ನ್ಸ್ ರೈಟ್, ಡ್ರೈವ್ಸ್ 11 ಕಿಲೋಮೀಟರ್. ಇಲ್ಲಿಂದ ರೈಟ್ ಅಂತಂದ್ರೆ ಸೌತ್ 11 ಕಿಲೋಮೀಟರ್ ಬರದೆ. ದೆನ್ ಈ ಟೇಕ್ಸ್ ರೈಟ್ ಟರ್ನ್ ಅಂಡ್ ಡ್ರೈವ್ಸ್ 5 ಕಿಲೋಮೀಟರ್. ಇಲ್ಲಿಂದ ರೈಟ್ ಟರ್ನ್ 5 ಕಿಲೋಮೀಟರ್ ಬರದೆ. ಈ ಟೇಕ್ಸ್ ಫೈನಲ್ ರೈಟ್, ಇಲ್ಲಿಂದ ಫೈನಲ್ ರೈಟ್ ಅಂದ್ರೆ ಯಾವುದು, ನಾರ್ತ್. ಇಲ್ಲಿಂದ ಫೈನಲ್ ರೈಟ್ ಅಂದ್ರೆ ಯಾವುದು, ನಾರ್ತ್. ದಟ್ ಇಸ್ ವಾಟ್ 3 ಅಂತ ಅರ್ಥ, ಕರೆಕ್ಟಾ? ಎಸ್. ಹಾಗಾದ್ರೆ ಏನ್ ಕೇಳ್ಬೇಕು ಈಗ, ಆನ್ಸರ್ ಏನು? ಓಕೆ, ಇಲ್ಲಿ ಕೇಳಿ. ಈಗ ಏನೈತಿ, ಹೌ ಫಾರ್ and towards which direction should he drive in order to reach point A again ಅಂತ ಕೇಳ್ಯಾರ, ಕರೆಕ್ಟಾ? ನೀವು ಈ ಪಾಯಿಂಟ್ ಅನ್ನ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಏನಿದೆ ಇವಾಗ, ಈ ಒಂದು ಆನ್ಸರ್ನ ಕಮೆಂಟ್ ಮಾಡ್ತೀರಾ? ಓಕೆ, ಆನ್ಸರ್ನ ಕಮೆಂಟ್ ಮಾಡಿ. ಇಷ್ಟು ನಾನು ನಿಮಗೆ ಶಾರ್ಟ್ ಕಟ್ ಹೇಳಿದೆ ನೋಡಿ. ಆನ್ಸರ್ನ ಕಮೆಂಟ್ ಮಾಡಲೇಬೇಕು. ಇದೇ ಶಾರ್ಟ್ ಕಟ್ ಇಂದ ಈ ಪಾಯಿಂಟ್ ನ ಅರ್ಥ ಮಾಡ್ಕೋಬೇಕು. ಏನಿದೆ, ನಾರ್ತ್ ಸೌತ್ ಕ್ಯಾನ್ಸಲ್, ಸೌತ್ ಕ್ಯಾನ್ಸಲ್, ಈಸ್ಟ್ ಅಂಡ್ 3 ಉಳಿತು.
ವೆಸ್ಟ್ 3 ಅಂದ್ರೆ ಏನು? ಅಗೇನ್ ಟು ಪಾಯಿಂಟ್ ಐತಿ. ವೆಸ್ಟ್ ಅಂದ್ರೆ ಏನು? ಈಸ್ಟ್ ಅಂತ ಅರ್ಥ. ಸರ್ ಮಾಡಿ ಅಂತಂದ್ರೆ ನೀವೇ ಮಾಡಿಬಿಟ್ರಲ್ಲ ಸರ್. ಕೊಡ್ತೀನಿ ಕ್ವಶನ್ ಕೊಡ್ತೀನಿ. ಓಕೆ, ಕ್ವಶನ್ ಇಂಟ್ರೆಸ್ಟೆಡ್ ಇತ್ತು, ಅದಕ್ಕೋಸ್ಕರ ನಾನೇ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ಡೂ ದಿಸ್ ಕ್ವಶನ್. ಓಕೆ, ಎಲ್ಲಾ ಕ್ವಶನ್ಸ್ ಗಳನ್ನ ಅರ್ಥ ಮಾಡ್ಕೋ ಫ್ರೆಂಡ್ಸ್. ಏನಿಲ್ರಿ, ನೀವು ಕಲಿಯುವಂತ ವೇ ಡಿಫಿಕಲ್ಟ್ ವೇದಲ್ಲಿ ಕಲ್ತಿರ್ತೀರಿ, ಕಾನ್ಸೆಪ್ಟ್ ಗಳನ್ನ ಅರ್ಧಂಬರ್ಧ ಕಲ್ತಿರ್ತೀರಿ, ಕನ್ಫ್ಯೂಸ್ ವೇದಲ್ಲಿ ಕಲ್ತಿರ್ತೀರಿ, ಅದಕ್ಕೆ ನಿಮಗೆ ಡಿಫಿಕಲ್ಟ್ ಅನಿಸ್ತಿರ್ತೈತೆ ಅಷ್ಟೇ. ಅದರ್ವೈಸ್ ರೀಸನಿಂಗ್ ನಿಮ್ಗೆ ನಾ ಹೇಳಿದ್ದೀನಲ್ಲ, ರೀಸನಿಂಗ್ ಅಲ್ಲಿ ಕ್ವಶನ್ನೇ ಮಿಸ್ ಆಗ್ಬಾರ್ದು. ಯಾಕಂದ್ರೆ ನೀವು SSC CGL ಮಾಡ್ತಾ ಇದ್ರಲ್ಲ, ನಿಮ್ಗೆ ಅಡ್ವಾನ್ಸ್ ಮ್ಯಾಥ್ಸ್ ಅಂಡ್ ಕ್ವಾಂಟ್ ನಿಮಗೆ ಕೈ ಹಿಡಿತೈತಿ. ಅಡ್ವಾನ್ಸ್ ಮ್ಯಾಥ್ಸ್ ನಿಮಗೆ ಅರ್ಧಂಬರ್ಧ ಕಲಿತಿರ್ತೀರಿ. ಅದಕ್ಕೋಸ್ಕರ ರೀಸನಿಂಗ್ ನಿಮಗೆ ತುಂಬಾ ಸ್ಕೋರಿಂಗ್ ಸಬ್ಜೆಕ್ಟ್. ಇದ್ರಲ್ಲಿ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬಾರ್ದು. ಓಕೆ, ಎಸ್. ಸೊ ಇವಾಗ ನಾವೇನ್ ಮಾಡೋಣ, ಕ್ವಶನ್ಸ್ ನ ಸ್ಟಾರ್ಟ್ ಮಾಡಿಕಂತ ಬರೋಣ. ಓಕೆ, ನಾನು ಏನ್ ಮಾತಾಡ್ತಾ ಇರ್ತೀನಲ್ಲ, ಆ ಮಾತಾಡ್ತಿರ್ಬೇಕಾದಾಗೆ ನೀವು ಆಲ್ರೆಡಿ ಕ್ವಶನ್ ಸಾಲ್ವ್ ಮಾಡ್ಬೇಕು. ಓಕೆ, ಮಾತಾಡ್ತಿರ್ಬೇಕಾದಾಗ ಆಲ್ರೆಡಿ ಕ್ವಶನ್ ಸಾಲ್ವ್ ಮಾಡ್ಬೇಕು. ನೋಡಿ, ದಯವಿಟ್ಟು ನಿಮ್ಮ ಕಮೆಂಟ್ಸ್, ನಿಮ್ಮ ಲೈಕ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್. ಅಗೇನ್ ಅಂಡ್ ಅಗೇನ್ ಹೇಳ್ತಾ ಇರೋದು ನಾನು. ಸ್ಯಾಲಿ ಡ್ರೈವ್ಸ್ ಮಿನಿ ಸ್ಕೂಲ್ ಬಸ್. Mini school bus drives. She starts at the school gate and drives 7 kilometers north for her first pickup. She then turns right and drives 10 kilometers, picking up children along the way. She takes another right turn, drives 5 kilometers. She then takes final right to return to the school. This is important. How far would Shally need to drive to reach back to the school gate again? ಅರ್ಥ ಆಗ್ತಿದೆ ಅನ್ಕೊಂತ ಇದ್ದೀನಿ. ಹಾಗಾದ್ರೆ ಫಸ್ಟ್ ನಿಮಗೆ ಏನ್ ಗೊತ್ತಿರ್ಬೇಕಂತ ಹೇಳಿನಿ, ನಾರ್ತ್, ರೈಟ್ ಸೈಡ್ ಈಸ್ಟ್, ರೈಟ್ ಸೈಡ್ ಸೌತ್, ರೈಟ್ ಸೈಡ್ ದಟ್ ಈಸ್ ವೆಸ್ಟ್ ಅಂತ ಅರ್ಥ. ಕರೆಕ್ಟಾ? ಎಸ್. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ನಿಮಗೆ ಏನ್ ಮಾಡ್ಬೇಕು, ಈ ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡಿಕೊಂತ ಬನ್ನಿ. ನೋಡಿ, ಫಸ್ಟ್ನೇ ಪಾಯಿಂಟ್, ಸ್ಯಾಲಿ ಡ್ರೈವ್ಸ್ ಎ ಮಿನಿ ಸ್ಕೂಲ್ ಬಸ್. ಶಿ ಸ್ಟಾರ್ಟ್ಸ್ ಎಟ್ ದಿ ಸ್ಕೂಲ್ ಗೇಟ್, ಡ್ರೈವ್ 7 kilometers ಅವ್ರ ಫಸ್ಟ್. 7 kilometers ಫಸ್ಟ್ ಐತಿ. ಓಕೆ, ನೀವೇನು ತಲೆ ಕೆಡ್ಸೋಣಕ್ ಹೋಗ್ಬೇಡಿ. ಯಾಕಂತಂದ್ರೆ ಯಾವ್ದೋ ಡೈರೆಕ್ಷನ್ ಕೊಟ್ಟಿಲ್ಲ, ಕನ್ಫ್ಯೂಸ್ ಆಗಿ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಏನೈತಿ, ನಾರ್ತ್ ಕಡೆ ಬಂದ್ಲು, ಅವ್ರ ಫಸ್ಟ್ ಪಿಕಪ್. ಶಿ ಟರ್ನ್ ರೈಟ್ ಅಂಡ್ ಡ್ರೈವ್ಸ್ 10 kilometers. ಇಲ್ಲಿಂದ 10 kilometers ರೈಟ್ ಸೈಡ್ ಹೋಗ್ತಾಳ. ನೆಕ್ಸ್ಟ್ ಏನಿದೆ, ಪಿಕಪ್ ಚಿಲ್ಡ್ರನ್. ಶಿ ಟೇಕ್ಸ್ ಅನದರ್ ರೈಟ್ ಟರ್ನ್ ಟು ಡ್ರೈವ್ 5 kilometers. ಇಲ್ಲಿಂದ 5 kilometers ಹೋಗ್ತಾಳ. ನೆಕ್ಸ್ಟ್ ಶಿ ದೆನ್ ಟೇಕ್ಸ್ ಫೈನಲ್ ರೈಟ್ ಟರ್ನ್ ಟು ದಿ ಸ್ಕೂಲ್. ಇಲ್ಲಿಂದ ಫೈನಲ್ ರೈಟ್ ಸೈಡ್ ಹೋಗ್ತಾಳ. ಕರೆಕ್ಟಾ? ಹಾಗಾದ್ರೆ ಆನ್ಸರ್ ಏನ್ ಬರ್ತಾ, ಹೌ ಫಾರ್ ವುಡ್ ಶಾಲಿ ನೀಡ್ ಟು ಡ್ರೈವ್ ಟು ರೀಚ್ ಬ್ಯಾಕ್ ಟು ದಿ ಸ್ಕೂಲ್ ಗೇಟ್ ಅಗೇನ್. ಓಕೆ, ಇಲ್ಲಿ ಕೇಳಿ ಎಲ್ಲರೂ. ಸೊ ಈಗ ಅರ್ಥ ಮಾಡ್ಕೋಬೇಕು. ಇಲ್ಲಿ ಸೌತ್ ಇದೆ, ಇವಾಗ ಇಲ್ಲಿ 5 ಇದೆ. ಕರೆಕ್ಟಾ? ಓಕೆ, ಈಗ ಸರ್ ಇಲ್ಲಿ 2 ಉಳಿತೆ ಸರ್. ಕರೆಕ್ಟಾ? ಎಸ್. ಹಾಗಾದ್ರೆ ಈಸ್ಟ್ ಇಂದ 10 kilometers ಪ್ಲಸ್ 2 kilometers, ದಟ್ ಇಸ್ ವಾಟ್. ನಿಮ್ಗೆ ಏನ್ ಉಳಿತು ಇವಾಗ? 10 ಉಳಿತು ಅಂಡ್ 2 ಉಳಿತು. ಕರೆಕ್ಟಾ? 10 + 2 ದಟ್ ಇಸ್ ವಾಟ್, 12 kilometers ಅಂತ ಅರ್ಥ. ನೀವು ಅರ್ಥ ಮಾಡ್ಕೋಬೇಕು. ನೋಡಿ, ಡೈಗ್ರಾಮ್ ಇಂದನೂ ಕೂಡ ಮಾಡಬಹುದು ಈ ಪ್ರಾಬ್ಲಮ್. ವಿತೌಟ್ ಡೈಗ್ರಾಮ್ ಇಂದನೂ ಮಾಡಬಹುದು. ಕರೆಕ್ಟಾ? ಫಸ್ಟ್ ನಾರ್ತ್ ಕಡೆ ಹೋಗ್ತಾಳ 7 kilometers. ಫಸ್ಟ್ ಎಲ್ಲಿದೆ, ನಾರ್ತ್ ಕಡೆ 7 kilometers ಹೋದ್ಲು ಸರ್. ಓಕೆ, ನಾರ್ತ್ ಕಡೆ 7 kilometers. ದೆನ್ ಶಿ ಟರ್ನ್ ರೈಟ್ ಡ್ರೈವ್ 10 kilometers. ಇಲ್ಲಿಂದ ಡ್ರೈವ್ 10 kilometers ಹೋಗ್ತಾಳ. ಆಮೇಲೆ ಏನ್ ಹೇಳಿದಾರ, ಅಗೇನ್ ರೈಟ್. ಶಿ ಟೇಕ್ಸ್ ಅನದರ್ ರೈಟ್ ಟು ಟರ್ನ್ 5 kilometers. ಇಲ್ಲಿಂದ 5 kilometers ಬರ್ತಾಳ. ಶಿ ದೆನ್ ಟೇಕ್ಸ್ ಫೈನಲ್ ರೈಟ್ ಟು ರಿಟರ್ನ್ ದಿ ಸ್ಕೂಲ್. ಹಾಗಾದ್ರೆ ಎಷ್ಟು ಡಿಸ್ಟೆನ್ಸ್ ಐತೆ ಅಂತ ಕೇಳಿದಾರ್ರಿ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಹೌ ಮಚ್ ಸರ್? ಇಲ್ಲಿಂದ 10 kilometers ಸರ್. ಎಸ್, ದಿಸ್ ಇಸ್ ಇನಿಷಿಯಲ್ ಪಾಯಿಂಟ್. ಇಲ್ಲಿಂದ ಇಲ್ಲಿಗೆ 10 kilometers. ಫ್ರಮ್ ದಿಸ್ ಟು ದಿಸ್ ಹೌ ಮಚ್? 2 kilometers. ಬಿಕಾಸ್ ದಿಸ್ ಇಸ್ 5, ದಿಸ್ ಇಸ್ 5, ದಿಸ್ ಇಸ್ 2. ದಟ್ಸ್ ವೈ 10 + 2 ದಟ್ ಇಸ್ ವಾಟ್ 12 kilometers. ಇಟ್ ಈಸ್ ಯುವರ್ ಆನ್ಸರ್ ಆಗುತ್ತೆ ಫ್ರೆಂಡ್ಸ್. ಯಾವುದೇ ಲೆಕ್ಕ ಕೊಡ್ಲಿ, ವಿತೌಟ್ ಡೈಗ್ರಾಮ್ ಇಲ್ದ ನಾನು ನಿಮಗೆ ಮಾಡೋದು ಹೇಳಿ ಕೊಡ್ತಾ ಇದ್ದೀನಿ, ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್. ಓಕೆ, ಈ ಕ್ವಶನ್ ಸಾಲ್ವ್ ಮಾಡಿ ನೋಡೋಣ. ಈ ಕ್ವಶನ್ ಸಾಲ್ವ್ ಮಾಡಿ, ಯಾವುದೇ ಕಾರಣಕ್ಕೂ ಕೂಡ ಬಿಡಕ್ ಹೋಗ್ಬಾರ್ದು ಕ್ವಶನ್ಸ್ ಗಳನ್ನ. ವಿಜೇಂದ್ರ ವಾಕ್ಸ್ ಎ ಸರ್ಟನ್ ಡಿಸ್ಟೆನ್ಸ್, ಸೇ X meters, ಫ್ರಮ್ ಈಸ್ ಹೋಮ್ ಟುವರ್ಡ್ಸ್ ದಿ ವೆಸ್ಟ್. ಓಕೆ, ಅವರು ವೆಸ್ಟ್ ಕಡೆ X kilometers ಡಿಸ್ಟೆನ್ಸ್ ಹೋಗ್ತಾರ. ದೆನ್ ಈ ಟರ್ನ್ಸ್ ಲೆಫ್ಟ್ and walks 23 meters. After that, he turns left and walks 36 meters. And then he turns left again, walk 23 meters. He finally turns left and walks 18 meters to reach home. Find the value of X ಅಂತ ಕೇಳ್ಯಾರ ಫ್ರೆಂಡ್ಸ್. ಓಕೆ, ಪಟ ಪಟ ಕಮೆಂಟ್ ಮಾಡ್ಬೇಕು.
ನಾನು ನಿಮ್ಗೆ ಹೇಳಿರೋದು ಪಾಯಿಂಟ್ ಇಷ್ಟೇ ಅರ್ಥ ಮಾಡ್ಕೋಬೇಕು. ನಾನು ನಿಮಗೆ 4 ಕಾನ್ಸೆಪ್ಟ್ಗಳನ್ನ ಹೇಳಿ, ನಾರ್ತ್, ಈಸ್ಟ್, ಸೌತ್ ಅಂಡ್ ವೆಸ್ಟ್, ಕರೆಕ್ಟ್ ಅಲ್ವಾ? ಇಷ್ಟೇ ನಿಮಗೆ ಪಾಯಿಂಟ್ಸ್ಗಳು ಗೊತ್ತಿರ್ಬೇಕು. ಆಗ ನಾನು ನಿಮ್ಗೆ ಇದ್ರಲ್ಲಿ ಏನ್ ಮಾಡ್ಬೇಕಂತ ಹೇಳಿನಿ. ಫಸ್ಟ್ನೇ ಕಾನ್ಸೆಪ್ಟ್, ವಿಜೇಂದ್ರ ವಾಕ್ಸ್ ಸರ್ಟೆನ್ ಡಿಸ್ಟನ್ಸ್ ಸೇ ಎಕ್ಸ್ ಮೀಟರ್ಸ್ ಫ್ರಮ್ ಹಿಸ್ ಹೋಮ್ ಟುವರ್ಡ್ಸ್ ದಿ ವೆಸ್ಟ್. ಹಾಗಾದ್ರೆ ವೆಸ್ಟ್ ಹತ್ರ ಎಕ್ಸ್ ನಿಮಗೆ ಎಕ್ಸ್ ಡಿಸ್ಟೆನ್ಸ್ ಕಿಲೋಮೀಟರ್ ಹೋಗ್ತಾಳ. ಆಗ ನೀವು ಎಕ್ಸ್ ಅಂತ ಬರೀ, 7 ಕೊಟ್ರೆ 7 ಬರ್ತಿದ್ದಿ, 6 ಕೊಟ್ರೆ 6 ಬರ್ತಾ ಇದ್ರಿ, 10 ಕೊಟ್ರೆ 10 ಬರ್ತಾ ಇದ್ది. ಅದೇ ತರ ದೆನ್ ಏನ್ ಹೇಳ್ಯಾರ, ದೆನ್ ಈ ಟರ್ನ್ಸ್ ಲೆಫ್ಟ್. ಇಲ್ಲಿಂದ ಲೆಫ್ಟ್ ಎಷ್ಟು, ಇಲ್ಲಿಂದ ಲೆಫ್ಟ್ ಹೋಗೋದು ಸೌತ್, ದಟ್ ಇಸ್ ವಾಟ್ 23 ಕಿಲೋಮೀಟರ್. ಆಫ್ಟರ್ ದಟ್ ಈ ಟರ್ನ್ಸ್ ಲೆಫ್ಟ್ ವಾಕ್ಸ್ 36 ಕಿಲೋಮೀಟರ್, ಅಗೇನ್ ಲೆಫ್ಟ್ 36 ಕಿಲೋಮೀಟರ್. ದೆನ್ ಈ ಟರ್ನ್ಸ್ ಲೆಫ್ಟ್ ಅಗೇನ್ 23 ಮೀಟರ್, ಅಗೇನ್ 23 ಮೀಟರ್ ಅಂತ ಕೊಟ್ಟಾರ. ದೆನ್ ಈ ಫೈನಲಿ ಟರ್ನ್ಸ್ ಲೆಫ್ಟ್. ಎಸ್, ಇಲ್ಲಿಂದ ಲೆಫ್ಟ್ ಅಂದ್ರೆ ಯಾವುದು, ಇಲ್ಲಿಂದ ಲೆಫ್ಟ್ ಅಂದ್ರೆ ದಿಸ್ ಒನ್, ದಟ್ ಇಸ್ ವಾಟ್ 18 ಕಿಲೋಮೀಟರ್ ಅಂತ ಅರ್ಥ, ಕರೆಕ್ಟಾ? ಹಾಗಾದ್ರೆ ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳ್ಯಾರ ಫ್ರೆಂಡ್ಸ್. ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ದಿಸ್ ಇಸ್ ದಿಸ್ ಇಸ್ 23, ಕರೆಕ್ಟಾ? ದಿಸ್ ನಾರ್ತ್ ಅಂಡ್ ದಿಸ್ ಸೌತ್ ಕ್ಯಾನ್ಸಲ್. ಓಕೆ, ದೆನ್ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಕೇಳ್ಯಾರ. ಆಗ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು, ಈಸ್ಟ್ ಅಂಡ್ ವೆಸ್ಟ್ ಕ್ಯಾನ್ಸಲ್ ಆಗ್ತದೆ. ಇದು 36, ಇದು 18 ಕ್ಯಾನ್ಸಲ್ ಆಗ್ತದೆ. ಆಗ ಏನು 18 ಉಳಿತೈತಿ, ಇದ್ರಾಗ 18 ಉಳಿತೈತಿ, ಕರೆಕ್ಟಾ? ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ವೆಸ್ಟ್ ಅಂತ ಅರ್ಥ, ಎಕ್ಸ್ ವ್ಯಾಲ್ಯೂ ನಿಮಗೆ 18 ಕಿಲೋಮೀಟರ್ ಅಂತ ಅರ್ಥ. ದಿಸ್ ಇಸ್ ವಾಟ್ ಆಪ್ಷನ್ ಬಿ ಅಂತ ಅರ್ಥ. ಈ ಕಾನ್ಸೆಪ್ಟ್ ನ ಇಲ್ಲಿ ಅರ್ಥ ಮಾಡ್ಕೋಬೇಕು. ಏನಿದೆ, ಈಸ್ಟ್ ಎಷ್ಟಿದೆ, ಈಸ್ಟ್ ನನಗೆ 36 ಇದೆ. ವೆಸ್ಟ್ ಎಷ್ಟಿದೆ, ವೆಸ್ಟ್ ನನಗೆ ಎಕ್ಸ್ ಪ್ಲಸ್ 18 ಇದೆ, ಕರೆಕ್ಟಾ? ಎಸ್, ಎಕ್ಸ್ ಪ್ಲಸ್ 18 ಇದೆ. ಹಾಗಾದ್ರೆ ಈಸ್ಟ್ ಈಸ್ ಇಕ್ವಲ್ ಟು ವೆಸ್ಟ್ ಎರಡು ಕ್ಯಾನ್ಸಲ್ ಆಗ್ತದೆ. ಈಸ್ ಇಕ್ವಲ್ ಟು 36 ಅಂತ ಬಂದ್ರೆ ಎಕ್ಸ್ ಈಸ್ ಇಕ್ವಲ್ ಟು 18 ಕಿಲೋಮೀಟರ್ ಅಂತ ಅರ್ಥ. ಓಕೆ, ಇಷ್ಟೇ ನೀವು ಅರ್ಥ ಮಾಡಬೇಕಾಗಿರೋದು. ನೋಡಿ, ಇದುವರೆಗೆ ಒಂದು ಡಯಾಗ್ರಾಮು ನಾನು ನಿಮಗೆ ಹಾಕಿಲ್ಲ, ಕರೆಕ್ಟಾ? ಒಂದು ಡಯಾಗ್ರಾಮು ನಾನು ನಿಮಗೆ ಹಾಕಿಲ್ಲ. ಓಕೆ, ಎಲ್ಲಾ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೋಬೇಕು ನೀವು. ಒಂದು ಕ್ವಶನ್ ಕೂಡ ಮಿಸ್ ಮಾಡಲೇಬಾರದು. ನೆಕ್ಸ್ಟ್ ಕ್ವಶನ್, do this question. Rajan starts from point A and walks 20 kilometer 200 meter towards north. Then he turns left and walks 300 meter. Then he turns right and walks 400 meter. Then turns left and walks 1 kilometer. In which direction Rajan facing now ಅಂತ ಕೊಟ್ಟಾರ. ನಿಮಗೆ ಇಲ್ಲಿ ಏನ್ ಕೊಟ್ಟಿಲ್ಲ, ಇಲ್ಲಿ ಡಿಸ್ಟೆನ್ಸ್ ಎಷ್ಟಂತ ಕೊಟ್ಟಿಲ್ಲ. ನೀವು ಡಿಸ್ಟೆನ್ಸ್ ಬರೀ ನೆಸೆಸಿಟಿನೇ ಇಲ್ಲ. ಹಾಗಾದ್ರೆ ನಾನು ನಿಮ್ಗೆ ಹೇಳಿದ್ದೀನಿ, ನಾರ್ತ್, ದಟ್ ಈಸ್ ಈಸ್ಟ್ ಅಂಡ್ ಸೌತ್ ಅಂಡ್ ವೆಸ್ಟ್, ಕರೆಕ್ಟ್ ಅಲ್ವಾ? ಈ ಪಾಯಿಂಟ್ ಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ಈಗೇನಿದೆ, ಸಿ ಫಸ್ಟ್ ಎಲ್ಲಿದ್ದಾನೆ ಅವನು, ಫಸ್ಟ್ ವಾಕ್ಸ್ 200 ಮೀಟರ್ ನಾರ್ತ್ ಅಲ್ಲಿ ಇದ್ದಾನೆ, ಕರೆಕ್ಟ್? ಫಸ್ಟ್ ಇಲ್ಲಿದ್ದಾನೆ, ಕರೆಕ್ಟಾ? ಎಸ್. ದೆನ್ ಟರ್ನ್ಸ್ ಲೆಫ್ಟ್, ಆಗ ಇಲ್ಲಿಗೆ ಬಂದ, ಇಲ್ಲಿಂದ ಲೆಫ್ಟ್ ಟರ್ನ್ ಇಲ್ಲಿಗೆ ಬಂದ, ಕರೆಕ್ಟಾ? ಎಸ್. ದೆನ್ ಯಾಕಂದ್ರೆ ರೈಟ್ ಇ ಐತಿ, ಲೆಫ್ಟ್ ಡಬ್ಲ್ಯೂ ಹೋಗ್ಬೇಕು. ನೋಡಿ, ಫಸ್ಟ್ ನಾರ್ತ್ ಕಡೆ ಇದ್ದ, ದೆನ್ ಲೆಫ್ಟ್ ಕಡೆ ಬಂದ. ದೆನ್ ಏನಿದೆ, ದೆನ್ ರೈಟ್ ಇದೆ, ಇಲ್ಲಿಂದ ರೈಟ್ ಇದೆ ಮತ್ತೆ ನಾರ್ತ್ ಕಡೆ ಬಂದ. ದೆನ್ ವಾಕ್ಸ್ 400 ಮೀಟರ್, ದೆನ್ ಲೆಫ್ಟ್ ಅಂದ್ರೆ ಮತ್ತೆ ವೆಸ್ಟ್ ಕಡೆ ಬಂದ. ಓಕೆ, ಇನ್ ವಿಚ್ ಡೈರೆಕ್ಷನ್ ಇಸ್ ಫೇಸಿಂಗ್ ನಾವು, ವೆಸ್ಟ್. ಓಕೆ, ಅದ್ರಲ್ಲಿ ಏನಿದೆ ನಿಮಗೆ, ಸಿಂಪಲ್ ಕ್ವಶನ್ ಇದೆ, ಕರೆಕ್ಟಾ? ಅದ್ರ ಫಸ್ಟ್ ನಾರ್ತ್ ಕಡೆ ಇದ್ದ, ಲೆಫ್ಟ್ ಬಂದ, ವೆಸ್ಟ್ ಕಡೆ ಬಂದ, ವೆಸ್ಟ್ ಇಂದ ಮತ್ತೆ ರೈಟ್ ಬಂದ, ನಾರ್ತ್ ಕಡೆ ಬಂದ, ನಾರ್ತ್ ಇಂದ ಅಗೇನ್ ಲೆಫ್ಟ್ ಅಂದ್ರೆ ಎಲ್ಲಿ ಬರ್ತಾನ, ಅಗೇನ್ ಲೆಫ್ಟ್ ಅಂದ್ರೆ ವೆಸ್ಟ್ ಕಡೆ ಬರ್ತಾನ. ಇವ್ರ ಆನ್ಸರ್ ಇದ್ ದಡಿದು ವೆಸ್ಟ್ ಅಂತ ಅರ್ಥ. ವಿತೌಟ್ ಡಯಾಗ್ರಾಮ್ ಇಲ್ದೆ ಎಲ್ಲಾ ಕ್ವಶನ್ ನೀವು ಸಾಲ್ವ್ ಮಾಡಬಹುದು ಫ್ರೆಂಡ್ಸ್. ಓಕೆ, ಎಲ್ಲಾ ಕ್ವಶನ್ ವಿತೌಟ್ ಡಯಾಗ್ರಾಮ್ ಇಲ್ದೇನೆ ನೀವು ಎಲ್ಲಾ ಕ್ವಶನ್ ಸಾಲ್ವ್ ಮಾಡಬಹುದು. ಈ ಕಾನ್ಸೆಪ್ಟ್ ನಿಮಗೆ ಐಡಿಯಾ ಇರಬೇಕು ಫ್ರೆಂಡ್ಸ್. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಾನು ನಿಮಗೆ ಹೇಳ್ತೀನಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಈಗ ನಿಮಗೆ ಡೈರೆಕ್ಷನ್ಸ್ ಅಲ್ಲಿ ಎಷ್ಟು ಕಾನ್ಸೆಪ್ಟ್ ಗಳಿದಾವೆ ಅಷ್ಟು ಕಾನ್ಸೆಪ್ಟ್ ಗಳನ್ನ ನಾನು ಎಕ್ಸ್ಪ್ಲೇನ್ ಕೊಟ್ಕಂತ ಬರ್ತೀನಿ, ಕರೆಕ್ಟ್ ಆಗಿ ಕೇಳ್ಬೇಕು. ಸೊ ನೋಡಿ, ನಿಮಗೆ ಇವೆಲ್ಲ ಶಾರ್ಟ್ ಕಟ್ ಟ್ರಿಕ್ಸ್ ಗಳು ಬೇಕಂತ ಹೇಳ್ತಿರಲ್ವಾ, ಅಷ್ಟು ಈಸಿಯಾಗಿ ನಿಮ್ಗೆ ಗೊತ್ತಾಗಲ್ಲ. ಶಾರ್ಟ್ ಕಟ್ ಟ್ರಿಕ್ಸ್ ಗಳು ಬೇಕಂದ್ರೆ ಫಸ್ಟ್ ನೀವು ಹಾರ್ಡ್ ವರ್ಕ್ ಮಾಡಿರ್ಬೇಕು. ಐ ಮೀನ್ ಫಸ್ಟ್ ನೀವು ಕಂಟೆಂಟ್ ಅರ್ಥ ಮಾಡ್ಕೊಂಡಿರ್ಬೇಕು. ಐ ಮೀನ್ ಫಸ್ಟ್ ನೀವು ಕಾನ್ಸೆಪ್ಟ್ ಗಳ ಬಗ್ಗೆ ಕ್ಲಿಯರಿಟಿ ತಗೊಂಡಿರ್ಬೇಕು. ದೆನ್ ನೀವು ಎಲ್ಲಾ ಕ್ವಶನ್ ನೀವು ಶಾರ್ಟ್ ಕಟ್ ಮಾಡ್ಬೇಕಂತಂದ್ರೆ ನಿಮಗೆ ನಾಲೆಜ್ ಇರ್ಬೇಕು. ಇವಾಗ ನೀವು ಕಲಿಯಕ್ ಬಂದು ಸಡನ್ಲಿ ಶಾರ್ಟ್ ಕಟ್ ಅನ್ಬೇಡ್ರಿ, ಇದು ಮೈ ಅಂಬಲ್ ರಿಕ್ವೆಸ್ಟ್. ಫಸ್ಟ್ ಶಾರ್ಟ್ ಕಟ್ ಯಾವತ್ತೂ ಕೂಡ ವರ್ಕ್ ಆಗಲ್ಲ. ಫಸ್ಟ್ ನೀವು ಹಾರ್ಡ್ ವರ್ಕ್ ಮಾಡಿ ನಾನು ಹೇಳುವಂತ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ದೆನ್ ಶಾರ್ಟ್ ಕಟ್ ಅಪ್ಲೈ ಮಾಡಿ. ಓಕೆ, ಈಗ ನಾನು ಇಷ್ಟೆಲ್ಲ ಹೇಳಕತ್ತೀನಿ, ಎಲ್ಲದೂ ಅರ್ಥ ಆಯ್ತು. ಯಾಕೆ, ಕಾನ್ಸೆಪ್ಟ್ ಇಂಪಾರ್ಟೆಂಟ್. ನಾನು ನಿಮ್ಗೆ ಶಾರ್ಟ್ ಕಟ್ ಎಕ್ಸಾಮ್ ಅಲ್ಲಿ ಮಾಡ್ಬೇಕು, ಅದೇ ಇಂಪಾರ್ಟೆಂಟ್. ಬಟ್ ಶಾರ್ಟ್ ಕಟ್ ಹಂಗೆ ಬರಲ್ರಿ, ವರ್ಕ್ ಮಾಡ್ಬೇಕು.
ಕ್ಲಾಸ್ ಕೇಳ್ಬೇಕು, ಕಂಟೆಂಟ್ ಅರ್ಥ ಮಾಡ್ಕೋಬೇಕು, ನಾ ಹೇಳುವಂತ ವೇ ಗೊತ್ತಿರ್ಬೇಕು, ಅವ ನಿಮ್ಗೆ ಏನ್ ಅರ್ಥ ಆಗುತ್ತಾ, ಶಾರ್ಟ್ ಕಟ್ಸ್ ಗಳು ಅರ್ಥ ಆಗುತ್ತಾ, ಇದು ನಿಮಗೆ ಗೊತ್ತಿರ್ಬೇಕು ಫ್ರೆಂಡ್ಸ್. ಓಕೆ, ಸಿ ಫಸ್ಟ್ನೇ ಪಾಯಿಂಟ್ ಇಲ್ಲಿ ಕೇಳಿಬೇಕು. ಇವ್ ನಿಮಗೆ ಬಹಳ ನಾನು ನಿಮಗೆ ಪ್ರಾಬ್ಲಮ್ಸ್ ಗಳಿಗೆ ಅಂತ ಬರ್ತೀನಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ನಿಮಗೆ ನಾಲೆಜ್ ಎಲ್ಲದೂ ನಿಮಗೆ ಸಿಗುತ್ತೆ, ಅದ್ರ ಬಗ್ಗೆ ಏನೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಓಕೆ, ಫಸ್ಟ್ ಕಾನ್ಸೆಪ್ಟ್ಗಳೇ ನಿಮ್ಗೆ ಇಂಪಾರ್ಟೆಂಟು, ಪದೇ ಪದೇ ನಾ ಹೇಳೋದು ಇದೆ ಎಲ್ಲರಿಗೂ ಕೂಡ. ಓಕೆ, ಇಲ್ಲಿ ಕೇಳಿ ಎಲ್ಲರೂ. ಓಕೆ, ಸಿ ಫಸ್ಟ್ ಈಗ ಒಂದು ಸರ್ಕಲ್ ಹಾಕಿದ್ದೀನಿ, ಕರೆಕ್ಟಾ? ಎಸ್. ಈಗ ಸರ್ಕಲ್ ಎಷ್ಟು ಡಿಗ್ರಿ ಇರ್ತೈತಿ? ಸರ್ಕಲ್ ಎಷ್ಟು ಡಿಗ್ರಿ ಇರ್ತೈತಿ? ಸರ್ಕಲ್ ನಮಗೆ 360 ಡಿಗ್ರಿ ಇರುತ್ತೆ, ಕರೆಕ್ಟಾ? ಒಂದ್ ಸೆಕೆಂಡ್ ನೀಟಾಗಿ ಹಾಕೋಣ. ಓಕೆ, ಸರ್ಕಲ್ ಎಷ್ಟು ಡಿಗ್ರಿ ಇರ್ತೈತಿ? ಸರ್ಕಲ್ 360 ಡಿಗ್ರಿ ಇರುತ್ತೆ, ಕರೆಕ್ಟಾ? ಎಸ್ ಸರ್. ಸರ್ಕಲ್ ಎಷ್ಟು ಡಿಗ್ರಿ ಇರ್ತೈತಿ? 360 ಡಿಗ್ರಿ ಸರ್ಕಲ್ ಇರ್ತದೆ, ಕರೆಕ್ಟ್? ಎಸ್. ನೀವು ಅರ್ಥ ಮಾಡ್ಕೋಬೇಕು. ಈಗ ನಾನು ನಿಮ್ಗೆ ಏನ್ ಹೇಳಕ್ ಹೋಗ್ತೀನಿ, ನಿಮಗೆ ಮತ್ತೇನು ಕ್ವಶನ್ಸ್ ಕೇಳ್ತಾನೆ ಅಂತ ಹೇಳ್ಬಿಡ್ತೀನಿ, ಕರೆಕ್ಟ್ ಆಗಿ ಹೇಳ್ಬೇಕು. ಓಕೆ, ಎಸ್. ದಿಸ್ ಈಸ್ ಡೈಮೀಟರ್ ಅಲ್ಲ, ಹೇಳ್ತೀನಿ ವೇಟ್ ಮಾಡಿ, ಡೈಮೀಟರ್ ಅಂತಾನು ಅನ್ಕೋಬಹುದು. ನೋಡಿ, ನಿಮಗೆ ಥ್ರೂ ಸೆಂಟರ್ ಪಾಯಿಂಟ್ ಇಂದ ನಿಮಗೆ ಕಾರ್ಡ್ ನೀವೇನಾದ್ರೂ ಮೂವ್ ಆದ್ರೆ ಡೈಮೀಟರ್ ಅಂತ ಕರಿತೀವಿ. ವಿತೌಟ್ ಸೆಂಟರ್ ಇಂದ ಸರ್ಕಂಫರೆನ್ಸ್ ಟಚ್ ಅದಕ್ಕೆ ಕಾರ್ಡ್ ಅಂತ ಕರಿತೀವಿ. ಕಾರ್ಡು ಆ ಸರ್ಕಲ್ ಅನ್ನ ಕಟ್ ಆಗಿ ಹೋದ್ರೆ ಅದಕ್ಕೆ ನಾವು ಸೆಕೆಂಡ್ ಅಂತ ಕರಿತೀವಿ. ನಿಮ್ಗೆ ಅಡ್ವಾನ್ಸ್ ಮ್ಯಾಥ್ಸ್ ಅಲ್ಲಿ ಬರುತ್ತೆ, ನಾ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಫಸ್ಟ್ ನಾ ಹೇಳ್ತಿರೋ ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಯಾವ್ಯಾವ ಡೈರೆಕ್ಷನ್ಸ್ ಇದಾವ, ನೀವ್ ಎಷ್ಟು ಕ್ವಶನ್ಸ್ ಕೇಳ್ತಾನ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಯಾವುದೇ ಎಕ್ಸಾಮ್ ಆಗಲ್ರಿ ನಿಮಗೆ, ನಾಟ್ ಓನ್ಲಿ SSC, ನಾಟ್ ಓನ್ಲಿ ಬ್ಯಾಂಕಿಂಗ್, ನಾಟ್ ಓನ್ಲಿ KPSC, ಓಕೆ, ಯಾವುದೇ ಎಕ್ಸಾಮ್ ಆಗಿರ್ಲಿ, ಇದು ನಾರ್ತ್, ದಿಸ್ ಇಸ್ ಸೌತ್, ದಿಸ್ ಇಸ್ ಈಸ್ಟ್, ದಿಸ್ ಇಸ್ ವೆಸ್ಟ್, ದಿಸ್ ಇಸ್ ನಾರ್ತ್ ಈಸ್ಟ್, ದಿಸ್ ಇಸ್ ಸೌತ್ ಈಸ್ಟ್, ದಿಸ್ ಇಸ್ ಸೌತ್ ವೆಸ್ಟ್, ದಿಸ್ ಇಸ್ ವಾಟ್ ನಾರ್ತ್ ವೆಸ್ಟ್. ಓಕೆ, ಎಸ್. ಓಕೆ, ಇಲ್ಲಿ ಕೇಳಿ ಎಲ್ಲರೂ. ಈಗ ನಾವೆಲ್ಲರೂ ಕೂಡ ಈಗ ನಾರ್ತ್ ಕಡೆ ನಿಂತೀವಿ ಅಂತ ಅನ್ಕೊಳ್ಳಿ. ಓಕೆ, ನಾರ್ತ್ ಕಡೆ ನಿಂತಿದ್ದೀನಿ. ನಾರ್ತ್ ಕಡೆ ನಿಂತೀನಿ ಅಂತ ನಾರ್ತ್ ಕಡೆ ಫೇಸ್ ಮಾಡಕತ್ತೀನಿ. ಸ್ಟ್ಯಾಂಡಿಂಗ್ ಎಟ್ ನಾರ್ತ್ ಅನ್ನೋದಷ್ಟೇ, ಈಸ್ ಫೇಸಿಂಗ್ ಟು ನಾರ್ತ್ ಅನ್ನೋದಷ್ಟೇ. ಆ ವ್ಯಕ್ತಿ ಉತ್ತರ ದಿಕ್ಕಿನಲ್ಲೇ ನಿಂತಿದ್ದಾನೆ ಎಂದರೂ ಅಷ್ಟೇ, ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿದ್ದಾನೆ ಎಂದರೂ ಅಷ್ಟೇ. ಓಕೆ, ಇಲ್ಲಿ ಕೇಳಿ. ಈಗ ಆ ವ್ಯಕ್ತಿ ನಾರ್ತ್ ಇಂದ ರೈಟ್ ಸೈಡ್, ನಿಮ್ಗೆ ಇದು ಗೊತ್ತಿದೆ, ಒಂದು ಸರ್ಕಲ್ 360 ಡಿಗ್ರಿ ಇರ್ತೈತಿ. ಈ 360 ಡಿಗ್ರಿನ ನಾನು 4 ಡೈರೆಕ್ಷನ್ಸ್ ಆಗಿ ಡಿವೈಡ್ ಮಾಡಿದ್ರೆ ನಿಮ್ಗೆ 90 ಡಿಗ್ರಿ ಬರ್ತೈತಿ. ಇದೇ 360 ಡಿಗ್ರಿನ ನಾನು 8 ಡೈರೆಕ್ಷನ್ಸ್ ಆಗಿ ಡಿವೈಡ್ ಮಾಡಿದ್ರೆ ನಿಮ್ಗೆ 45 ಡಿಗ್ರಿ ಬರ್ತೈತಿ, ಕರೆಕ್ಟಾ? ಎಸ್. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಇವಾಗ ನಿಮಗೆ ಏನ್ ಹೇಳಿದೀನಿ, ಈಗ ನಾರ್ತ್ ಕಡೆ ಇದ್ದೇನೆ ಅಂತ ಅನ್ಕೊಳ್ಳಿ. ನಾರ್ತ್ ಇಂದ ರೈಟ್ ಸೈಡ್ ಅಂದ್ರೆ ಏನಂತ ಹೇಳಿದೀನಿ, ನಾರ್ತ್ ಈಸ್ಟ್ ಅಲ್ಲ, ನಾರ್ತ್ ಇಂದ ರೈಟ್ ಸೈಡ್ ಅಂದ್ರೆ ಅದು ಈಸ್ಟ್ ಅಂತ ಅರ್ಥ, ಕರೆಕ್ಟ್? ಒಬ್ಬ ವ್ಯಕ್ತಿ ನಾರ್ತ್ ಕಡೆ ನಿಂತು ಅವನ್ ರೈಟ್ ಸೈಡ್ ತಿರುಗೇನಂತಂದ್ರೆ ಈಸ್ಟ್ ಕಡೆ ಬಂದನಂತ ಅರ್ಥ. ಅವ್ರ ರೈಟ್ ಸೈಡ್ ಅಂತ ಕೊಡಪ್ಪ ಅಲ್ಲೂ ಅವ್ರು ನಿಮ್ಗೆ ಏನ್ ಕೊಡ್ಬೋದು ಅರ್ಥ ಮಾಡ್ಕರಿ. ಈಗ ನಾರ್ತ್ ಇಂದ ಒಂದು ರೈಟ್ ಅಂತ ಕೊಟ್ಟನಲ್ವಾ, ಈ ಒಂದು ರೈಟ್ ಅಂತ ಕೊಡಪ್ಪ ಅವನು 3 ಲೆಫ್ಟ್ ಅಂತ ಕೊಡಬಹುದಾಗಿತ್ತು, 3 ಲೆಫ್ಟ್ ಅಂತ ಕೊಡಬಹುದಾಗಿತ್ತು. ಯಾಕೆ? ದಿಸ್ ಇಸ್ 1 ಲೆಫ್ಟ್, 2 ಲೆಫ್ಟ್ ಅಂಡ್ 3 ಲೆಫ್ಟ್. ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಪಾಯಿಂಟ್. ಈಗ ನಾರ್ತ್ ಇಂದ 2 ರೈಟ್ ತಗೊಂಡನಂದ್ರೆ ಏನು? ನಾರ್ತ್ ಇಂದ 2 ರೈಟ್ ತಗೊಂಡನಂದ್ರೆ ಏನು? 2 ರೈಟ್ ಅಂಡ್ 2 ಲೆಫ್ಟ್ ಎಕ್ಸಾಕ್ಟ್ಲಿ ಅಪೋಸಿಟ್ ಡೈರೆಕ್ಷನ್, 90 ಅಂಡ್ 90 180 ಡಿಗ್ರಿ, ಕರೆಕ್ಟ್ ಅಲ್ವಾ? ಈ ನಾರ್ತ್ ಇಂದ ಅಗೇನ್ 180 ಡಿಗ್ರಿ ಆರ್ 2 ರೈಟ್ ಅನ್ನೋದಷ್ಟೇ, 2 ಲೆಫ್ಟ್ ಅನ್ನೋದಷ್ಟೇ. ಹಾಗಾದ್ರೆ ಈಗ ಎಲ್ಲಿ ಬರ್ತಾನಂತ ಅರ್ಥ? ನಾರ್ತ್ ಇಂದ ಸೌತ್ ಕಡೆ ಬರ್ತಾನಂತ ಅರ್ಥ, ಕರೆಕ್ಟಾ? ಈಗ ನೆಕ್ಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಈಗ ನೀವು 4 ಡೈರೆಕ್ಷನ್ಸ್ ತಿರುಗಿರಿ, ಎಲ್ಲಿ ಬರ್ತಾ? 4 ರೈಟ್ ಅಂದ್ರೆ ಎಲ್ಲಿ ಬರ್ತಾ? 4 ರೈಟ್ ಅಂದ್ರೆ ನಾರ್ತ್ ಬರ್ತಾ, 4 ಲೆಫ್ಟ್ ಅಂದ್ರೆ 4 ರೈಟ್ ಅನ್ನೋದಷ್ಟೇ, 4 ಲೆಫ್ಟ್ ಅನ್ನೋದಷ್ಟೇ, 4 ರೈಟ್ ಅನ್ನೋದಷ್ಟೇ, 4 ಲೆಫ್ಟ್ ಅನ್ನೋದಷ್ಟೇ. 4 ರೈಟ್ ತಿರುಗಿರಿ ಏನ್ ಬರ್ತಾ? ನಾರ್ತ್ ಬರ್ತಾ. 4 ಲೆಫ್ಟ್ ತಿರುಗಿರಿ ಏನ್ ಬರ್ತಾ? ನಾರ್ತ್ ಬರ್ತಾ. ನಿಮ್ಗೆ ಏನ್ ಗೊತ್ತಾಗ್ಬೇಕಂದ್ರಲ್ಲಿ ನಾನು ಹೇಳ್ತಿರುವಂತ ಕಂಟೆಂಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ 100 ರೈಟ್ ತಿರುಗಿ ಬಿಟ್ರೆ 100 4ರಿಂದ ಡಿವೈಡ್ ಆಗ್ತೈತಿ. ಹಾಗಾದ್ರೆ ಸೇಮ್ ಡೈರೆಕ್ಷನ್ 99 ಅಂತ ಕೇಳಿದ್ರೆ ಸೊ ನಿಮಗೆ 96 ನಿಮಗೆ ಡಿವೈಡ್ ಆಗ್ತೈತಿ. 3 ಉಳಿತು, ಅಲ್ಲಿಂದ 3 ಟೈಮ್ಸ್ ರೈಟ್ ಅಂತ ಅರ್ಥ, ಆರು 1 ಟೈಮ್ ಲೆಫ್ಟ್ ಅಂತ ಅರ್ಥ. ಯಾಕೆ? 100 ಅನ್ನೋದು ಇಲ್ಲಿಗೆ ಬರ್ತಿತ್ತು, ಒಂದು ಕಡಿಮೆ ಐತಿ, 99 ಅನ್ನೋದು ಇಲ್ಲಿಗೆ ಬರ್ತೈತಿ. ಈ ತರ ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್. ಓಕೆ, ಇಲ್ಲಿ ಕೇಳಿ ಎಲ್ಲರೂ. ಸಿ, ದಿಸ್ ಇಸ್ ವಾಟ್ 45 ಡಿಗ್ರಿ. ನಿಮಗೆ ರೈಟ್ ಆಂಗಲ್ ದಿಸ್ ಇಸ್ ವಾಟ್ 90 ಡಿಗ್ರಿ ಇರ್ತೈತಿ. ದಿಸ್ ಇಸ್ 45 ಡಿಗ್ರಿ. ಓಕೆ, ದಿಸ್ ಇಸ್ ಆಲ್ಸೋ 45 ಡಿಗ್ರಿ. ಬಟ್ 1 ರೈಟ್ ಈಸ್ ಈಕ್ವಲ್ ಟು ವಾಟ್ 90 ಡಿಗ್ರಿ.
ದಿಸ್ ಇಸ್ ವಾಟ್ 90 ಡಿಗ್ರಿ. ಕರೆಕ್ಟಾ? ಆಗ ನಾನು ನಿಮ್ಗೆ ಹೇಳಿರೋದು ಪಾಯಿಂಟ್ ಅರ್ಥ ಮಾಡ್ಕೊಂಡಿದ್ದೀರ ಅನ್ಸುತ್ತೆ ಆಲ್ರೆಡಿ. ನಿಮ್ಗೆ ಇಲ್ಲಿ ಏನ್ ಗೊತ್ತಾಗಿದೆ ಅಂತಂದ್ರೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿರೋ ಪಾಯಿಂಟ್ ಏನಂದ್ರೆ, ದಿಸ್ ನಾರ್ತ್ ಟು ಸೌತ್, ನಾರ್ತ್ ಟು ಸೌತ್ ಹೌ ಮಚ್ ಡಿಗ್ರಿ? 180 ಡಿಗ್ರಿ. ಕರೆಕ್ಟ್? ಸೊ ನಾರ್ತ್ ಟು ಸೌತ್ ಹೌ ಮಚ್ ಡಿಗ್ರಿ? 180 ಡಿಗ್ರಿ. ಸೊ ನಾರ್ತ್ ಟು ಸೌತ್ ಅನ್ನೋದಷ್ಟೇ, ಈಸ್ಟ್ ಟು ವೆಸ್ಟ್ ಅನ್ನೋದಷ್ಟೇ. ಬಿಕಾಸ್ ಒನ್ ಸ್ಟ್ರೈಟ್ ಲೈನ್ ಯಾವತ್ತೂ ಕೂಡ 180 ಡಿಗ್ರಿ ಇರ್ತೈತಿ. ದಿಸ್ ಆಲ್ಸೋ 180, 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 ಅಗೇನ್ ದಿಸ್ ಆಲ್ಸೋ 180. ಸ್ಟ್ರೈಟ್ ಲೈನ್ ಯಾವತ್ತೂ ಕೂಡ 180 ಡಿಗ್ರಿ ಇರ್ತೈತಿ. ಹಾಗಾದ್ರೆ ಈಸ್ಟ್ ಇಂದ 180 ಅಂದ್ರೆ ವೆಸ್ಟ್, ಈಸ್ಟ್ ಇಂದ 2 ರೈಟ್ ಅಂದ್ರೆ ವೆಸ್ಟ್, ಈಸ್ಟ್ ಇಂದ 2 ಲೆಫ್ಟ್ ಅಂದ್ರೆ ವೆಸ್ಟ್. ಇದು ನಿಮಗೆ ಗೊತ್ತಿರ್ಬೇಕು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್. ಇವೆಲ್ಲ ಪಾಯಿಂಟ್ ಅರ್ಥ ಮಾಡ್ಕೊಂತ ಇದ್ರ ಅನ್ಸುತ್ತೆ. ನೆಕ್ಸ್ಟ್ ಕೇಳಿ. ಈಗ ನಾರ್ತ್ ಇಂದ ರೈಟ್ ಬಂದ, ನೆಕ್ಸ್ಟ್ ಈಸ್ಟ್ ಇಂದ ಲೆಫ್ಟ್ ಬಂದ, ಎರಡು ಒಂದೇ. ನೆಕ್ಸ್ಟ್ ಕ್ವಶನ್ಸ್ ಕೇಳ್ತೀನಿ, ಇವಾಗ ಅರ್ಥ ಮಾಡ್ಕೋಬೇಕು ಈ ಪಾಯಿಂಟಿನ. ಇಲ್ಲಿ ಕೇಳಿ ಎಲ್ಲರೂ. ಈಗ ನಾರ್ತ್ ಇಂದ ಒನ್ ಲೆಫ್ಟ್ ಬಂದೆ. ಓಕೆ ಸರ್. ಸೊ ಆಫ್ಟರ್ ಒನ್ ಲೆಫ್ಟ್, ಅವನು ಈಗ ಎಡಕ್ಕೆ ತಿರುಗಿದ ನಂತರ, ಉತ್ತರ ದಿಕ್ಕಿನಿಂದ ಎಡಕ್ಕೆ ತಿರುಗಿದ ನಂತರ, ಈಗ ಅವನು ಯಾವ ದಿಕ್ಕಿನಲ್ಲಿದ್ದಾನೆ? ಈಗ ಎಟ್ ಪ್ರೆಸೆಂಟ್ ಅವನು ಇವಾಗ ಯಾವ ದಿಕ್ಕಿನಲ್ಲಿದ್ದಾನೆ? ಈಸ್ಟ್ ವೆಸ್ಟ್ ಕಡೆ ಇದ್ದಾನೆ. ಬಟ್ ನನ್ನ ಕ್ವಶನ್ ಏನು? ಆಫ್ಟರ್ ಲೆಫ್ಟ್ ಈ ಟ್ರಾವೆಲ್ಸ್ ಅಗೇನ್ 80 ಕಿಲೋಮೀಟರ್. ಅವನು ಲೆಫ್ಟ್ ಇಂದ ಇವಾಗ 80 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನೆ ಅಂತ ಹೇಳ್ಯಾರ. ಒಬ್ಬ ವ್ಯಕ್ತಿ ಉತ್ತರ ದಿಕ್ಕಿನಲ್ಲಿದ್ದಾನೆ, ಅಲ್ಲಿಂದ ತನ್ನ ಎಡಕ್ಕೆ ತಿರುಗಿ ಅವನು 80 ಕಿಲೋಮೀಟರ್ ಮುಂದೆ ನಡೆಯುತ್ತಾನೆ. ಅವನು 80 ಕಿಲೋಮೀಟರ್ ಮುಂದೆ ನಡೆದರೆ ಅವನು ಯಾವ ದಿಕ್ಕಿನಲ್ಲಿದ್ದಾನೆ? ಅವನು ಅಗೇನ್ ಅವನು ಪಶ್ಚಿಮ ದಿಕ್ಕಿನಲ್ಲಿದ್ದಾನೆ. ಯಾಕೆ? ಇಲ್ಲಿಂದ ಲೆಫ್ಟ್ ಬಂದ, ಅಲ್ಲಿಂದ ಎಷ್ಟೇ ದೂರ ಹೋದ್ರೂ ಅವನು ಅದೇ ದಿಕ್ಕಿನಲ್ಲಿ ಇರ್ತಾನೆ ಎಂದರ್ಥ. ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಕೇಳಿ. ಅಗೇನ್ ಲಾಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೋಬೇಕು ಇದ್ರಲ್ಲಿ. ಇಲ್ಲಿ ಕೇಳಿ ಎಲ್ಲರೂ. ಈಗ ನೀವೀಗ ಅಗೇನ್ ನಾರ್ತ್ ಕಡಿದಿರಿ ಅಂತ ಅನ್ಕೊಳ್ಳಿ. ಸೊ ನಾನು ನಿಮ್ಗೆ ಹೇಳ್ತಿರೋ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿ ಬರ್ಬೇಕಂದ್ರೆ ಎಷ್ಟು ಡಿಗ್ರಿ ಬರ್ಬೇಕು? 90 ಡಿಗ್ರಿ ಬರ್ಬೇಕು. ಕರೆಕ್ಟಾ? ಸೊ 90 ಡಿಗ್ರಿ ಬರ್ಬೇಕು. ಸೊ 90 ಡಿಗ್ರಿ ಲೆಫ್ಟ್ ಬರ್ಬೇಕು. ಆರ್ 90 ಡಿಗ್ರಿ ಅನ್ನೋದಷ್ಟೇ, ಲೆಫ್ಟ್ ಅನ್ನೋದಷ್ಟೇ. ಕರೆಕ್ಟ್? ಎಸ್. ಹಾಗಾದ್ರೆ ನಾನು ಹೇಳ್ತಿರೋ ಕಾನ್ಸೆಪ್ಟ್ ಏನಂದ್ರ, ಇದರಲ್ಲಿ ಇವಾಗ ನಾರ್ತ್ ಇಂದ 1 ಡಿಗ್ರಿ ತಿರುಗಿದ್ರೆ, 2 ಡಿಗ್ರಿ ತಿರುಗಿದ್ರೆ, 3 ಡಿಗ್ರಿ ತಿರುಗಿದ್ರೆ, ಅಪ್ ಟು 89 ಡಿಗ್ರಿನು ತಿರುಗಿದ್ರೆ, ನಾನು ಹೇಳ್ತಿರೋ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. 90 ಅನ್ನೋದೇನು? ಲೆಫ್ಟ್. 90 ಅನ್ನೋದೇನೆ ರೈಟ್. ಬಟ್ ಇಲ್ಲಿ 1 ಡಿಗ್ರಿ, 2 ಡಿಗ್ರಿ, 3 ಡಿಗ್ರಿ, ಅಪ್ ಟು 1 ಡಿಗ್ರಿಯಿಂದ 89 ಡಿಗ್ರಿವರೆಗೂ ಕೇಳಿದ್ರು ಕೂಡ, ಒಬ್ಬ ವ್ಯಕ್ತಿ ಉತ್ತರ ದಿಕ್ಕಿನಲ್ಲಿದ್ದಾನೆ, ಲೆಫ್ಟ್ ತಿರುಗಿಬಿಟ್ರೆ ವೆಸ್ಟ್. ಉತ್ತರ ದಿಕ್ಕಿನಲ್ಲಿದ್ದಾನೆ, 1 ಡಿಗ್ರಿ ತಿರುಗಿದ್ದಾನೆ, 2 ಡಿಗ್ರಿ ತಿರುಗಿದ್ದಾನೆ, 89 ಡಿಗ್ರಿ ತಿರುಗಿದ್ದಾನೆ. ಹಾಗಾದ್ರೆ ಇವೆಲ್ಲ ಡಿಗ್ರಿ ಎದ್ರ ಒಳಗಡೆ ಇದಾವ? 90 ಡಿಗ್ರಿ ಅಂಡ್ 0 ಡಿಗ್ರಿ. 0 ಡಿಗ್ರಿ ಅಂಡ್ 90 ಡಿಗ್ರಿ ನಡಕಿದಾವ. ಅದ್ರ ನಾರ್ತ್ ಅಂಡ್ ವೆಸ್ಟ್ ಅನ್ನೋದೇನೆ 0 ಅಂಡ್ 90 ಇವೆರಡರ ಒಳಗಡೆ ನಡುವಿನ ಬರ್ತಾವ. ಅವ್ರ ಎಲ್ಲಾ ಡಿಗ್ರಿ ಯಾವ ಡೈರೆಕ್ಷನ್ಸ್ ಒಳಗಿರ್ತಾವ ಅಂತ ಅರ್ಥ. ಎಲ್ಲಾ ಡಿಗ್ರಿ ನಿಮಗೆ ನಾರ್ತ್ ವೆಸ್ಟ್ ಡೈರೆಕ್ಷನ್ಸ್ ಒಳಗಿರ್ತಾವ ಅಂತ ಅರ್ಥ. ಇದು ನಿಮಗೆ ಕ್ಲಾರಿಟಿ ಸಿಕ್ತು ಅನ್ಕಂತೀನಿ. ಈ ಕಾನ್ಸೆಪ್ಟು ನಿಮಗೆ ಐಡಿಯಾ ಇರಬೇಕು. ಓಕೆ, ದೆನ್ ನೀವು ಏನ್ ಮಾಡ್ಬೇಕಂತಂದ್ರೆ, ಇದು ನಿಮ್ಗೆ ಆಂಗಲ್ ರೊಟೇಷನ್ ಮುಗೀತು. ಆಂಗಲ್ ರೊಟೇಷನ್ ಆದ್ಮೇಲೆ ನಿಮಗೆ ರೈಟ್ ಲೆಫ್ಟ್ ಹೇಳಿದೀನಿ, ಬೇಸಿಕ್ ಹೇಳಿದೀನಿ. ದೆನ್ ನಿಮಗೆ ಶಾಡೋ ಬರ್ತೈತಿ. ಸೊ ನೆಕ್ಸ್ಟ್ ನಿಮಗೆ ಫ್ರಮ್ ಎ ಟು ಬಿ, ಫ್ರಮ್ ನಾರ್ತ್ ಟು ಸೌತ್, ಈಸ್ಟ್ ಟು ವೆಸ್ಟ್, ಇವೆಲ್ಲ ಕಾನ್ಸೆಪ್ಟ್ಗಳು ಬರ್ತಾವ. ನೆಕ್ಸ್ಟ್ ನಾರ್ತ್ ಇರೋದು ಈಸ್ಟ್ ಆದ್ರೆ ಹೆಂಗೆ, ಈಸ್ಟ್ ಇರೋದು ನಾರ್ತ್ ಆದ್ರೆ ಹೆಂಗೆ, ಸೌತ್ ಈಸ್ಟ್ ಇರೋದು ಸೌತ್ ವೆಸ್ಟ್ ಆದ್ರೆ ಹೆಂಗೆ, ಇವೆಲ್ಲ ಕ್ವಶನ್ಸ್ ಕೇಳ್ತಾನ. ಓಕೆ, ಅದು ನಾನು ನಿಮಗೆ ಹೇಳ್ಕೊಡ್ತೀನಿ, ವೇಟ್ ಮಾಡಿ, ಆರಾಮಾಗಿ ಕಲಿರಿ. ಕಾನ್ಸೆಪ್ಟ್ಗಳಿಗೆ ಏನು ಕಡಿಮೆ ಇರಲ್ಲ. ಕಾನ್ಸೆಪ್ಟೇ ನಿಮಗೆ ತುಂಬಾ ಇಂಪಾರ್ಟೆಂಟ್. ನಾನು ಹೇಳ್ತಿರೋ ಕಾನ್ಸೆಪ್ಟ್ ಕಲ್ಕಂತ ಬರ್ಬೇಕು. ಸಿಂಪಲ್ ವೇದಲ್ಲಿ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳ್ರಿ. ಇಲ್ಲಿ ಕೇಳಿ. ಈಗ ಒಂದು ಸರ್ಕಲ್ ಹಾಕಿದ್ದೀನಿ. ಓ, ದೊಡ್ಡದಾಯ್ತು. ಇರ್ಲ ಇಷ್ಟು ದೊಡ್ಡದಿರ್ಲ? ಇರ್ಲಿ. ಓಕೆ, ಎಸ್, ಇಲ್ಸ್ ಕೇಳಿ ಎಲ್ಲರೂ. ಈಗ ನಿಮಗೆ ಏನು ಗೊತ್ತಿದೆ? ಫಸ್ಟ್ನೇ ಕಾನ್ಸೆಪ್ಟ್. ಎಸ್, ಓಕೆ ಬಾಸ್. ಓಕೆ, ಇಲ್ಲಿ ಕೇಳಿ. ಸೊ ನಿಮ್ಗೆ ಅರ್ಥ ಮಾಡ್ಕರಿ ಈಗ. ಓಕೆ, ಈಗ ನಿಮ್ಗೆ ಏನು ಕ್ವಶನ್ಸ್ ಕೇಳ್ತಾನ ಅಂತ ಹೇಳ್ತೀನಿ. ಕರೆಕ್ಟ್ ತಿಳ್ಕೊಬೇಕು. ಎಲ್ಲ ನಿಮ್ಗೆ ಪೇಶನ್ಸ್ ಇರ್ಬೇಕ್ರಿ. ನಿಮಗೆ ಒಂದೇ ಇದರಲ್ಲಿ ಎಲ್ಲ ತಿಳ್ಕೊಬೇಕಂತಂದ್ರೆ ಸಡನ್ಲಿ ಬರಲ್ಲ. ಪೇಶನ್ಸ್ ಇರ್ಬೇಕ, ಅರ್ಜೆನ್ಸಿ. ನಾನು ನಿಮ್ಗೆ ಹೇಳಿದ್ದೀನಿ ನೋಡಿ,
ನಾನು ನಿಮಗೆ ಕ್ವಶನ್ಸ್ ಎಲ್ಲವೂ ಕೂಡ ಶಾರ್ಟ್ ಕಟ್ ಅಲ್ಲಿ ಮಾಡ್ತೀನಲ್ವಾ, ಶಾರ್ಟ್ ಕಟ್ ಅಲ್ಲಿ ಮಾಡ್ಬೇಕಂದ್ರೆ ಬೇಸಿಕ್ ಗೊತ್ತಿರ್ಬೇಕು. ಇವನ್ನ ಕಲೀರಿ, ದೆನ್ ಶಾರ್ಟ್ ಕಟ್ ಅರ್ಥ ಆಗ್ತಾವ. ಇವನ್ನ ಕಲ್ತ ಮೇಲೆ ದೆನ್ ಶಾರ್ಟ್ ಕಟ್ ಅರ್ಥ ಆಗ್ತಾವ. ಸುಮ್ಮನೆ ಶಾರ್ಟ್ ಕಟ್ ಬಂದ್ರೆ ಬರಲ್ಲ. ಓಕೆ, ನಾನು ಅಲ್ಲಿ ಕ್ವಶನ್ಸ್ ಅಲ್ಲಿ ಟೈಮ್ ವೇಸ್ಟ್ ಮಾಡಲ್ಲ, ಬಟ್ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಟೈಮ್ ವೇಸ್ಟ್ ಮಾಡ್ತೀನಿ. ನಾನು ತುಂಬಾ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಕಾನ್ಸೆಪ್ಟೇ ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ಕಾನ್ಸೆಪ್ಟ್ ಅಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಕ್ವಶನ್ಸ್ ಅಲ್ಲಿ ಅಷ್ಟು ಟೈಮ್ ಸೇವ್ ಆಗುತ್ತಾ, ಅದು ನಿಮ್ಗೆ ಗೊತ್ತಿರ್ಬೇಕು. ಓಕೆ, ಇಲ್ಲಿ ಕೇಳಿ. ದಿಸ್ ಈಸ್ ನಾರ್ತ್. ಓಕೆ, this is north east, this is west, this is southwest, this is south northeast, this is east, this is southeast, this is south, this is southwest, this is west, this is northwest. ಓಕೆ, 8 ಡೈರೆಕ್ಷನ್ಸ್ ನಾನು ಬರೆದು ಬಿಟ್ಟಿದ್ದೀನಿ. ಈಗ ನಿಮಗೆ ಏನ್ ಗೊತ್ತಿದೆ, ತುಂಬಾ ಇಂಪಾರ್ಟೆಂಟ್ ನಾ ಹೇಳ್ತಿರೋದು ಇದು, ಒಟ್ಟ ಮರಿಬೇಡ್ರಿ. ಓಕೆ, ನಾನು ಹೇಳ್ತಿರೋ ಕಾನ್ಸೆಪ್ಟ್ ಅನ್ನು ಒಟ್ಟ ಮರಿಯಾಕೆ ಹೋಗ್ಬೇಡ್ರಿ. ಈಗ ನಿಮಗೆ ಏನ್ ಗೊತ್ತಿದೆ, ಈಗ ಸಡನ್ಲಿ ನಾ ಏನೋ ಬರೆದ್ಬಿಟ್ಟಿನಿ ಅಂತ ಅನ್ಕೊಳ್ಳಿ. ಈಗ ನಾನು ಇವಾಗ ಸಡನ್ಲಿ ಏನೋ ಬರೆದ್ಬಿಟ್ಟು ಈಗ ಸೌತ್ ಬರ್ತೀನಿ ಅಂತ ಅನ್ಕೊಳ್ಳಿ. ಸೌತ್ ಇಂದ ನೀನು ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತಂದ್ರೆ ರೈಟ್ ಡೈರೆಕ್ಷನ್, ಗಡಿಯಾರದ ದಿಕ್ಕು. ಓಕೆ, ಸೊ ನಿಮಗೆ ಗಡಿಯಾರ ದಿಕ್ಕು ಅಂದ್ರೂ ಅಷ್ಟೇ, ಕ್ಲಾಕ್ ವೈಸ್ ಡೈರೆಕ್ಷನ್ಸ್ ಅಂದ್ರೂ ಅಷ್ಟೇ. ಓಕೆ, ಅದು ನಿಮ್ಗೆ ಗೊತ್ತಿರ್ಬೇಕು. ರೈಟ್ ಸೈಡ್ ಅಂದ್ರೂ ಅಷ್ಟೇ. ಓಕೆ, ಇಲ್ಲಿ ಕೇಳಿ. ಪ್ರದಕ್ಷಿಣ ದಿಕ್ಕು ಅಂದ್ರೂ ಅಷ್ಟೇ, ಪ್ರದಕ್ಷಿಣ ದಿಕ್ಕು, ರೈಟ್ ಸೈಡ್. ಓಕೆ, ಅಂಡ್ ಕ್ಲಾಕ್ ವೈಸ್. ಅದೇ ಉಲ್ಟಾ ಅಂದ್ರೆ ಲೆಫ್ಟ್. ಓಕೆ, ಆಂಟಿ ಕ್ಲಾಕ್ ವೈಸು, ಕೌಂಟರ್ ಕ್ಲಾಕ್ ವೈಸು, ಆರ್ ಅಪ್ರದಕ್ಷಿಣ ದಿಕ್ಕು ಅಂತ ಕರಿತೀವಿ. ಕರೆಕ್ಟಾ? ಎಸ್. ಹಾಗಾದ್ರೆ ನಿನಗೆ ಸೌತ್ ಇಂದ, ಯಾಕಂದ್ರೆ ಈಗ 6 ಗಂಟೆ ಆಗಿದ್ರೆ ರೈಟ್ ಸೈಡ್ ಅಂದ್ರೆ ಹಿಂಗ್ ಬರ್ತಾ ಗಡಿಯಾರದ ದಿಕ್ಕು, ಹಿಂಗೆ ತಿರುಗುತ್ತ ಗಡಿಯಾರ. ಕರೆಕ್ಟಾ? ಎಸ್. ಈಗ ಸೌತ್ ಇಂದ ರೈಟ್ ಅಂದ ಏನ್ ಬರ್ತದೆ, ಈಗ ವೆಸ್ಟ್ ಬರ್ತೈತಿ. ಕರೆಕ್ಟಾ? ಬಟ್ ಸೌತ್ ಇಂದ ನೆಕ್ಸ್ಟ್ ದಿಕ್ಕು ಯಾವ್ದೈತಿ? ಸೌತ್ ಇಂದ ನೆಕ್ಸ್ಟ್ ದಿಕ್ಕು ಸೌತ್ ವೆಸ್ಟ್ ಐತಿ. ಕರೆಕ್ಟ್? ಅವ್ರ ಸೌತ್ ವೆಸ್ಟ್ ನೆಕ್ಸ್ಟ್ ದಿಕ್ಕು ಯಾವ್ದೈತಿ? ವೆಸ್ಟ್ ಐತಿ. ಇದೇ ತರ ನೀವು ಅರ್ಥ ಮಾಡ್ಕೋಬೇಕು. ನೋಡಿ, ಈ ಡೈರೆಕ್ಷನ್ಸ್ ಯಾವತ್ತೂ ಚೇಂಜ್ ಆಗಲ್ಲ. ನಾರ್ತ್ ಅಂದ್ರೆ ನಾರ್ತ್, ಈಸ್ಟ್ ಅಂದ್ರೆ ಈಸ್ಟೇ, ಎಲ್ಲೂ ಚೇಂಜ್ ಆಗಲ್ಲ. ನಿಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ, ನಾರ್ತ್ ಪಕ್ಕ ಯಾವ ದಿಕ್ಕ ಐತಿ, ದಟ್ ಇಸ್ ನಾರ್ತ್ ಈಸ್ಟ್ ಐತಿ. ನಾರ್ತ್ ರೈಟ್ ಸೈಡ್ ಯಾವ ದಿಕ್ಕ ಐತಿ, ದಟ್ ಇಸ್ ಸೌತ್ ದಿಕ್ಕ ಐತಿ. ಅಂದ್ರೆ ನಿಮ್ಗೆ ಏನ್ ಕ್ವಶನ್ಸ್ ಏನ್ ಕೇಳ್ತಾನ ಅಂತ ಹೇಳ್ಬಿಡ್ತೀನಿ, ಕೇಳಿ. ಈಗ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಸಿ, ನಾನೀಗ ನಾರ್ತ್ ಈಸ್ಟ್ ದಿಕ್ಕನ್ನ ಸೌತ್ ದಿಕ್ಕ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ನಾರ್ತ್ ಈಸ್ಟ್ ದಿಕ್ಕನ್ನ ಸೌತ್ ದಿಕ್ಕು ಎಂದುಕೊಂಡರೆ ಮತ್ತೊಂದು ದಿಕ್ಕು ಕೊಡ್ತಾನ, ಸೌತ್. ನೋಡಿ, ನನ್ನ ನಾಲೆಜ್ ಪ್ರಕಾರ ಹೇಳ್ತಾ ಇದ್ದೀನಿ, ಈ ಒಂದು ಲೆಕ್ಕದಲ್ಲಿ ಒಂದೇ ದಿಕ್ಕುನ ಉಲ್ಟಾ ಕೊಟ್ರೆ ಸಾಕು, ಉಳ್ಕಿದ್ ಮಾಡಿಬಿಡ್ತೀರಿ. ಯಾಕೆ? ನಿಮಗೆ ನಾರ್ತ್ ಈಸ್ಟ್ ಅಂದ್ರೆ ನಿಮಗೆ ಇದು ಗೊತ್ತಿದೆ, ಪೂರ್ವ, ಇದು ಉತ್ತರ. ಓಕೆ, ನಾರ್ತ್ ಈಸ್ಟ್ ದಿಕ್ ಅಂತಂದ್ರೆ ಅದ್ರ ಒಳಗಡೆ ನಿಮಗೆ ಯಾವ ದಿಕ್ ಅಂತ ಕೊಟ್ಟನ, ನಾರ್ತ್ ಈಸ್ಟ್ ದಿಕ್ಕನ್ನ ಸೌತ್ ಅಂತ ಕೊಟ್ಟನ. ನಿಮ್ಗೆ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಸೌತ್ ಎಲ್ಲಿ ಬರಿಬೇಕಂತ ಅರ್ಥ, ಸೌತ್ ನನಗೆ ಇಲ್ಲಿ ಬರಿಬೇಕಂತ ಅರ್ಥ. ಎಲ್ಲಿ ನಾರ್ತ್ ಈಸ್ಟ್ ಎಲ್ಲಿದೆ ಅಲ್ಲಿ ನಾನು ಸೌತ್ ಬರಿಬೇಕಂತ ಅರ್ಥ. ಕರೆಕ್ಟ್? ಇಲ್ಲಿ ಸೌತ್ ಬರೆದ್ಬಿಟ್ಟೆ. ಕರೆಕ್ಟ್ ಆಯ್ತಾ? ಎಸ್. ಹಾಗಾದ್ರೆ ಈಸ್ಟ್ ಯಾವ ದಿಕ್ಕಾಗುತ್ತಾ, ವೆಸ್ಟ್ ಯಾವ ದಿಕ್ಕಾಗುತ್ತಾ, ಸೌತ್ ಯಾವ ದಿಕ್ಕಾಗುತ್ತಾ, ನಾರ್ತ್ ಯಾವ ದಿಕ್ಕಾಗುತ್ತಾ, ನಾರ್ತ್ ವೆಸ್ಟ್ ಯಾವ ದಿಕ್ಕಾಗುತ್ತಾ, ಎಲ್ಲ ಕ್ವಶನ್ಸ್ ಕೇಳ್ತಾನೆ. ಅರ್ಥ ಮಾಡ್ಕೋಬೇಕು. ನಿನಗೆ ಜನರಲ್ ಬೇಸಿಕ್ ನಾಲೆಜ್ ಏನಿದೆ ಅದು ಯಾವತ್ತೂ ಚೇಂಜ್ ಆಗಲ್ಲ. ಡೈರೆಕ್ಷನ್ಸ್ ಯಾವತ್ತೂ ಚೇಂಜ್ ಆಗಲ್ಲ. ಸೌತ್ ಇಂದ ರೈಟ್ ಯಾವುದು, ಸೌತ್ ಇಂದ ರೈಟ್ ಸೌತ್ ವೆಸ್ಟ್. ಸೌತ್ ಇಂದ ರೈಟ್ ಯಾವುದು, ಸೌತ್ ವೆಸ್ಟ್. ಸೌತ್ ವೆಸ್ಟ್ ಇಂದ ರೈಟ್ ಯಾವುದು, ವೆಸ್ಟ್. ಓಕೆ, ವೆಸ್ಟ್ ಇಂದ ರೈಟ್ ಯಾವುದು, ನಾರ್ತ್ ವೆಸ್ಟ್. ನಾರ್ತ್ ವೆಸ್ಟ್ ಇಂದ ರೈಟ್ ಯಾವುದು, ದಟ್ ಇಸ್ ನಾರ್ತ್. ನಾರ್ತ್ ಇಂದ ರೈಟ್ ಯಾವುದು, ನಾರ್ತ್ ಈಸ್ಟ್. ನಾರ್ತ್ ಈಸ್ಟ್ ಇಂದ ರೈಟ್ ಯಾವುದು, ಸೌತ್ ವೆಸ್ಟ್. ಓಕೆ, ನಾರ್ತ್ ಈಸ್ಟ್ ಇಂದ ರೈಟ್ ಯಾವುದು, ದಟ್ ಇಸ್ ಈಸ್ಟ್. ಎಲ್ಲಿ ಮಿಸ್ಟೇಕ್ ಆಗೈತಿ, ಒಂದ್ ಸೆಕೆಂಡ್. ಸೌತ್ ವೆಸ್ಟ್. ಓಕೆ, ದೆನ್ ವೆಸ್ಟ್, ದೆನ್ ನಾರ್ತ್ ವೆಸ್ಟ್, ದೆನ್ ನಾರ್ತ್ ಈಸ್ಟ್, ದೆನ್ ದಟ್ ಈಸ್ ಈಸ್ಟ್. ಕರೆಕ್ಟ್? ದಿಸ್ ಇಸ್ ವಾಟ್ ಈಸ್ಟ್. ನೆಕ್ಸ್ಟ್ ಏನೈತಿ, ಈಸ್ಟ್ ಆದ್ಮೇಲೆ ಯಾವ್ದೈತಿ, ಸೌತ್ ಈಸ್ಟ್ ಐತಿ. ಕರೆಕ್ಟ್? ದಿಸ್ ಇಸ್ ವಾಟ್ ಸೌತ್ ಈಸ್ಟ್. ಕರೆಕ್ಟಾ? ಎಸ್. ನೀವು ಅರ್ಥ ಮಾಡ್ಕೋಬೇಕು. ಸೊ ನಾರ್ತ್ ಅಂಡ್ ಸೌತ್ ಉಲ್ಟಾಪಲ್ಟ ಆಗಿರ್ತಾವ, ನಾರ್ತ್ ಈಸ್ಟ್ ಅಂಡ್ ಸೌತ್ ವೆಸ್ಟ್ ಉಲ್ಟಾಪಲ್ಟ ಆಗಿರ್ತಾವ, ಈಸ್ಟ್ ಅಂಡ್ ವೆಸ್ಟ್ ಉಲ್ಟಾಪಲ್ಟ ಆಗಿರ್ತಾ, ಸೌತ್ ಈಸ್ಟ್ ಅಂಡ್ ನಾರ್ತ್ ವೆಸ್ಟ್ ಉಲ್ಟಾಪಲ್ಟ ಆಗಿರ್ತ. ಅರ್ಥ ಮಾಡ್ಕೋಬೇಕು. ನೋಡಿ, ನಿಮಗೆ ಸ್ಟಾರ್ಟಿಂಗು ನಿಮಗೆ ನಾರ್ತ್ ಸೌತ್ ಉಲ್ಟಾ ಇದ್ರೆ ಇಲ್ಲಿ ಕೂಡ ನಾರ್ತ್ ಸೌತ್ ಉಲ್ಟಾ ಬರಲೇಬೇಕು. ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಇದ್ರೆ ಸೌತ್ ಈಸ್ಟ್ ನಾರ್ತ್ ವೆಸ್ಟ್ ಉಲ್ಟಾ ಬರಲೇಬೇಕು.
ನಾರ್ತ್ ಈಸ್ಟ್ ಅಂಡ್ ಸೌತ್ ವೆಸ್ಟ್ ಉಲ್ಟಾ ಬರೀಬೇಕು. ನೀವು ಕ್ಲಾಕ್ ವೈಸ್ ಒಳಗಾದ್ರೂ ಬರೀರಿ, ನೀವು ಆಂಟಿ ಕ್ಲಾಕ್ ವೈಸ್ ಒಳಗಾದ್ರೂ ಬರೀರಿ. ಫಾರ್ ಎಕ್ಸಾಂಪಲ್ ಈಗ ಸೌತ್ ತಗೊಂಬಿಟ್ಟಿನಪ್ಪ, ಸೌತ್ ಇಂದ ಲೆಫ್ಟ್ ತಗೊಂತ ಹೋದ್ರೆ ಲೆಫ್ಟ್ ತಗೋಬೇಕು. ಸೌತ್ ಇಂದ ಲೆಫ್ಟ್ ಹೋದ ಸೌತ್ ವೆಸ್ಟ್, ಸೌತ್ ವೆಸ್ಟ್ ಇಂದ ಲೆಫ್ಟ್ ಹೋದು ಈಸ್ಟ್, ಈಸ್ಟ್ ಇಂದ ಲೆಫ್ಟ್ ಹೋದು ನಾರ್ತ್ ಈಸ್ಟ್, ನಾರ್ತ್ ಈಸ್ಟ್ ಇಂದ ಲೆಫ್ಟ್ ಹೋದು ನಾರ್ತ್, ನಾರ್ತ್ ಇಂದ ಲೆಫ್ಟ್ ಹೋದು ನಾರ್ತ್ ವೆಸ್ಟ್, ನಾರ್ತ್ ವೆಸ್ಟ್ ಇಂದ ಲೆಫ್ಟ್ ಹೋದು ವೆಸ್ಟ್. ಅರ್ಥ ಆಯ್ತು ಅನ್ಕೊಂತ ಇದ್ದೀನಿ. ಇದು ನಿಮಗೆ ಕ್ಲಿಯರ್ ಕಾನ್ಸೆಪ್ಟ್ ಆಫ್ ದಿ, ನಿಮಗೆ ನಾರ್ತ್ ಈಸ್ಟ್ ಯಾವ ದಿಕ್ಕು ಅಂತ ಕೇಳ್ತಾನ, ಈಸ್ಟ್ ಯಾವ ದಿಕ್ಕು ಅಂತ ಕೇಳ್ತಾನ. ಇಷ್ಟು ಕೊಟ್ಮೇಲೆ ವೆಸ್ಟ್ ದಿಕ್ಕು ಯಾವ ದಿಕ್ಕಾಗಿದೆ, ವೆಸ್ಟ್ ದಿಕ್ಕು ನಾರ್ತ್ ಈಸ್ಟ್ ದಿಕ್ಕಾಗಿದೆ. ನಾರ್ತ್ ವೆಸ್ಟ್ ದಿಕ್ಕು ಯಾವ ದಿಕ್ಕಾಗಿದೆ, ನಾರ್ತ್ ವೆಸ್ಟ್ ದಿಕ್ಕು ಈಸ್ಟ್ ದಿಕ್ಕಾಗಿದೆ. ಈ ತರ ನೀವು ಕ್ವಶನ್ಸ್ ಗಳನ್ನ ಕೇಳ್ಕೊಂತ ಬರ್ತಾನ ಫ್ರೆಂಡ್ಸ್. ಇದು ನಿಮಗೆ ಇಷ್ಟು ನಿಮಗೆ ಮಿನಿಮಮ್ ಬೇಸಿಕ್ ನಾಲೆಜ್ ಗೊತ್ತಿರ್ಲೇಬೇಕು ಫ್ರೆಂಡ್ಸ್. ಓಕೆ, ಸೊ ನೆಕ್ಸ್ಟ್ ನಿಮಗೆ ಬಹಳ ಕಾನ್ಸೆಪ್ಟ್ ಇದ್ರಲ್ಲಿ ನಿಮಗೆ ಕೇಳ್ಕೊಂತ ಬರ್ತಾನ. ಈ ಬ್ಯೂಟಿಫುಲ್ ಕಾನ್ಸೆಪ್ಟ್ ಗಳನ್ನ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಈಗ ನಾನು ನಿಮಗೆ ಕಾನ್ಸೆಪ್ಟ್ ಹೇಳಿದ್ರೆ 2-3 ಅವರ್ಸ್ ಬರೀ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ನಾನು. ಓಕೆ, ಬರೇ ಕಾನ್ಸೆಪ್ಟ್ ಹೇಳಕ್ ಇಷ್ಟ. ಕ್ವಶನ್ಸ್ ನಿಮಗೆ ಇದ್ರಲ್ಲೇ ಕೇಳ್ತಾನ. ಇದ್ರಲ್ಲಿ ಎಷ್ಟು ಕ್ವಶನ್ ಕೇಳ್ಬೋದು ಹೇಳಿ, ಏನೇನೋ ಕೇಳ್ಬೋದು. ಇದರಲ್ಲಿ ಕಾನ್ಸೆಪ್ಟೇ ತುಂಬಾ ಇಂಪಾರ್ಟೆಂಟ್. ಯಾರು ಕೂಡ ನಿಮ್ಗೆ ಅರಿ ಆಗಬೇಡಿ. ಕ್ವಶನ್ಸ್ ಎಲ್ಲ ಕಾನ್ಸೆಪ್ಟ್ ಕಲಿರಿ, ದೆನ್ ಕ್ವಶನ್ಸ್ ಅನ್ನ ಕಲಿರಿ. ಓಕೆ, ಇದು ನಿಮಗೆ ಬೇಸಿಕ್ ಕಾನ್ಸೆಪ್ಟ್, ಇಷ್ಟು ಇದರಲ್ಲಿ ಗೊತ್ತಿರ್ಲೇಬೇಕು. ಓಕೆ, ಈಗ ನಿಮ್ಗೆಲ್ಲರಿಗೂ ಒಂದು ಕ್ವಶನ್ ಕೇಳ್ತೇನಪ್ಪ. ಈಗ ಇವಾಗಿದು ಈಸ್ಟ್ ಕರೆಕ್ಟಾ, ಇವಾಗಿದು ವೆಸ್ಟ್. ಓಕೆನಾ, ಇಲ್ಲಿ ಕೇಳಿ ಎಲ್ಲರೂ. ಈಗ ಇಲ್ಲಿ ನೋಡಿ, ಈಗ ವೆಸ್ಟ್ ಇಂದ ಒಂದು ಜರಿ ಹರಿತಾ ಇದೆ. ಜರಿ ಅಂದ್ರೇನು, ವಾಟರ್ ಫ್ಲೋ ಆಗ್ತಾ ಇದೆ. ವೆಸ್ಟ್ ಇಂದ ಈಗ ವಾಟರ್ ಫ್ಲೋ ಆಗ್ತಾ ಇದೆ. ಪಶ್ಚಿಮ ದಿಕ್ಕಿನಿಂದ ಪೂರ್ವ ದಿಕ್ಕಿನ ಕಡೆಗೆ ನೀರು ಹರಿತಾ ಇದೆ. ಕರೆಕ್ಟಾ? ಓಕೆ, ಈಗ ಇಲ್ಲಿ ಒಂದು ಮೌಂಟೇನ್ ಇದೆ ಅಂತ ಅನ್ಕೊಳ್ಳಿ. ಮೌಂಟೇನ್ ಇಲ್ಲ, ನಿಮಗೆ ಈ ತರ ಒಂದು ಡೈರೆಕ್ಷನ್ಸ್ ಇದೆ ಅಂತ ಅನ್ಕೊಳ್ಳಿ. ಈ ತರ ಡೈರೆಕ್ಷನ್ಸ್. ಈಗ ಈ ವಾಟರ್ ಇದೆ ಅಲ್ವಾ, ಈ ವಾಟರು ಹಿಂಗ್ ಹರಿತಾ ಇದೆ. ಇಲ್ಲಿ ಹಿಂಗ್ ಹರಿಲೇಬೇಕು, ಹಿಂಗ್ ಹರಿಲೇಬೇಕು. ಕರೆಕ್ಟಾ? ಇವಾಗ ಹಿಂಗ ಸ್ಟ್ರೈಟ್ ಇದೆ ಅಂತ ಅನ್ಕೊಳ್ಳಿ. ಹಿಂಗ್ ಹರಿಲೇಬೇಕು. ಹಾಗಾದ್ರೆ ಈ ಕಡೆ ಬರ್ತದೆ, ಈ ಕಡೆ ಬರ್ತದೆ. ಆಗೇನ್ ಯಾವ ಡೈರೆಕ್ಷನ್ಸ್ ಒಳಗೆ ಹೋಗ್ತೈತಿ, ಆಗೇನು ವೆಸ್ಟ್ ಕಡೆ ಹೋಗ್ತೈತಿ. ನಾ ಹೇಳ್ತಿರೋ ಪಾಯಿಂಟ್ ಏನು, ಒಂದು ನದಿಯು ಪಶ್ಚಿಮ ದಿಕ್ಕಿನಿಂದ ಪೂರ್ವ ದಿಕ್ಕಿನ ಕಡೆಗೆ ಹರಿಯುತ್ತಿದೆ. ಒಂದು ವೃತ್ತಾಕಾರದ ದಿಕ್ಕಿನಲ್ಲಿ ತಿರುಗಿ ಮತ್ತೆ ಅರ್ಧ ವೃತ್ತಾಕಾರದ ಪರ್ವತವನ್ನು ತಿರುಗಿ ಅದು ಯಾವ ದಿಕ್ಕಿನ ಕಡೆಗೆ ಹರಿಯುತ್ತಿದೆ ಅಂತ ಕೇಳಿದ್ರೆ ಅದು ಮತ್ತೆ ಪಶ್ಚಿಮ ದಿಕ್ಕಿನ ಕಡೆ ಹರಿಯುತ್ತಿದೆ ಎಂದರ್ಥ. ಈ ಪಾಯಿಂಟ್ ನಿಮಗೆ ಗೊತ್ತಿರಲೇಬೇಕು. ನೆಕ್ಸ್ಟ್ ಇಲ್ಲಿ ಕೇಳಿ. ಈಗ ಇವಾಗ ಇಲ್ಲಿ ಎ ಇದನ್ ಕೇಳಿ, ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕು. ಓಕೆ, ಇಲ್ಲಿ ಕೇಳಿ. ಎ ಇದನ್, ಓಕೆ, ಇಲ್ಲಿ ಬಿ ಇದನ್, ಇಲ್ಲಿ ಕೇಳಿ. ಓಕೆ, ಎ ಅಂಡ್ ಬಿ ಮುಖಾಮುಖಿಯಾಗಿ ಕೂತಿದ್ದಾರೆ. ಓಕೆ, ಇಬ್ಬರು ಕೂಡ ಅಪೋಸಿಟ್ ಡೈರೆಕ್ಷನ್ಸ್ ಒಳಗಡೆ ಕೂತಾರೆ. ಇವಾಗ ಕರೆಕ್ಟ್ ಅಲ್ವಾ? ಈಗ ಇವನು ಯಾವ ಕಡೆ ನೋಡಕತ್ತಾನ, ಇವನು ಈಸ್ಟ್ ಕಡೆ ನೋಡಕತ್ತಾನ. ಬಟ್ ಇವನು ಯಾವ ಕಡೆ ನೋಡಕತ್ತಾನ, ವೆಸ್ಟ್ ಕಡೆ ನೋಡಕತ್ತಾನ. ಇಬ್ಬರು ಕೂಡ ವಿರುದ್ಧ ದಿಕ್ಕಿನಲ್ಲಿ ಇದ್ದಾರೆ, ಅಪೋಸಿಟ್ ಡೈರೆಕ್ಷನ್ಸ್ ಒಳಗಿದ್ದಾರೆ, ಮುಖಾಮುಖಿಯಲ್ಲಿದ್ದಾರೆ. ಕರೆಕ್ಟಾ? ಓಕೆ, ಇದು ಇವನ ರೈಟ್ ಸೈಡ್ ಆಗ್ತದೆ. ಓಕೆ, ಇದು ಇವನ ಲೆಫ್ಟ್ ಸೈಡ್ ಆಗ್ತದೆ. ಇದು ಇವನ ರೈಟ್ ಸೈಡ್ ಆಗ್ತದೆ, ಇದು ಇವಾಗ ಇವನ ಲೆಫ್ಟ್ ಸೈಡ್ ಆಗ್ತದೆ. ಕರೆಕ್ಟಾ? ಓಕೆ, ಹಾಗಾದರೆ ಫಾರ್ ಎಕ್ಸಾಂಪಲ್ ಹೇಳ್ತಿರೋ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಬೆಳಗ್ಗೆ ಮತ್ತೆ ಈವ್ನಿಂಗ್, ಓಕೆ, ಸನ್ ರೈಸ್ ಅಂಡ್ ಸನ್ಸೆಟ್ ಆಗ್ತದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಿರೋ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಈಗ ಸೂರ್ಯ ಇದ್ದಾನೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೇಳಿ, ಈ ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ನಾ ಎಲ್ಲ ಕ್ವಶನ್ಸ್ ತಗೊಂಡ್ಬರ್ತೀನಿ ನಿಮ್ಗೆ, ಡೋಂಟ್ ವರಿ. ಇಲ್ಲಿ ಕೇಳಿ. ಈಗ ಎಲ್ಲರೂ ಕಮೆಂಟ್ ಮಾಡ್ಬೇಕು. ಇವನ ಎ ಎಂಬ ವ್ಯಕ್ತಿಯ ನೆರಳು ಬಿ ಎಂಬ ವ್ಯಕ್ತಿಯ ಬಲಗಡೆ ಬಿದ್ದಿದ್ದಾರೆ, ಬಿ ಎಂಬ ವ್ಯಕ್ತಿಯ ನೆರಳು ಎ ಎಂಬ ವ್ಯಕ್ತಿಯ ಎಡಗಡೆ ಬಿದ್ದಿದ್ದಾರೆ. ಅವೆಲ್ಲ ಕ್ವಶನ್ಸ್ ಕೇಳಿಕಂತ ಬರ್ತಾನೆ. ಓಕೆ, ಇವಾಗ ಅವರಿಬ್ಬರು ಮುಖಾಮುಖಿ ಆಗಿದ್ದಾರೆ. ಈಗ ನಾನು ಮತ್ತು ನೀನೀಗ ಮುಖಾಮುಖಿ ಆಗಿದ್ದೇನೆ ಅಂತ ಅನ್ಕೊಳ್ಳಿ. ಈಗ ನನ್ನ ನೆರಳು ನಿನ್ನ ಎಡಕ್ಕೆ ಬಿದ್ದಿದೆ ಅಥವಾ ನಿನ್ನ ಬಲಕ್ಕೆ ಬಿದ್ದಿದೆ, ಅಥವಾ ನಿನ್ನ ನೆರಳು ನನ್ನ ಎಡಕ್ಕೆ ಬಿದ್ದಿದೆ, ನನ್ನ ಬಲಕ್ಕೆ ಬಿದ್ದಿದೆ ಅಂತ ಕ್ವಶನ್ಸ್ ಕೇಳ್ತಾನೆ. ಈಗ ಸೂರ್ಯ ಇರ್ತಾನಲ್ಲ, ಸೂರ್ಯ ಇದ್ದಾಗ ಸೂರ್ಯನ ನನ್ನ ನೆರಳು ನಿನ್ನ ಬಲಕ್ಕೆ ಬೀಳುತ್ತದೆ,
ನಿನ್ನ ನೆರಳು ನನ್ನ ಎಡಕ್ಕೆ ಬೀಳುತ್ತದೆ ಅಂತ ಕ್ವಶನ್ಸ್ ಕೇಳ್ತಾನ. ಹಾಗಾದ್ರೆ ನೀನು ಯಾವ ದಿಕ್ಕನ್ನು ಎದುರಿಸುತ್ತಿದ್ದೀಯಾ ಅಂತ ಕ್ವಶನ್ಸ್ ಕೇಳ್ತಾನ. ಅಂದ್ರೆ ಇದನ್ನ ನಾನು ನಾರ್ತ್ ಅಂಡ್ ಸೌತ್ ಡೈರೆಕ್ಷನ್ಸ್ ಒಳಗ ಹಾಕ್ತೀನಿ, ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತಾ. ಓಕೆ, ಇದು ಈ ಪಾಯಿಂಟ್ ಅರ್ಥ ಮಾಡ್ಕರಿ. ಇಲ್ಲಿ ಕೇಳಿ ಎಲ್ಲರೂ, ಇಲ್ಲೊಂದು ಡೈರೆಕ್ಷನ್ಸ್ ಹಾಕಿನಿ, ಒಂದು ಸೆಕೆಂಡು, ಇಲ್ಲಿ ನೋಡಿ, ಇಲ್ಲೊಂದು ಡೈರೆಕ್ಷನ್ಸ್ ಹಾಕಿದ್ದೀನಿ, ಈಗ ಇಲ್ಲೊಂದು ಡೈರೆಕ್ಷನ್ಸ್ ಹಾಕಿದ್ದೀನಿ. ಓಕೆ, ಇವು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಇಲ್ಲಿ ಕೇಳಿ, ಇದು ಇವನ ರೈಟ್ ಸೈಡ್, ಇದು ಈ ಒಂದು ಲೆಫ್ಟ್ ಸೈಡ್, ಕರೆಕ್ಟಾ? ಎಸ್, ಇದು ಒಂದು ರೈಟ್ ಸೈಡ್, ಇವಾಗ ಈ ಒಂದು ಲೆಫ್ಟ್ ಸೈಡ್, ಕರೆಕ್ಟ್? ಬಿಕಾಸ್ ಸೊ ಇದು ಟೋಟಲ್ ಈಸ್ಟ್ ಡೈರೆಕ್ಷನ್ಸ್ ಒಳಗಾಗ್ತೈತಿ, ಇದು ವೆಸ್ಟ್ ಡೈರೆಕ್ಷನ್ ಒಳಗಾಗ್ತೈತಿ, ಇದು ನಾರ್ತ್ ಡೈರೆಕ್ಷನ್ ಇಂದ ಸೌತ್ ಕಡೆ ನೋಡಕತ್ತಾನ, ಸೌತ್ ಡೈರೆಕ್ಷನ್ಸ್ ಇಂದ ನಾರ್ತ್ ಕಡೆ ನೋಡಕತ್ತಾನ, ಕರೆಕ್ಟಾ? ಹಾಗಾದ್ರೆ ಇದರಲ್ಲಿ ಏನ್ ಅರ್ಥ ಮಾಡ್ಕೋಬೇಕಾಗಿರೋ ಪಾಯಿಂಟ್ ಅಂದ್ರೆ ಇಲ್ಲಿ ಕೇಳಿ, ಈಗ ಸೂರ್ಯ ಇಲ್ಲಿದ್ದಾನೆ. ಓಕೆ, ಇವನ ಇದರಲ್ಲಿ ಇವಾಗ ಇವನ್ ಕಡೆ ಬಿದ್ದಿದೆ ಅಂತ ಅನ್ಕೊಳ್ಳಿ. ಈಗ ಇವನ ನೆರಳು ಅಂದ್ರೆ ಈ ವ್ಯಕ್ತಿಯ ನೆರಳು ಇವನ ಬಲಗಡೆ ಬಿದ್ದಿದ್ದಾರೆ ಅಥವಾ ಇವನ ಎಡಗಡೆ ಬಿದ್ದಿದ್ದಾರೆ ಅಂತ ಕ್ವಶನ್ಸ್ ಕೇಳ್ತಾನೆ. ಸೂರ್ಯ ಈ ಕಡೆ ಇದಾನ. ಓಕೆ, ಸೂರ್ಯನ ಕಿರಣಗಳು ಇವನ ಮೇಲೆ ಬೀಳ್ತಾವ, ಇವನ ನೆರಳು ಇಲ್ಲಿ ಬೀಳುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಇವನ ಇಲ್ಲಿ ಬೀಳುತ್ತೆ ಅಂತ ಅನ್ಕೊಳ್ಳಿ. ಹಾಗಾದ್ರೆ ಇವನ ಈ ಎಂಬ ವ್ಯಕ್ತಿಯ ನೆರಳು ಬಲಗಡೆ ಬಿದ್ದಿದೆ. ಹಾಗಾದ್ರೆ ಸೂರ್ಯಾಸ್ತದ ಸಮಯ ಅಥವಾ ಸೂರ್ಯೋದಯ ಸಮಯ ಅಂತ ಕೊಡ್ತಾನೆ. ಸೂರ್ಯಾಸ್ತದ ಸಮಯದಲ್ಲಿ ಇವಾಗ ಎ ಎಂಬ ವ್ಯಕ್ತಿ ಅನ್ಕೊಳ್ಳಿ, ಇವನು ಎ ಎಂಬ ವ್ಯಕ್ತಿ ಅನ್ಕೊಳ್ಳಿ, ಇವಾಗ ಇವನು ಬಿ ಎಂಬ ವ್ಯಕ್ತಿ ಅಂತ ಅನ್ಕೊಳ್ಳಿ. ಓಕೆ, ಸಾಯಂಕಾಲದ ಸಮಯದಲ್ಲಿ ಎ ಎಂಬ ವ್ಯಕ್ತಿಯ ನೆರಳು ತನ್ನ ಬಲಗಡೆ ಬಿದ್ದಿದೆ. ಸಾಯಂಕಾಲದ ಸಮಯದಲ್ಲಿ ಎ ಎಂಬ ವ್ಯಕ್ತಿ ನೆರಳು ಬಲಗಡೆ ಬಿದ್ದಿದೆ. ಹಾಗಾದ್ರೆ ಎ ಎಂಬ ವ್ಯಕ್ತಿ ನೆರಳು ತನ್ನ ಬಲಗಡೆ ಬಿದ್ದಿದೆ ಎಂದರೆ ಅದು ಬಿ ಎಂಬ ವ್ಯಕ್ತಿ ಎಡಗಡೆ ಬಿದ್ದಿದೆ ಎಂದರ್ಥ. ಬಿ ಎಂಬ ವ್ಯಕ್ತಿಯ ಎಡಗಡೆ ಬಿದ್ದಿದೆ ಅಂತ ಅರ್ಥ. ಅದೇ 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 ಸಾಯಂಕಾಲದ ಸಮಯ ಅಂತ ಕೊಡೋ ಪಾಲು, ಸಾಯಂಕಾಲ ಸಮಯ ಅಂತಾನೆ ಕೊಡಲ್ಲ. ಓಕೆ, ನಿಮ್ ಮುಂಜಾನೆ ಅಂತ ಕೊಡಲ್ಲ, ಸಾಯಂಕಾಲ ಅಂತ ಕೊಡಲ್ಲ, ಸನ್ಸೆಟ್ ಅಂತ ಕೊಡಲ್ಲ, ಸನ್ರೈಸ್ ಅಂತ ಕೊಡಲ್ಲ. ನಿಮ್ಗೆ ಏನ್ ಕೊಡ್ತಾನ? ಓಕೆ, ನಿಮಗೆ ಸಾಯಂಕಾಲದ ಸಮಯದಲ್ಲಿ ಅಂತ ಕೊಡ್ತಾನ. ಅದು ಒಂದೇ ಕೊಟ್ಟಿರ್ತಾನ ಅಂತ ಅನ್ಕೊಳ್ಳಿ. ಸಾಯಂಕಾಲದ ಸಮಯದಲ್ಲಿ ಒಬ್ಬ ವ್ಯಕ್ತಿಯ ನೆರಳು ತನ್ನ ಬಲಕ್ಕೆ ಬಿದ್ದಿದ್ದರೆ ಈ ನೆರಳು ಅವನ ವಿರುದ್ಧ ದಿಕ್ಕಿನಲ್ಲಿರುವಂತ ವ್ಯಕ್ತಿಯ ಯಾವ ದಿಕ್ಕಿನಲ್ಲಿ ಬೀಳುತ್ತದೆ? ಅದು ಅವನ ಎಡಕ್ಕೆ ಬೀಳುತ್ತದೆ. ನೀವು ಅರ್ಥ ಮಾಡ್ಕೋಬೇಕು. ಸಾಯಂಕಾಲ ಯಾವತ್ತು ತನ್ನ ನೆರಳು ಬಲಕ್ಕೆ ಬಿದ್ದೈತೆ ಅಂತ ಅಂದಾಗ ಇದು ಸಾಯಂಕಾಲ ಆಗಿರ್ತಂತ ಅರ್ಥ. ಒಬ್ಬ ವ್ಯಕ್ತಿಯ ನೆರಳು ತನ್ನ ಬಲಕ್ಕೆ ಬೀಳುತ್ತಿದೆ ಎಂದರೆ ಅದು ಸಾಯಂಕಾಲ ಎಂದರ್ಥ. ಒಬ್ಬ ವ್ಯಕ್ತಿಯ ನೆರಳು ಇನ್ನೊಬ್ಬ ವ್ಯಕ್ತಿಯ ಎಡಕ್ಕೆ ಬಿದ್ದಿದೆ ಅಂದ್ರೂ ಸಾಯಂಕಾಲ ಅಂತ ಅರ್ಥ. ಅದೇ ನೀವು ಇವಾಗ ಬೆಳಗ್ಗೆ ಆಗಿದೆ ಅಂತ ಅನ್ಕೊಳ್ಳಿ. ಓಕೆ, ಈ ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಈಗ ಈ ವ್ಯಕ್ತಿಯ ನೆರಳು ಬಿ ಎಂಬ ವ್ಯಕ್ತಿಯ ರೈಟ್ ಸೈಡ್ ಬೀಳಾಕತ್ತದೆ, ಕರೆಕ್ಟಾ? ಒಬ್ಬ ವ್ಯಕ್ತಿಯ ನೆರಳು ತನ್ನ ರೈಟ್ ಸೈಡ್ ಬಿದ್ದಿದ್ದರೆ ಅವನ ಎಡಕ್ಕೆ ಯಾವ್ದು ಬೀಳುತ್ತದೆ? ಓಕೆ, ಬಿ ವ್ಯಕ್ತಿಯ ನೆರಳು ಬಲಕ್ಕೆ ಬಿದ್ದಿದ್ದರೆ ಅದು ಎ ವ್ಯಕ್ತಿಯ ಎಡಕ್ಕೆ ಬಿದ್ದಿದೆ ಅಂತ ಅರ್ಥ. ಇವು ನಿಮಗೆ ಶಾಡೋ ಕಾನ್ಸೆಪ್ಟ್ಗಳು. ನಿಮಗೆ ಇದ್ರ ಮೇಲೆ ಕ್ವಶನ್ಸ್ ತಗೊಂಡ್ಬರ್ತೀನಿ, ಕ್ವಶನ್ಸ್ ತಗೊಂಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಾಗ A to Z ಕ್ಲಿಯರ್ ಆಗಿ ಅರ್ಥ ಆಗತ್ತ. ಅದೇ ನಿಮಗೆ ಕ್ಲಾಕ್ ಡೈರೆಕ್ಷನ್ಸ್ ಕೊಡ್ತಾನ. ಈಗ 3 ಗಂಟೆ ಆಗಿದೆ, ಈಸ್ಟ್ ಇರೋದು ವೆಸ್ಟ್ ಆಗಿದೆ, ಓಕೆ, ವೆಸ್ಟ್ ಇರೋದು ಸೌತ್ ಆಗಿದೆ, ಅವೆಲ್ಲ ಕ್ವಶನ್ಸ್ ಕೇಳ್ತಾನ. ಇದು ನಿಮಗೆ ಬಹಳ ಸಿಂಪಲ್ ಕಾನ್ಸೆಪ್ಟ್ ಹೇಳ್ತೀನಿ, ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಇದನ್ನ ಆಲ್ಮೋಸ್ಟ್ ಎಕ್ಸ್ಪ್ಲೇನ್ ಮಾಡಿದೀನಿ. ನಿಮ್ಗೆ ಇದ್ರ ಮೇಲೆ ಕ್ವಶನ್ಸ್ ತಗೊಂಡ್ಬರ್ತೀನಿ, ನಿಮಗೆ ಸಾಲ್ವ್ ಮಾಡಕ್ ಈಸಿ ಅನ್ಸುತ್ತೆ. ಓಕೆ, ಸೊ ಹಾಗಾದ್ರೆ ಏನ್ ಅರ್ಥ ಆಯ್ತು? ಸಾಯಂಕಾಲದ ಸಮಯದಲ್ಲಿ ನನ್ನ ನೆರಳು ನನ್ನ ಬಲಕ್ಕೆ ಬಿದ್ದಿದೆ ಎಂದರೆ ಇನ್ನೊಬ್ಬ ವ್ಯಕ್ತಿ ಎಡಕ್ಕೆ ಬಿದ್ದಿದೆ ಅಂತ ಅರ್ಥ. ಅದೇ ಬೆಳಗ್ಗೆ ಸಮಯದಲ್ಲಿ ನನ್ನ ನೆರಳು ನನ್ನ ಬಲಕ್ಕೆ ಬಿದ್ದಿದೆ ಅಂದರೆ ಅದು ಇನ್ನೊಬ್ಬ ವ್ಯಕ್ತಿ ಎಡಕ್ಕೆ ಬಿದ್ದಿದೆ ಅಂತ ಅರ್ಥ. ಇದ್ರ ಮೇಲೆ ಕ್ವಶನ್ಸ್ ತಗೊಂಡ್ಬರ್ತೀನಿ, ಇನ್ನೂ ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಿಮ್ಗೆ ಏನಂತ ರೀತಿ ಕ್ಲಾಕ್ ಬಗ್ಗೆ ಸ್ವಲ್ಪ ಹೇಳಿ ಈ ಕ್ಲಾಸ್ ಅನ್ನ ಮುಗಿಸ್ತೀನಿ ನಾನು. ಕ್ಲಾಕ್ ಕೇಳಿ. ಓಕೆ, ಇಲ್ಲಿ ಕೇಳಿ. ಸೊ ಈಗ ಓಕೆ, ಇಲ್ಲಿ ಕೇಳಿ. 12 o'clock, 3 o'clock, 9 o'clock and 6 o'clock. ಓಕೆ, ಎಸ್, ಇಲ್ಲಿ ಕೇಳಿ ಎಲ್ಲರೂ. ಈಗ 3 o'clock ಆಗಿದೆ ಅಂದ್ರೆ, ಈಗ 3 o'clock ಆಗಿದೆ ಅಂದ್ರೆ ನಿಮಗೆ ಈ ಡೈರೆಕ್ಷನ್ಸ್ ಒಳಗೈತೆ, ಕರೆಕ್ಟಾ? ಎಸ್, 3 o'clock ಆಗಿದೆ. 3 o'clock ಆದಾಗ ನಿಮಗೆ ಅವರ್ ಎಂಡ್ ಎಲ್ಲಿದೆ? ಅವರ್ ಎಂಡ್ ಈಸ್ಟ್ ಡೈರೆಕ್ಷನ್ಸ್ ಒಳಗಿದೆ, ಕರೆಕ್ಟ್? ದಿಸ್ ಇಸ್ ವಾಟ್ ಅವರ್ ಎಂಡ್.
ಅವರ್ ಅಂಡ್ ಯಾವ ಡೈರೆಕ್ಷನ್ಸ್ ಒಳಗಿದೆ? ಅವರ್ ಅಂಡ್ ಈಸ್ಟ್ ಡೈರೆಕ್ಷನ್ಸ್ ಒಳಗಿದೆ. ಕರೆಕ್ಟ್? ಎಸ್, ದಿಸ್ ಇಸ್ ವಾಟ್ ಈಸ್ಟ್ ಡೈರೆಕ್ಷನ್ಸ್ ಅರ್ಥ. ಹಾಗಾದ್ರೆ ಮಿನಿಟ್ ಅಂಡ್ ಯಾವ ಡೈರೆಕ್ಷನ್ಸ್ ಒಳಗಿದೆ? ಮಿನಿಟ್ ಅಂಡ್ ನಿಮಗೆ ನಾರ್ತ್ ಡೈರೆಕ್ಷನ್ಸ್ ಒಳಗಿದೆ. ಕರೆಕ್ಟಾ? ಎಸ್. ಕ್ವಶನ್ ಹೆಂಗ್ ಕೇಳ್ತಾನೆ ಅಂಬದ್ ನಾನು ಹೇಳಿಕೊಡ್ತೀನಿ. ಸಮಯ 3 ಗಂಟೆ ಆದಾಗ ಸೊ ಅವರ್ ಅಂಡ್ ಯಾವ ಡೈರೆಕ್ಷನ್ಸ್ ಒಳಗಿರುತ್ತಾ? ಈಸ್ಟ್ ಡೈರೆಕ್ಷನ್ಸ್ ಒಳಗಿರುತ್ತಾ. ಮಿನಿಟ್ ಅಂಡ್ ಯಾವ ಡೈರೆಕ್ಷನ್ಸ್ ಒಳಗಿರುತ್ತಾ? ನಾರ್ತ್ ಒಳಗಿರುತ್ತಾ. ಅವ್ರ ಕ್ವಶನ್ ಹಿಂಗ್ ಕೇಳ್ತಾನ. ಸೊ ನಿಮಗೆ ಸಮಯ 3 ಗಂಟೆ ಆದಾಗ ಅಂತ ಕೊಟ್ಟು ನಿಮಗೇನು ಕ್ವಶನ್ ಕೊಡ್ತಾನ ಅಂತ ಅರ್ಥ ಮಾಡ್ಕೊಳ್ಳಿ. ಈಗ ಸಮಯ 3 ಗಂಟೆ ಆದಾಗ ಅವರ್ ಅಂಡ್ 6 ಗಂಟೆ ಅವರ್ ಅಂಡ್ ಸೌತ್ ಡೈರೆಕ್ಷನ್ಸ್ ಒಳಗೈತೆ ಅಂತ ಕೊಡ್ತಾನ. ದಿಸ್ ಇಸ್ ವಾಟ್ ಅವರ್ ಅಂಡ್ ಸೌತ್ ಡೈರೆಕ್ಷನ್ಸ್ ಒಳಗೈತೆ ಅಂತ ಕೊಡ್ತಾನೆ ಸಮಯ 3 ಗಂಟೆ ಆದಾಗ. ಆಗ ನೀವು ಅರ್ಥ ಮಾಡ್ಕೊಳ್ಳಿ, ಸಮಯ 3 ಗಂಟೆ ಆದಾಗ ಅವರ್ ಅಂಡ್ ಸೌತ್ ಡೈರೆಕ್ಷನ್ಸ್ ಒಳಗಿದ್ರೆ ನಿಮಗೆ ಮಿನಿಟ್ ಅಂಡ್ ಯಾವ ಡೈರೆಕ್ಷನ್ಸ್ ಒಳಗಿರುತ್ತ ಅಂತ ಕೇಳ್ತಾನ. ಅದ್ರ ಅರ್ಥ ಮಾಡ್ಕೋಬೇಕು. ಇಲ್ಲಿ ಅವರ್ ಅಂಡ್ ಇಂದ ಮಿನಿಟ್ ಅಂಡ್ಗೆ ಲೆಫ್ಟ್ ಸೈಡ್ 90 ಡಿಗ್ರಿ ಐತಿ, ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗಾದ್ರೆ ಈಸ್ಟ್ ಇಂದ ಲೆಫ್ಟ್ ಅಂದ್ರೆ ಯಾವುದು? ನಾರ್ತ್ ಅಂತ ಅರ್ಥ. ಹಾಗಾದ್ರೆ ಸೌತ್ ಇಂದ ಲೆಫ್ಟ್ ಅಂದ್ರೆ ಯಾವುದು? ಸೌತ್ ಇಂದ ಲೆಫ್ಟ್ ಈಸ್ಟ್ ಅಂತ ಅರ್ಥ. ಇದು ತುಂಬಾ ಇಂಪಾರ್ಟೆಂಟು. ಅವರ್ ಅಂಡ್ ಎಲ್ಲೈತೆ ಅಂತ ಅರ್ಥ, ಸಾರಿ ಮಿನಿಟ್ ಅಂಡ್ ಎಲ್ಲೈತೆ ಅಂತ ಅರ್ಥ? ಈಸ್ಟ್ ಕಡೆ ಐತೆ ಅಂತ ಅರ್ಥ. ನಿಮ್ಗೆ ಇದು ಗೊತ್ತಿದೆ, ನಾರ್ತ್ ಇಂದ ರೈಟ್, ಈಸ್ಟ್ ಇಂದ ರೈಟ್, ಸೌತ್ ಇಂದ ರೈಟ್, ನಾರ್ತ್ ಇಂದ ರೈಟ್, ಅದ್ರ ನಾರ್ತ್ ಇಂದ ಲೆಫ್ಟ್, ವೆಸ್ಟ್ ಇಂದ ರೈಟ್, ನಾರ್ತ್ ಇಂದ ರೈಟ್, ಸೌತ್ ಇಂದ ಲೆಫ್ಟ್, ಸೌತ್ ಇಂದ ರೈಟ್. ಈ ತರ ನೀವು ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ ಫ್ರೆಂಡ್ಸ್. ಓಕೆ, ಇನ್ನು ಬಹಳ ಬ್ಯೂಟಿಫುಲ್ ಇನ್ನೊಂದು ಸ್ವಲ್ಪ ಕಂಟೆಂಟ್ ಉಳಿದಿದ್ದಾವೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದ್ರ ಮೇಲೆ ನಾನು ಕಾನ್ಸೆಪ್ಟ್ ಹೇಳ್ತೀನಿ, ಅದರ ನಮಗೆ ಮತ್ತೆ ಕ್ವಶನ್ಸ್ ಗಳನ್ನ ಹೇಳ್ತೀನಿ. ಓಕೆ, ಈ ಒಂದು ಕಾನ್ಸೆಪ್ಟ್ ಕ್ಲಾಸ್ ಗಳನ್ನ ಯಾರು ಮಿಸ್ ಮಾಡ್ಕೊಳ್ಳಕ್ ಹೋಗಬೇಡಿ, ಸ್ವಲ್ಪ ವೇಟ್ ಮಾಡಿ. ಇನ್ನು ಮ್ಯಾರಥಾನ್ ಕ್ಲಾಸ್ ಗಳನ್ನ ಮಾಡ್ತೀನಿ. ಕಂಪ್ಲೀಟ್ ಕಾನ್ಸೆಪ್ಟ್ ಓರಿಯೆಂಟೆಡ್ ಕ್ಲಾಸ್ ಸಪರೇಟ್ ಅಂಡ್ ಕಂಪ್ಲೀಟ್ PYQs ಕ್ಲಾಸ್ ಸಪರೇಟ್. ಕಂಪ್ಲೀಟ್ ಮ್ಯಾರಥಾನ್ ಕ್ಲಾಸ್ಗಳ ಬಗ್ಗೆ ಮಾಡುವಂತ ಐಡಿಯಾ ಇದೆ. ನೋಡೋಣ, ಆದಷ್ಟು ಬೇಗನೆ ಆ ಒಂದು ಕ್ಲಾಸ್ಗಳನ್ನ ಮಾಡೋಣ. ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು, ಎಲ್ಲಾ ಶಿಫ್ಟ್ ವೈಸ್ ಕ್ವಶನ್ ಪೇಪರ್ಗಳು ಒಂದೇ ಕ್ಲಾಸಲ್ಲಿ 40 ರಿಂದ 42 ಈ CGL ಕ್ವಶನ್ ಗಳನ್ನ ಬಿಡಿಸೋ ಪ್ಲಾನ್ ಅಲ್ಲಿ ಇದ್ದೀನಿ. ಮ್ಯಾರಥಾನ್ ಕ್ಲಾಸ್ ಮಾಡೋಂತ ಪ್ಲಾನ್ ಅಲ್ಲಿ ಇದ್ದೀನಿ. ಈ ಒಂದು ಕ್ಲಾಸ್ಗಳನ್ನ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಸೊ ನನ್ನ ಕ್ಲಾಸು ನಿಮ್ಗೆ ಏನಾಗಿದ್ರೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಕ್ಲಾಸ್ ಅನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ನೀವು ಫ್ರೆಂಡ್ಸ್ ನ ಕ್ಲಾಸ್ಗೆ ಕರ್ಕೊಂಡು ಬನ್ನಿ. ಯಾರು ನಿಮಗೆ ರೀಸನಿಂಗ್ ಅಲ್ಲಿ ಡೌಟ್ ಇದೆ, ಯಾರಿಗೆ ಕ್ವಾಂಟಲ್ ಡೌಟ್ ಇದೆ, ಯಾರಿಗೆ ಅಡ್ವಾನ್ಸ್ ಮ್ಯಾಥ್ಸ್ ಅಲ್ಲಿ ಡೌಟ್ ಇದೆ, ನಾನು ನಿಮಗೆ ಹೇಳ್ಕೊಂತ ಬರ್ತೀನಿ. ಯಾವುದೇ ಕಾರಣಕ್ಕೂ ನನ್ನ ಕ್ಲಾಸ್ ಅನ್ನ ಮಿಸ್ ಮಾಡಕ್ ಹೋಗ್ಬೇಡಿ ಫ್ರೆಂಡ್ಸ್. ಓಕೆ, ಸೊ ನಿಮಗೆ ಲಾಸ್ಟ್ ಪಾಯಿಂಟ್ ನಾನು ನಿಮಗೆ ಎವ್ರಿ ಕ್ಲಾಸ್ ಅಲ್ಲಿ ಹೇಳೋದಿಷ್ಟೇ. ನಾನು ನಿಮಗೆ ಹೇಳೋದು ಪಾಯಿಂಟ್ ಏನಂದ್ರ, ಡೈಲಿ 12 ಗಂಟೆಗೆ ನನ್ನ ಕ್ಲಾಸ್ ಇರುತ್ತಾ. ಸೊ ಎವ್ರಿ ಡೇ ಮಂಡೇ ಟು ಫ್ರೈಡೆ ನನ್ನ ಕ್ಲಾಸ್ ಇರುತ್ತೆ. ಈ ಕ್ಲಾಸ್ ಅನ್ನ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. 12 PM ಸ್ಟಾರ್ಟ್ ಆಗುತ್ತೆ. ಅದು 1ಕ್ಕೆ ಮುಗಿಬಹುದು, ಅದು 1:15 ಮುಗಿಬಹುದು, ಅದು 2 o'clock ಮುಗಿಬಹುದು, 3 o'clock ಮುಗಿಬಹುದು. ಡಿಪೆಂಡ್ ಅಪಾನ್ ಇಂಟ್ರೆಸ್ಟ್ ಮೇಲೆ ಆ ಒಂದು ಕಾನ್ಸೆಪ್ಟ್ ಕ್ಲಾಸ್ಗಳು ಹೋಗ್ತಾವ. ಇದು ನಿಮಗೆ ಡೈಲಿ ಕ್ಲಾಸ್ ಇರುತ್ತೆ, ಮಂಡೇ ಟು ಫ್ರೈಡೆ. ಓಕೆ, ಈ ಪಾಯಿಂಟ್ ಗೊತ್ತಿರಬೇಕು ನಿಮಗೆ. 30 days ಕ್ರಾಶ್ ಕೋರ್ಸ್ ಮಾಡ್ತಾ ಇದ್ದೀನಿ. 30 days ಕ್ರಾಶ್ ಕೋರ್ಸ್ ಇದೆ. ಯಾರು ನಿಮಗೆ ಆಫ್ಲೈನ್ ಕ್ಲಾಸ್ಗಳು ಇಂಟ್ರೆಸ್ಟ್ ಬೇಕಾಗಿದೆ, ಒಂದೇ ಅಟೆಂಪ್ಟ್ ಅಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕನ್ನೋ ಆಸೆ ಯಾರಿಗಿದೆ, ದಯವಿಟ್ಟು ಈ ಒಂದು ವೆರಂಡರಸ್ ಆಫ್ಲೈನ್ ಕ್ಲಾಸ್ಗೆ ಬನ್ನಿ. ನಾನ್ ಮಾಡ್ತಾ ಇರೋದು ಧಾರವಾಡದಲ್ಲಿ. ಯಾರಿಗೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದೀರಿ, ನಿಯರ್ ಬೆಂಗಳೂರು ಇದ್ರೆ ಬೆಂಗಳೂರಲ್ಲಿ ಹೋಗ್ರಿ, ನಿಯರ್ ಧಾರವಾಡಕ್ಕೆ ಬನ್ನಿ, ನಿಯರ್ ಮೈಸೂರು ಇದ್ರೆ ಮೈಸೂರಿಗೆ ಹೋಗಿ. ಎಲ್ಲಾ ಫ್ಯಾಕಲ್ಟಿಗಳು ಸ್ಟ್ಯಾಂಡರ್ಡ್ ಫ್ಯಾಕಲ್ಟಿಗಳಿದ್ದಾರೆ. ಯಾರು ಕೂಡ ಈ ಅಪರ್ಚುನಿಟಿ ಮಿಸ್ ಮಾಡ್ಕೊಳಕ್ ಹೋಗಬೇಡಿ. ಇಲ್ಲಿ ಕ್ಲಾಸ್ ಇರುತ್ತೆ, ಸರ್ಕಲ್ ಇರುತ್ತೆ, ಮೋಕ್ ಟೆಸ್ಟ್ ಇರುತ್ತೆ, ದೆನ್ ಪ್ರಿಲಿಮ್ಸ್ ಬ್ಯಾಚ್ ಇರುತ್ತೆ, ದೆನ್ ಮೇನ್ಸ್ ಬ್ಯಾಚ್ ಇರುತ್ತೆ. ಎಲ್ಲವೂ ಕೂಡ ಒಂದೇ ಫೀಸ್ ಅಲ್ಲಿ ಮಾಡಿಕೊಡ್ತೀವಿ. ಸೊ ಲೈಬ್ರರಿ ಫ್ರೀ ಕೊಡ್ತೀವಿ, ನಿಮ್ ಲ್ಯಾಪ್ಟಾಪ್ಗಳು ನಿಮ್ಗೆ ಯೂಸ್ ಮಾಡಕ್ ಫ್ರೀ ಕೊಡ್ತಾ ಇದೀವಿ. ಆಫ್ಟರ್ ದಟ್ 1 year ಅಲ್ಲ, ಲೈಫ್ ಟೈಮ್ ನಿಮಗೆ ವ್ಯಾಲಿಡಿಟಿ ಇರುತ್ತೆ ಈ ನಮ್ಮ ವೆರಂಡರೇಸ್. ಸೊ ಬ್ಯೂಟಿಫುಲ್ ಅಕಾಡೆಮಿ ಇದೆ. ಯಾರು ಕೂಡ ಈ ಒಂದು ಅಕಾಡೆಮಿನ, ಈ ಒಂದು ಅಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಎಂಡ್ ಮಾಡುವಂತ ಸಮಯ ಬಂದಿದೆ. ಓಕೆ, ನನ್ನ ಕ್ಲಾಸ್ ಅನ್ನ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. Bye bye. See you. Take care in next class.